ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ನಾವು ವಾಯುಸ್ತುತಿಯ 16 ಶ್ಲೋಕಗಳ ಅರ್ಥಚಿಂತನೆಯನ್ನು ಮುಗಿಸಿದ್ದೇವೆ. ಇಲ್ಲಿ 17ನೇ ಶ್ಲೋಕದಿಂದ ಪ್ರಾರಂಭಿಸಿ ಮುಂದುವರಿಸುವ. ಇನ್ನು 17ನೇ ಶ್ಲೋಕದಿಂದ ಹನುಮಂತನ ಅವತಾರದ ವರ್ಣನೆ ಪ್ರಾರಂಭವಾಗ್ತದೆ. ಇಲ್ಲಿಂದ 5 ಶ್ಲೋಕಗಳು ಹನುಮಂತನ ಅವತಾರದ ಬಗ್ಗೆಯೇ ಉಂಟು. ಒಂದೇ ಹಂತಂ ಹನುಮಾನ್ ಎಂಬ ಶ್ಲೋಕದ ಮೊದಲನೇ ಲೈನ್ನಲ್ಲಿ ಹೇಳ್ತಾರೆ, ಹನುಮಾನ್ ಹೇಳಿ ಪ್ರಸಿದ್ಧನಾದವನೇ, ಮಹಾಬಲವಂತ ಮತ್ತು ಶಕ್ತಿಯುತ ತೋಳುಗಳುಳ್ಳವನೇ, ನಿನಗೆ ನಾನು ನಮಸ್ಕರಿಸ್ತೇನೆ. ಇದು ನಿನ್ನ ಮೊದಲನೇ ಅವತಾರ, ಮುಖ್ಯಪ್ರಾಣದೇವರ ಮೊದಲನೇ ಅವತಾರ, ಬ್ರಹ್ಮಚರ್ಯ ಧರ್ಮವನ್ನು ಸರಿಯಾಗಿ ಪಾಲಿಸಿದ ಅವತಾರ ಮತ್ತು ಎಂದಿಗೂ ಸೋಲದ ಅವತಾರ ಹೇಳಿ ಹೇಳ್ತಾ ಇದ್ದಾರೆ. ಒಂದೇ ಅಹಂ ತಂ, ನಾನು ನಿನಗೆ ನಮಸ್ಕರಿಸುತ್ತಿದ್ದೇನೆ. ಖ್ಯಾತಸ್ಥೆ ಹನುಮಾನಿತಿ, ಹನುಮಾನ್ ಎಂಬ ಹೆಸರಿನಿಂದ ಪ್ರಸಿದ್ಧನಾದವನೇ. ಮಹಿತ ಮಹಾಪೌರುಷೋ, ಮಹಾಪೌರುಷವುಳ್ಳವನೇ. ಬಾಹುಶಾಳಿ, ಶಕ್ತಿಯುತವಾದ ತೋಳುಗಳುಳ್ಳವನೇ. ತೇ ಅಗ್ರ್ಯಾವತಾರ, ನಿನ್ನ ಮೊದಲನೇ ಅವತಾರ. ಸಹಿತ ಇಹ ಬಹು ಬ್ರಹ್ಮಚರ್ಯಾದಿ ಧರ್ಮೈ, ಇಹ ಅಂದರೆ ಈ ಭೂಮಿಯಲ್ಲಿ ಅಸಾಧಾರಣವಾದ ಬ್ರಹ್ಮಚರ್ಯದ ಗುಣಗಳನ್ನು ತೋರಿಸಿದವನೇ. ಸಹಸ್ವಾನ, ಎಂದಿಗೂ ಸೋಲದವನು. ಮತ್ತು 2ನೇ ಸಾಲಿನಲ್ಲಿ ಹೇಳ್ತಾರೆ, ಇದು ಎಂಥ ಅವತಾರ ಅಂದರೆ, ಈ ಹನುಮದ್ ಅವತಾರವನ್ನು ಯಾರು ಪೂಜೆ ಮಾಡ್ತಾರೋ ಅವರ ದಿನನಿತ್ಯದ ಪಾಪಗಳು, ಬಂಧನಗಳು ಮತ್ತು ಅಜ್ಞಾನವನ್ನೆಲ್ಲ ನಾಶ ಮಾಡುವಂಥ ಒಂದು ಅವತಾರ ಇದು. ಇವತ್ತಿಗೂ ಈ ಹನುಮಂತ ಈ ಭೂಮಿಯಲ್ಲಿಯೇ ಇದ್ದುಕೊಂಡು ರಾಮನ ಭಜನೆ ಮಾಡ್ತಾ ಇದ್ದಾನೆ ಹೇಳಿ ಹೇಳ್ತಾರೆ. ಸಸ್ನೇಹಾನಾಂ ಅಂದರೆ ಭಕ್ತಿಯಿಂದ ಯಾರು ಈ ಮೊದಲನೇ ಅವತಾರವನ್ನು ಪೂಜೆ ಮಾಡ್ತಾರೋ, ಅಹರಹ ಅಹಿತ ನಿರ್ದಹನ್ ದೇಹಭಾಜಾಂ, ಅವರ ಪಾಪಗಳನ್ನೆಲ್ಲ ಪ್ರತಿದಿನವೂ ಸುಟ್ಟು ಬಿಡ್ತಾನೆ ಈ ಹನುಮಂತ. ಅಂಹೋ ಮೋಹಾಪಹೋಯ, ಅವರ ಬಂಧನಗಳು ಮತ್ತು ಅವರ ಅಜ್ಞಾನವನ್ನೆಲ್ಲ ನಾಶ ಮಾಡ್ತಾನೆ. ಸ್ಪೃಹಯತಿ ಮಹತೀಂ ಭಕ್ತಿ ರಾಮೇ, ರಾಮನಲ್ಲಿ ಭಕ್ತಿ ಮಾಡಬೇಕು ಎಂಬ ಬಯಕೆಯಿಂದ ಇವತ್ತಿಗೂ ಭೂಮಿಯಲ್ಲಿದ್ದಾನೆ ಹೇಳಿ, ಅದ್ಯಾಪಿ ಇವತ್ತಿಗೂ ಭೂಮಿಯಲ್ಲೇ ಇದ್ದಾನೆ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಹನುಮಾನ್ ಹೇಳಿ ಪ್ರಸಿದ್ಧನಾಗಿದ್ದಾನೆ ಹೇಳಿ ಹೇಳಿದರು. ಹನುಮಾನ್ ಅಂದರೆ ಒಂದರ್ಥ ಊದಿಕೊಂಡ ಮೂತಿಯುಳ್ಳವನು ಹೇಳಿ, ಅದು ವಜ್ರಾಯುಧದಿಂದ ಹೊಡೆದದ್ದಕ್ಕಲ್ಲ, ಅದು ವಾನರನಾಗಿ ಹುಟ್ಟಿದ್ದಕ್ಕೆ ಅವನಿಗೆ ಊದಿಕೊಂಡ ಮೂತಿ ಇತ್ತು. ಎಲ್ಲ ವಾನರರಿಗೂ ಊದಿಕೊಂಡ ಮೂತಿಯೇ ಇತ್ತು. ಅದರ ಇನ್ನೊಂದು ಅರ್ಥ ಏನಂದರೆ, ಹನು ಅಂದರೆ ಯಾವುದು ಕೊಲ್ತದೋ ಅದಕ್ಕೆ ಹನು ಹೇಳಿ ಹೆಸರು. ಜ್ಞಾನವನ್ನು ಹನು ಹೇಳಿ ಕರೀತಾರೆ. ಯಾಕಂದರೆ ಜ್ಞಾನವು ಸಂಸಾರದನ್ನು ಕೊಂದು ಬಿಡ್ತದೆ. ಅಂದರೆ ಜ್ಞಾನದಿಂದ ಸಂಸಾರದ ಸಾವು, ಸಂಸಾರದಿಂದ ಬಂಧನವಾಗಿ ಮೋಕ್ಷ ಸಿಗ್ತದೆ. ಅದಕ್ಕೆ ಜ್ಞಾನಕ್ಕೆ ಹನು ಹೇಳಿ ಹೆಸರು. ಹನುಮಾನ್ ಅಂದರೆ ಯಾರಲ್ಲಿ ತುಂಬ ಜ್ಞಾನ ಉಂಟು ಅವನು ಹನುಮಾನ್. ಇನ್ನು 18ನೇ ಶ್ಲೋಕ, ಪ್ರಾಕ್ ಪಂಚಾಶತ್ ಸಹಸ್ರೈರ್ವ ಎಂಬ ಶ್ಲೋಕದಲ್ಲಿ ಹನುಮಂತ ಹೇಗೆ ಹಾರಿ ಸಂಜೀವನ ಪರ್ವತವನ್ನು ತಂದು ರಾಮನಿಗೆ ಅರ್ಪಿಸಿದ ಎಂಬುದನ್ನು ಇಲ್ಲಿ ಹೇಳ್ತಾರೆ. ಮೊದಲನೇ ಸಾಲಿನಲ್ಲಿ ಹೇಳ್ತಾರೆ, ಇನ್ನು ತುಂಬ ಕಾಲದ ಹಿಂದೆ ಲಂಕೆಯಿಂದ 1000 ಯೋಜನ ದೂರದ ಗಂಧಮಾದನ ಪರ್ವತಗಳಿಗೆ ಹಾರಿ ಅಲ್ಲಿಂದ ಭಾರವಾದ ಸಂಜೀವನ ಪರ್ವತವನ್ನು ಕಿತ್ತು ಲಂಕೆಗೆ ತಂದಿ ಹೇಳಿ ಹೇಳ್ತಾರೆ. ಪ್ರಾಕ್ ಅಂದರೆ ತುಂಬ ಕಾಲದ ಹಿಂದೆ. ಪಂಚಾಶತ್ ಸಹಸ್ರೈ ಯೋಜನೈ ವ್ಯವಹಿತಂ ಅಂದರೆ 50,000 ಯೋಜನ ದೂರ. ಅಂದರೆ ಇದು 50,000 ಮೈಲ್ ಹೇಳಿ ಅಲ್ಲ, ಇದೇನೋ ಒಂದು ರಿಲೇಟಿವ್ ಯೂನಿಟ್ ಇರಬೇಕು. ಅಷ್ಟು ಯೋಜನಗಳ ದೂರ ಹಾರಿ ಅಮಿತಂ ಪರ್ವತಂ, ತುಂಬ ಭಾರವಾದ ಪರ್ವತ. ತ್ವಂ ಯಾವತ್ ಲಂಕಾಮನೈಷೀಹಿ, ಅದನ್ನು ಲಂಕೆಗೆ ಎತ್ಕೊಂಡು ಬಂದಿ. ಸಂಜೀವನಾದಿ ಔಷಧಂ ನಿಧಿಂ, ಆ ಸಂಜೀವನಿ ಪರ್ವತ ಸಂಜೀವನಿ ಮತ್ತು ಇತರ ಔಷಧಿಗಳ ನಿಧಿಯಾಗಿತ್ತು. ಅಧಿಕ ಪ್ರಾಣ ಅಂದರೆ ಸರ್ವಶ್ರೇಷ್ಠನಾದ ಪ್ರಾಣ. 49 ಪ್ರಾಣರು ಮರುತುಗಳಿದ್ದಾರೆ, ಅದರಲ್ಲಿ ಸರ್ವಶ್ರೇಷ್ಠನಾದ ಮುಖ್ಯ ಪ್ರಾಣ ನೀನು ಹೇಳಿ. ಅಥವಾ ಅಧಿಕ ಪ್ರಾಣ ಅಂದರೆ ಎಲ್ಲರಿಂದ ಜಾಸ್ತಿ ಪ್ರಾಣಶಕ್ತಿಯುಳ್ಳವನು. ಇನ್ನು 2ನೇ ಲೈನ್ನಲ್ಲಿ ಹೇಳ್ತಾರೆ, ನೀನು ಲಂಕೆಯಿಂದ ಹಾರಿ ಸಂಜೀವನಿ ಪರ್ವತವನ್ನು ಕಿತ್ತು ಆಕಾಶದಲ್ಲಿ ಹಾರಿಕೊಂಡು ಬಂದು ಆ ಪರ್ವತವನ್ನು ರಾಮನ ಚರಣಕ್ಕೆ ಅರ್ಪಿಸಿದ್ದನ್ನು ಜನರೆಲ್ಲ ನೀನು ಒಂದೇ ಕ್ಷಣದಲ್ಲಿ ಮಾಡಿದಿ ಹೇಳಿ ಕಂಡಿದ್ದಾರೆ. ಈ ಎಲ್ಲ ಕೆಲಸವನ್ನು ನೀನು ಒಂದೇ ಕ್ಷಣದಲ್ಲಿ ಮಾಡೋದನ್ನು ಜನರು ಕಂಡಿದ್ದಾರೆ ಹೇಳಿ. ಅದ್ರಾಕ್ಷೀತ್ ಉತ್ಪತಂತಂ ತತಃ, ನೀನು ಲಂಕೆಯಿಂದ ಹಾರುವುದನ್ನು ಜನರು ಕಂಡಿದ್ದಾರೆ. ಉತ ಗಿರಿಮುತ್ ಪಾಠಯಂತಂ, ಆ ಸಂಜೀವನಿ ಗಿರಿಯನ್ನು ಕಿತ್ತುದನ್ನು. ಗೃಹೀತ್ವಾ ಆಯಾಂತಂ ಖೇ, ಅದನ್ನು ಹೊತ್ತುಕೊಂಡು ಆಕಾಶದಲ್ಲಿ ವಾಪಸ್ ಹಾರುವುದನ್ನು. ರಾಘವಾಂಗ್ರೌ ಪ್ರಣತಮಪಿ, ಬಂದು ಆ ಪರ್ವತವನ್ನು ರಾಮನ ಚರಣಕ್ಕೆ ಅರ್ಪಿಸಿ ಪ್ರಣಾಮ ಮಾಡುವುದನ್ನು ಕಂಡಿದ್ದಾರೆ. ತದ ಏಕಕ್ಷಣೇ ತ್ವಾಂ ಹಿ ಲೋಕಃ, ಇದೆಲ್ಲ ನೀನು ಏಕಕ್ಷಣ ಒಂದೇ ಕ್ಷಣದಲ್ಲಿ ಮಾಡಿದ್ದನ್ನು ಲೋಕ ಎಲ್ಲ ಕಂಡಿದೆ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು 19ನೇ ಶ್ಲೋಕ, ಕ್ಷಿಪ್ತ ಪಶ್ಚಾತ್ ಸಲೀಲಂ ಎಂಬ ಶ್ಲೋಕದಲ್ಲಿ ಹಿಂದೆ ಹೇಳಿದ ಸಂಜೀವನ ಪರ್ವತದ ಕಥೆಯೇ ಮುಂದುವರಿಸ್ತಾರೆ. ಇದರ ಮೊದಲನೇ ಸಾಲಿನಲ್ಲಿ ಹೇಳ್ತಾರೆ, ಸಾಟಿಯಿಲ್ಲದ ಬುದ್ಧಿವಂತಿಕೆ ಇರುವಂತಹ ಹನುಮಂತ ಆ 100 ಯೋಜನ ಉದ್ದ ಮತ್ತು 100 ಯೋಜನ ಅಗಲ ಇರುವಂತಹ ಪರ್ವತವನ್ನು ಒಂದು ಸಣ್ಣ ಕಲ್ಲು ಎಸೆದಂತೆ ಗಮನವೇ ಇಲ್ಲದೆ ಹೀಗೆ ಎಸೆದ. ಕ್ಷಿಪ್ತ ಪಶ್ಚಾತ್, ಅದರ ಕೆಲಸ ಆದ ಮೇಲೆ ಅದನ್ನು ಎಸೆದ ಆ ಪರ್ವತವನ್ನು. ಸಲೀಲಂ ತುಂಬ ಸುಲಭವಾಗಿ. ಶತಂ ಯೋಜನಾನಾಂ ಸ ಉಚ್ಚಃ ತಾವದ್ ವಿಸ್ತಾರವಾಂಶ್ಚಾಪಿ,
100 ಯೋಜನ ಉದ್ದ ಹಾಗೆ 100 ಯೋಜನ ಅಗಲ ಇರುವಂಥ ಆ ಪರ್ವತ ಅದನ್ನು ಎಸೆದ. ಅತುಲ ಮತೆ, ಸಾಟಿಯಿಲ್ಲದ ಬುದ್ಧಿವಂತಿಕೆ ಇರುವವನೇ, ಉಪಲ ಲವ ಇವ, ಒಂದು ಸಣ್ಣ ಕಲ್ಲು ಎಸೆದಂತೆ ಎಸೆದ. ವ್ಯಗ್ರ ಬುದ್ಧ್ಯಾತ್ವ, ಗಮನವೇ ಕೊಡದೆ ತುಂಬ ಸುಲಭವಾಗಿ, ಅತಃ ಅಂದರೆ ಅಲ್ಲಿಂದ, ಲಂಕೆಯಿಂದ ಎಸೆದ. ಇನ್ನು 2ನೇ ಲೈನ್ನಲ್ಲಿ ಹೇಳ್ತಾರೆ, ಅವನದನ್ನು ಎಸೆದಾಗ ಆ ಪರ್ವತ ಗಂಧಮಾದನಕ್ಕೆ ಹೋಗಿ ಅದು ಎಲ್ಲಿಂದ ಬಂತೋ ಅದೇ ಜಾಗಕ್ಕೆ ಹೋಗಿ ಕೂತಿತು. ಅದರದ್ದು ಪ್ರತಿಯೊಂದು ಭಾಗ, ಪ್ರತಿಯೊಂದು ಸಣ್ಣ ಕಲ್ಲು ಕೂಡ ಅದು ಎಲ್ಲೆಲ್ಲಿತ್ತೋ ಅದೇ ಸ್ಥಳದಲ್ಲಿ ಹೋಗಿ ಕೂತು ನಿಶ್ಚಲವಾಗಿ ಸ್ಥಿರವಾಗಿ ಕೂತುಬಿಟ್ಟಿತು. ಅದು ಯಾರೋ ಕಿತ್ತು ತೆಗೆದಿದ್ದಾರೆ ಹೇಳಿ ಗೊತ್ತಾಗದಂತೆ ಅದೇ ಜಾಗದಲ್ಲಿ ಹೋಗಿ ಕೂತುಬಿಟ್ಟಿತು. ಇಂಥ ಕಪಿಗಳಲ್ಲಿ ಶ್ರೇಷ್ಠನಾದ ಕಪಿಯೇ, ನಾನು ನಿನ್ನ ಬುದ್ಧಿವಂತಿಕೆಗೆ ಮತ್ತು ನಿನ್ನ ಶಕ್ತಿಗೆ ನಮಸ್ಕರಿಸ್ತೇನೆ ಹೇಳಿ ಹೇಳ್ತಾರೆ. ಸ್ವಸ್ವಸ್ಥಾನ ಸ್ಥಿತ, ಅದು ಯಾವ ಜಾಗದಿಂದ ಬಂತೋ ಅದೇ ಸ್ಥಾನಕ್ಕೆ ಹೋಗಿ ಕೂತಿತು. ಅತಿ ಸ್ಥಿರ ಶಕಲ ಶಿಲಾಜಾಲ ಸಂಶ್ಲೇಷ, ಪ್ರತಿಯೊಂದು ಕಲ್ಲು ಅದೇ ಜಾಗಕ್ಕೆ ಹೋಗಿ ಸ್ಥಿರವಾಗಿ ಕೂತಿತು. ನಷ್ಟ ಛೇದಾಂಕ, ಅದು ಮುರಿದಿದ್ದಾನೆ ಹೇಳಿ ಗೊತ್ತಾಗದಂತೆ. ಪ್ರಾಗಿವಾಭೂತ್, ಹಿಂದೆ ಹೇಗಿತ್ತೋ ಮುರಿಯುವ ಹಿಂದೆ ಅದು ಹಾಗೇ ಆಗಿತ್ತು ಪುನಃ. ಕಪಿವರ ವಪುಷ, ಕಪಿಗಳಲ್ಲಿ ಶ್ರೇಷ್ಠನಾದವನೇ, ತೇ ನಮಃ ಕೌಶಲಾಯ, ನಿನ್ನ ಕೌಶಲಕ್ಕೆ, ನಿನ್ನ ಬುದ್ಧಿವಂತಿಕೆಗೆ, ನಿನ್ನ ಬಲಕ್ಕೆ ನಾನು ನಮಸ್ಕರಿಸ್ತೇನೆ ಹೇಳಿ. ಇನ್ನು 20ನೇ ಶ್ಲೋಕ, ದೃಷ್ಟ್ವಾ ದುಷ್ಟಾಧಿಪೋರಃ ಎಂಬ ಶ್ಲೋಕದಲ್ಲಿ ಹನುಮಂತ ಮತ್ತು ರಾವಣನ ಯುದ್ಧದ ಬಗ್ಗೆ ಹೇಳ್ತಾರೆ. ಈ ಶ್ಲೋಕದ ಮೊದಲನೇ ಲೈನ್ನಲ್ಲಿ ಹೇಳ್ತಾರೆ, ದುಷ್ಟರ ನಾಯಕನಾದ ರಾವಣ ಒಂದು ಚಿನ್ನದ ಕವಚವನ್ನು ಧರಿಸಿಕೊಂಡು ನಿನ್ನ ಮುಂದೆ ಬಂದಾಗ ಅವನನ್ನು ನೋಡಿ ನಿನಗೆ ತಡಿಲಿಕ್ಕಾಗಲಿಲ್ಲ. ಅವನ ಎದೆಗೆ ಒಂದು ಮುಷ್ಟಿ ಪ್ರಹಾರ ಮಾಡಿದಿ. ಆ ಮುಷ್ಟಿ ಪ್ರಹಾರದಿಂದ ಅವನ ಕವಚ ಎಲ್ಲ ಮುರಿದು ಅದರ ಅಡಿಯಲ್ಲಿರುವ ಅವನ ಎದೆಯ ಎಲುಬುಗಳು ಕೂಡ ತುಂಡಾದವು. ಅವನ ಎದೆಯಲ್ಲಿ ಆ ಗಾಯದನ್ನು ನೋಡ್ತಾ ಇರುವ ಜನರಿಗೆ ಏನನ್ಸಿತು, ಅದೊಂದು ರಕ್ತದ ಕೊಳದಂತೆ, ಒಂದು ಪೂಲ್ ಆಫ್ ಬ್ಲಡ್ ಇದ್ದ ಹಾಗೆ ಕಂಡಿತು. ಅದರ ಸುತ್ತಲೂ ಚಿನ್ನದ ಪರ್ವತಗಳು, ಅಂದರೆ ಅವನ ಮುರಿದೋದ ಕವಚ ಎಲ್ಲ ಚಿನ್ನದ ಪರ್ವತಗಳಂತೆ, ಅದರ ಮಧ್ಯದಲ್ಲಿ ಈ ರಕ್ತದ ಕೊಳ. ಇದು ಜನರು ಅವನ ಎದೆಯನ್ನು ನೋಡುವಾಗ ಅವರಿಗೆ ಕಂಡ ದೃಶ್ಯ. ದೃಷ್ಟ್ವಾ ದುಷ್ಟಾಧಿಪೂರಃ, ದುಷ್ಟರ ಅಧಿಪತಿಯಾದಂಥ ರಾವಣನನ್ನು ಕಂಡು, ಸ್ಫುಟಿತ ಕನಕ ಸದ್ವರ್ಮ, ಅವನು ಅವನ ಬಂಗಾರದ ಕವಚವನ್ನು ಧರಿಸಿ ಬಂದದನ್ನು ಕಂಡು ಅವನಿಗೆ ಒಂದು ಮುಷ್ಟಿ ಪ್ರಹಾರ ಮಾಡಿದಿ. ಅದರಿಂದ ಗೃಷ್ಟಾಸ್ತಿ ಕೂಟಂ ನಿಷ್ಪಿಷ್ಟಂ, ಅವನ ಎದೆಯಲ್ಲಿರುವಂಥ ಎಲುಬುಗಳೆಲ್ಲ ಮುರಿದೋದವು ಈ ಮುಷ್ಟಿ ಪ್ರಹಾರದಿಂದ. ಹಾಟಕಾದ್ರಿ ಪ್ರಕಟ ಕಟಕಟಾಕಾತಿ ಶಂಖೋ ಜನೋಭೂತ್, ಆ ಗಾಯವನ್ನು ನೋಡಿ ಜನರಿಗೆ ಶಂಕೆ ಬಂತಂತೆ. ಶಂಖೋ ಜನೋಭೂತ್, ಏನು ಶಂಕೆ ಬಂತಂದರೆ, ಹಾಟಕಾದ್ರಿ ಪ್ರಕಟ ಕಟಕಟಾಕಾತಿ, ಅಂದರೆ ಅದೊಂದು ಗಾಯನ ಅಥವಾ ರಕ್ತದ ಕೊಳ, ಅದರ ಸುತ್ತಲೂ ಬಂಗಾರದ ಪರ್ವತಗಳು, ಅವನ ಮುರಿದು ಹೋದ ಕವಚ ಬಂಗಾರದ ಪರ್ವತಗಳಂತೆ, ಅದರ ಮಧ್ಯದಲ್ಲಿ ಅವನ ಗಾಯ ರಕ್ತದ ಕೊಳದಂತೆ. ಹೀಗೆ ಜನರಿಗೆ ಶಂಕೆ ಬರುವಂತೆ ಆ ಗಾಯ ಕಾಣ್ತಿತ್ತು. ಇನ್ನು ಮುಂದೆ ಹೇಳ್ತಾರೆ, ಇಂಥ ಮುಷ್ಟಿ ಪ್ರಹಾರ ಮಾಡಿದಂಥ ಈ ಮುಷ್ಟಿ, ರಾಮನಿಗೆ ಸಂತೋಷ ಕೊಡುವಂಥ ಈ ಮುಷ್ಟಿ, ಅತ್ಯಂತ ಪ್ರಕಾಶಮಾನವಾದಂಥ ಒಂದು ಬಳೆಯನ್ನು ಧರಿಸಿದಂಥ ಈ ಮುಷ್ಟಿ, ಇಂಥ ಮುಷ್ಟಿಗೆ ನನ್ನ ಕಾಮನೆಗಳನ್ನು ಪೂರೈಸುವಂಥ ಶಕ್ತಿ ಇರ್ದಿಲ್ವಾ ಹೇಳಿ ಕೇಳ್ತಾ ಇದ್ದಾರೆ. ಏನಾಜೌ ಮುಷ್ಟಿರ್, ಅಂದರೆ ಈ ರಾವಣನಿಗೆ ಹೊಡೆದು ಹೀಗೆ ಗಾಯ ಮಾಡಿದಂಥ ಈ ಮುಷ್ಟಿ, ರಾವಣಾರಿ ಪ್ರಿಯ ನಟನ ಪಟು, ರಾವಣನ ಅರಿ ಅಂದರೆ ರಾವಣನ ಶತ್ರುವಾದಂತಹ ರಾಮನಿಗೆ ಪ್ರೀತಿಪಾತ್ರವಾದಂಥ ಈ ಮುಷ್ಟಿ, ಅವನಿಗೆ ಸಂತೋಷ ಕೊಡುವಂಥ ಈ ಮುಷ್ಟಿ, ಇಷ್ಟಂ ಪ್ರದೇಷ್ಟುಂ ಕಿಂ ನೇಷ್ಟೇ ಮೇ, ನನ್ನ ಬಯಕೆಗಳನ್ನು ಪೂರೈಸುವಂಥ ಸಾಮರ್ಥ್ಯ ಈ ಮುಷ್ಟಿಗಿರ್ದಿಲ್ವಾ. ಸಾ ಅಷ್ಟಾಪದ ಕಟಕ ತಟಿತ್ ಕೋಟಿ ಭಾಮೃಷ್ಟ ಕಾಷ್ಟ, ಆ ಮುಷ್ಟಿ ಒಂದು ಬಂಗಾರದ ಬಳೆಯನ್ನು ಧರಿಸಿದೆ. ಅಷ್ಟಾಪದ ಕಟಕ, ಆ ಬಂಗಾರದ ಬಳೆ ಎಂಥದ್ದು ಅಂದರೆ ಕೋಟಿ ಭಾಮೃಷ್ಟ ಕಾಷ್ಟ, ಕೋಟಿ ಕೋಟಿ ಮಿಂಚುಗಳು ಒಂದೇ ಕಾಲದಲ್ಲಿ ಏಕಕಾಲದಲ್ಲಿ ಸಂಭವಿಸಿದರೆ ಅದರದ್ದು ಬೆಳಕು ಎಷ್ಟಿರ್ತದೆ ಅಷ್ಟು ಬೆಳಕು ಇರುವಂಥ ಒಂದು ಬಳೆಯನ್ನು ಧರಿಸಿದಂಥ ಈ ಮುಷ್ಟಿ ನನ್ನ ಬಯಕೆಗಳನ್ನು ಪೂರೈಸಲಿಕ್ಕಾಗಲಿಲ್ವಾ. ಇನ್ನು ದೇವ್ಯಾದೇಶ ಪ್ರಣೀತಿ ಎಂಬ 21ನೇ ಶ್ಲೋಕ ವಾಯುಸ್ತುತಿಯಲ್ಲಿ ಹನುಮಂತನ ವರ್ಣನೆಯ ಕೊನೆಯ ಶ್ಲೋಕ ಇದು. ಇದರಲ್ಲಿ ಹನುಮಂತ ಹೇಗೆ ಲಂಕೆಗೆ ಹೋಗಿ ರಾಮನ ಸಂದೇಶವನ್ನು ಸೀತೆಗೆ ಮುಟ್ಟಿಸಿದ ಹೇಳುವುದನ್ನು ವಿವರಿಸ್ತಾರೆ. ಇದರ ಮೊದಲನೇ ಸಾಲಿನಲ್ಲಿ ಹೇಳ್ತಾರೆ, ರಾಮನ ಸಂದೇಶವನ್ನು ನೀನು ಸೀತೆಗೆ ಮುಟ್ಟಿಸಿ ಅಲ್ಲಿ ಬ್ರಹ್ಮ ಮತ್ತು ರುದ್ರರಿಂದ ವರವನ್ನು ಪಡೆದಿದ್ದಂಥ ತುಂಬ ರಾಕ್ಷಸರನ್ನೆಲ್ಲ ಕೊಂದಿ. ಇಂಥ ಸೇವೆ ನೀನು ರಾಮನಿಗೆ ಅರ್ಪಿಸಿದ್ದಕ್ಕೆ ಅವನು ತುಂಬ ಕರುಣೆಯಿಂದ ನಿನಗೆ ಸಹಭೋಗವನ್ನು ಕೊಟ್ಟ ಹೇಳಿ. ದೇವಿ ಆದೇಶ ಪ್ರಣೀತಿ ಅಂದರೆ ರಾಮನ ಆದೇಶ, ಅವನ ಸಂದೇಶವನ್ನು ದೇವಿ ಸೀತೆಗೆ ಮುಟ್ಟಿಸಿದಿ. ದ್ರುಹಿಣ ಹರ ವರಾವಧ್ಯ ರಕ್ಷೋವಿಘಾತ, ದ್ರುಹಿಣ ಅಂದರೆ ಬ್ರಹ್ಮ, ಹರ ಅಂದರೆ ಶಿವ, ಬ್ರಹ್ಮ ಮತ್ತು ಶಿವನಿಂದ ಅವಧ್ಯ ಅಂದರೆ ಸಾವಿಲ್ಲ ಹೇಳುವಂತಹ ವರಗಳನ್ನು ಪಡೆದಿರುವಂತಹ ರಾಕ್ಷಸರು. ದ್ರುಹಿಣ ಹರ ವರಾವಧ್ಯ ರಕ್ಷೋ ವಿಘಾತ, ಅವರನ್ನೆಲ್ಲರನ್ನು ಕೊಂದಿ. ಇಂಥ ಆಸೇವಾ, ಇಂಥ ಸೇವೆಯನ್ನು ರಾಮನಿಗೆ ಅರ್ಪಿಸಿದಿ. ಆವಾಗ ಉದ್ಯದ್ ದಯಾರ್ದ್ರಹ, ಉಕ್ಕಿ ಹರಿಯುವಂಥ ದಯೆಯಿಂದ ರಾಮ ನಿನಗೆ
ಸಹಭುಜ ಮಕರೋದ್, ಸಹಭೋಗವನ್ನು ಕೊಟ್ಟ. ಮೋಕ್ಷದಲ್ಲಿ ಸಹಭೋಗ ಮತ್ತು ಮುಕ್ತರಾಗುವ ಮುಂಚೆಯೂ ಕೂಡ ಸಹಭೋಗ. ರಾಮನಾಮ ಮುಕುಂದ, ಮುಕುಂದ ಅಂದರೆ ಹಿಂದೆ ನೋಡಿದ್ದೇವೆ, ಮೌಕುಂದೇ ಮಂದಿರೇಸ್ಮಿನ್, ಮೋಕ್ಷ ಕೊಡುವವನು ಮುಕುಂದ. ಅಂಥ ಮುಕುಂದನಾದ ಶ್ರೀರಾಮ ನಿನಗೆ ಮೋಕ್ಷದಲ್ಲಿಯೂ ಸಹಭೋಗ ಕೊಟ್ಟ, ಇಲ್ಲಿಯೂ ಸಹಭೋಗ ಕೊಟ್ಟ. ಸಹಭೋಗದ ಅರ್ಥ ನಾವು ಈ ಶ್ಲೋಕ ನೋಡಿ ಆದಮೇಲೆ ತಿಳಿದುಕೊಳ್ಳುವ. ಅದಾದಮೇಲೆ 2ನೇ ಸಾಲಿನಲ್ಲಿ ಹೇಳ್ತಾರೆ, ಸಹಭೋಗ ಮಾತ್ರ ಅಲ್ಲ, ಯಾರಿಗೂ ದೊರಕದಂಥ ಬ್ರಹ್ಮ ಪದವಿಯನ್ನು ನಿನಗೆ ಕರುಣಿಸಿದ. ಅಷ್ಟೇ ಅಲ್ಲ, ನಿನ್ನ ತಲೆಯ ಮೇಲೆ ಪ್ರೀತಿಯಿಂದ ತನ್ನ ಕೈಯನ್ನಿಟ್ಟು ನಿನಗೆ ಆಶೀರ್ವಾದ ಮಾಡಿದ. ಮತ್ತು ಪ್ರೀತಿ ತುಂಬಿದ ಕಮಲದಂಥ ಅರಳಿದ ಕಣ್ಣುಗಳಿಂದ ನಿನ್ನನ್ನು ನೋಡಿದ. ದುಷ್ಪ್ರಾಪೆ ಪಾರಮೇಷ್ಟ್ಯೆ, ಯಾರಿಗೂ ದೊರಕದಂಥ ದುಷ್ಪ್ರಾಪೆ ಪಾರಮೇಷ್ಟ್ಯೆ ಬ್ರಹ್ಮ ಪದವಿಯನ್ನು ನಿನಗೆ ಕೊಟ್ಟ. ಕರತಲ ಮತುಲಂ, ಸಾಟಿ ಇಲ್ಲದಂಥ ಅತುಲವಾದ ಕೈಯಲ್ಲಿ ಮೂರ್ಧ್ನಿ ವಿನ್ಯಸ್ಯ ಧನ್ಯಂ ತನ್ವನ್, ನಿನ್ನ ತಲೆ ಮೇಲಿಟ್ಟು ನಿನ್ನನ್ನು ಧನ್ಯನಾಗಿ ಮಾಡಿದ. ಭೂಯ ಪ್ರಭೂತ ಪ್ರಣಯ ವಿಕಸಿತಾಬ್ಜೇಕ್ಷಣಸ್ತೆ ಈಕ್ಷಮಾಣ, ಪ್ರೀತಿ ತುಂಬಿದ ಅರಳಿದ ಕಮಲದಂತೆ ಇರುವ ಕಣ್ಣುಗಳಿಂದ ನಿನ್ನನ್ನು ನೋಡಿದ. ಇಲ್ಲಿ ಭಗವಂತ ಹನುಮಂತನಿಗೆ ಸಹಭೋಗ ಕರುಣಿಸಿದ ಹೇಳಿದರು. ಸಹಭೋಗ ಅಂದರೆ ಭಗವಂತನ ಒಟ್ಟಿಗೆನೇ ಇದ್ದುಕೊಂಡು ಸುಖವನ್ನು ಅನುಭವಿಸುವಂಥ ಒಂದು ಭಾಗ್ಯ. ಮೋಕ್ಷದಲ್ಲಿ ಸಹಭೋಗ ಅಂದರೆ ಸಾಯುಜ್ಯ ಮೋಕ್ಷ. ಇದು ಒಂದು ರೀತಿಯ ಮೋಕ್ಷ. ಸಾಯುಜ್ಯ ಮೋಕ್ಷದಲ್ಲಿ ಮುಕ್ತನಾದ ಜೀವ ಭಗವಂತನ ಶರೀರದಲ್ಲಿಯೇ ಇದ್ದುಕೊಂಡು ಸುಖವನ್ನು ಅನುಭವಿಸ್ತಾನೆ. ಭಗವಂತನ ಸುಖದ ಅನುಭವ ಅವನಿಗೆ ಬರೆದಿಲ್ಲ. ಹಿಂದೆ ಹೇಳಿದಾಗೆ ಅವರವರ ಯೋಗ್ಯತಾನುಗುಣವಾಗಿ ಅವರಿಗೆ ಸುಖ ಪ್ರಾಪ್ತಿ. ಆದರೆ ಭಗವಂತನ ಶರೀರದಿಂದ ತನ್ನದೇ ಆದ ಸುಖ ಅವನು ಅನುಭವಿಸ್ತಾನೆ. ಇದು ಸಾಯುಜ್ಯ ಮೋಕ್ಷ. ಇನ್ನು ಮುಕ್ತರಾಗುವ ಮುಂಚೆನೇ ಸಹಭೋಗ ಅಂದರೆ ಏನು? ಇದು ಚತುರ್ಮುಖ ಬ್ರಹ್ಮನಿಗೆ ಮತ್ತು ವಾಯುದೇವರಿಗೆ ಮಾತ್ರ ಸಿಕ್ಕುವಂಥ ಒಂದು ಭಾಗ್ಯ. ಜೀವರ ಶರೀರದಲ್ಲಿ ಭಗವಂತ ಅಂತರ್ಯಾಮಿಯಾಗಿ ಸದಾ ಇರ್ತಾನೆ. ಹಾಗೆಯೇ ಪ್ರಾಣದೇವರು ಜೀವರ ಶರೀರದಲ್ಲಿ ಅಭಿಮಾನಿಯಾಗಿರ್ತಾರೆ. ಇಬ್ಬರೂ ಕೂಡ ಜೀವನ ಶರೀರದಲ್ಲಿದ್ದುಕೊಂಡು ಸುಖವನ್ನು ಅನುಭವಿಸ್ತಾರೆ. ಇದನ್ನು ಸಹಭೋಗ ಹೇಳ್ತಾರೆ. ಭಗವಂತನ ಒಟ್ಟಿಗೆನೇ ಜೀವರ ಶರೀರದಲ್ಲಿ ವಾಸ ಮಾಡಿಕೊಂಡು ಜೀವರ ಇಂದ್ರಿಯಗಳ ಮೂಲಕ ಸುಖವನ್ನು ಅನುಭವಿಸ್ತಾರೆ. ಹೀಗೆ ಮುಕ್ತಿಯಲ್ಲಿಯೂ ಮುಕ್ತಿಯಾಗುವ ಮುಂಚೆಯೂ ಭಗವಂತ ವಾಯುದೇವರಿಗೆ ಸಹಭೋಗವನ್ನು ಕರುಣಿಸಿದ. ಇನ್ನು 22ನೇ ಶ್ಲೋಕ, ಜಘ್ನೇ ನಿಘ್ನೇನ ವಿಘ್ನೋ ಎಂಬ ಶ್ಲೋಕದಿಂದ ಭೀಮಾವತಾರದ ವರ್ಣನೆ ಪ್ರಾರಂಭವಾಗ್ತದೆ. ಭೀಮ ಹೇಗೆ ಕಿರ್ಮೀರ ಮತ್ತು ಬಕಾಸುರ ಎಂಬ ಅಣ್ಣ ತಮ್ಮಂದಿರಾದಂಥ ರಾಕ್ಷಸರನ್ನು ಹೇಗೆ ಕೊಂದ ಹೇಳುವಂಥ ವರ್ಣನೆ ಈ ಶ್ಲೋಕದಲ್ಲಿ ಬರ್ತದೆ. ಇದು ಏಕಚಕ್ರ ನಗರದಲ್ಲಿ ಪಾಂಡವರು ಬ್ರಾಹ್ಮಣರಾಗಿ ವೇಷ ಹಾಕ್ಕೊಂಡು ಇರುವಾಗದ್ದು ಕಥೆ. ಒಂದು ಬ್ರಾಹ್ಮಣನ ಮನೆಯಲ್ಲಿ ವಾಸ ಮಾಡ್ತಾ ಇರುವಾಗ ಏಕಚಕ್ರ ನಗರದ ಜನರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಈ ಬಕಾಸುರನಿಂದಾಗಿ ಹೇಳಿ ಗಮನಿಸಿದ್ರು. ಆವಾಗ ಈ ಏಕಚಕ್ರ ನಗರದ ಜನರ ಬದುಕಿಗೇನೆ ಒಂದು ವಿಘ್ನವಾದಂಥ ಬಕಾಸುರನನ್ನು ನೀನು ನಾಶ ಮಾಡಿಬಿಟ್ಟು ಹೇಳ್ತಾ ಇದ್ದಾರೆ. ಇದು ಯಾಕೆ ಮಾಡಿದಿ ಅಂದರೆ ಆ ಏಕಚಕ್ರ ನಗರದ ಜನರ ಮೇಲೆ ಅನುಕಂಪೆಯಿಂದ ನೀನು ಹೀಗೆ ಮಾಡಿದಿ ಹೇಳ್ತಾ ಇದ್ದಾರೆ ಈ ಮೊದಲನೇ ಸಾಲಿನಲ್ಲಿ. ಜಘ್ನೇ ಧ್ವಂಸನಾತ್ ಏನ, ಕೊಂದಿ ಮತ್ತು ನಾಶ ಮಾಡಿಬಿಟ್ಟು ಯಾರನ್ನು? ಬಹುಲ ಬಲಿಷ್ಠನಾದ ಬಕಾಸುರನನ್ನು. ವಿಘ್ನೋ, ಅವನೊಂದು ವಿಘ್ನವಾಗಿದ್ದ. ಯಾವುದಕ್ಕೆ? ಅಸು ವಿಧೃತಿ ಸುಖಸ್ಯ ಏಕಚಕ್ರಾಜನಾನಾಂ, ಏಕಚಕ್ರದ ಜನರ ಸುಖವಾಗಿ ಬಾಳ್ಬೇಕು ಎಂಬ ಒಂದು ಕಾಮನೆಗೆ ವಿಘ್ನವಾಗಿದ್ದಂಥ ಬಹುಲ ಬಕಾಸುರ. ಶೋಚತ್ ವಿಪ್ರಾನುಕ್ರೋಶ ಪಾಶೈರ್ ನಿಘ್ನೇನ, ಯಾಕೆ ಹೀಗೆ ಮಾಡಿದಿ ಅಂದರೆ ಆ ವಿಪ್ರ ಬ್ರಾಹ್ಮಣನ ಮನೆಯಲ್ಲಿರುವಾಗ ಅವನ ಕಷ್ಟವನ್ನು ನೋಡಿ ಅನುಕ್ರೋಶ ಪಾಶೈ ನಿಘ್ನೆ, ಅನುಕಂಪೆಯ ಒಂದು ಪಾಶದಿಂದ ನಿನಗೆ ಕಟ್ಟಿ ಹಾಕಿದಾಗ ಅನಿಸಿತು ನಿನ್ನನ್ನು. ಅಷ್ಟು ಅನುಕಂಪೆಯಿಂದ ನೀನು ಹೋಗಿ ಬಕಾಸುರನನ್ನು ಕೊಂದುಬಿಟ್ಟು. 2ನೇ ಸಾಲಿನಲ್ಲಿ ಹೇಳ್ತಾರೆ, ಕೆಲವು ವರ್ಷಗಳ ನಂತರ ಆ ಬಕಾಸುರನ ಸಹೋದರನಾದಂಥ ಕಿರ್ಮೀರ, ದುಷ್ಟರಿಗೆಲ್ಲ ನಾಯಕನಾದಂಥ ಆ ಕಿರ್ಮೀರನನ್ನು ಅನಾಯಾಸವಾಗಿ ಜಜ್ಜಿ ಕೊಂದುಬಿಟ್ಟು ನೀನು. ಅಂಥ ಕುರುವಂಶದ ರಕ್ಷಕನಾದವನೇ, ನಿನಗೆ ನಾನು ದೇಹ ಮತ್ತು ಮನಸ್ಸಿನಿಂದ ನಮಸ್ಕಾರ ಮಾಡ್ತೇನೆ ಹೇಳ್ತಾರೆ. ಕುರುಕುಲಪತಯೇ, ಕುರುವಂಶದ ರಕ್ಷಕನೇ, ತಸ್ಮೈ ತೇ ದೇವ ಕುರ್ಮಃ ಕರ್ಮಣಾಚ ಪ್ರಣಾಮಾನ್, ನಾನು ದೈಹಿಕ ಮತ್ತು ಮಾನಸಿಕ ಪ್ರಣಾಮವನ್ನು ಎರಡೂ ನಿನಗೆ ಮಾಡ್ತೇನೆ ಓ ದೇವನೇ. ಕಿರ್ಮೀರಂ ದುರ್ಮತೀನಾಂ ಪ್ರಥಮಂ, ದುರ್ಮತಿ ಅಂದರೆ ದುರುದ್ದೇಶದ ಮನಸ್ಸುಳ್ಳವರಲ್ಲಿ ಪ್ರಥಮನಾದವನವರ ನಾಯಕನಾದ ಕಿರ್ಮೀರ. ಅಥಚಯೋ, ಹಲವು ವರ್ಷಗಳ ನಂತರ, ಅಂದರೆ ಬಕಾಸುರನನ್ನು ಕೊಂದಾಗಿ ಕೆಲವು ವರ್ಷಗಳಾದಮೇಲೆ ಕಿರ್ಮೀರನನ್ನು ಕೊಂದದ್ದು. ನರ್ಮಣ ನಿರ್ಮಮಾಥ, ಅಂಥ ಕಿರ್ಮೀರನನ್ನು ಜಜ್ಜಿ ಕೊಂದುಬಿಟ್ಟು ಹೇಳಿ. ಇನ್ನು 23ನೇ ಶ್ಲೋಕ, ನಿರ್ಮೃದ್ ನನ್ನತ್ಯಯತ್ನಂ ಎಂಬ ಶ್ಲೋಕದಲ್ಲಿ ಭೀಮ ಮತ್ತು ಜರಾಸಂಧನ ಯುದ್ಧವನ್ನು ವರ್ಣಿಸ್ತಾರೆ. ಇದರ ಮೊದಲನೇ ಸಾಲಿನಲ್ಲಿ ಹೇಳ್ತಾರೆ, ಓ ದೇವತೆಗಳಲ್ಲಿಯೇ ಶ್ರೇಷ್ಠನಾದವನೇ, ತುಂಬ ಅನಾಯಾಸದಿಂದ ನೀನು ವಿಷ್ಣುವಿನ ದ್ವೇಷಿಗಳ ನಾಯಕನಾದ ಜರಾಸಂಧನೊಟ್ಟಿಗೆ ಯುದ್ಧ ಮಾಡಿದಿ. ಆದರೆ ಇದು ಸಾಧಾರಣವಾದ ಯುದ್ಧ ಅಲ್ಲ, ಇದೊಂದು ಯುದ್ಧವೆಂಬ ಯಜ್ಞ. ಅಂಥ ಯುದ್ಧದಲ್ಲಿ ನೀನು ಅವನ ಎಲುಬುಗಳನ್ನೆಲ್ಲ ಮುರಿದು
ಅವನನ್ನು ಪಶುವಿನ ಹಾಗೆ ಈ ಯಜ್ಞದಲ್ಲಿ ಭಗವಂತನಿಗೆ ಅರ್ಪಿಸಿದಿ ಹೇಳ್ತಾರೆ. ನಿರ್ಮೃದ್ನನ್ ಅತಿ ಅಯತ್ನಂ ಅಂದರೆ ಅತಿ ಅಯತ್ನದಿಂದ, ವಿತ್ ಗ್ರೇಟ್ ನಾನ್ ಎಫರ್ಟ್, ಅತಿ ಅನಾಯಾಸದಿಂದ ವಿಜರವರ, ವಿಜರ ಅಂದರೆ ದೇವತೆಗಳು, ಮುಪ್ಪು ಮತ್ತು ಸಾವು ಇಲ್ಲದವರು ವಿಜರರು, ಅವರಲ್ಲಿ ಶ್ರೇಷ್ಠನಾದ ದೇವತೆ. ಜರಾಸಂಧ ಕಾಯಾಸ್ಥಿ ಸಂಧೀನ್, ಜರಾಸಂಧನ ದೇಹದಲ್ಲಿರುವಂಥ ಎಲುಬುಗಳನ್ನೆಲ್ಲ ಅಸ್ಥಿಗಳನ್ನೆಲ್ಲ ಮುರಿದಿ. ವಿಷ್ಣು ಪಕ್ಷದ್ವಿಟ್ ಈಶಂ, ವಿಷ್ಣು ದ್ವೇಷಿಗಳ ಈಶ ನಾಯಕನಾದಂಥ ಜರಾಸಂಧನನ್ನು. ಯುದ್ಧೇ ತ್ವಂ ಸ್ವಧ್ವರೇವ, ಯುದ್ಧವೆಂಬ ಒಂದು ಯಜ್ಞದಲ್ಲಿ ಹೀಗೆ ಅವನನ್ನು ಸೋಲಿಸಿದಿ ಹೇಳಿ. ಪಶುಮಿವ ದಮಯನ್, ಅವನನ್ನು ಕೊಂದು ಈ ಯಜ್ಞದಲ್ಲಿ ಪಶುವಂತೆ ಬಲಿಯಾಗಿ ಅರ್ಪಿಸಿದಿ ಹೇಳಿ. ಮುಂದಿನ ಲೈನ್ನಲ್ಲಿ ಹೇಳ್ತಾರೆ, ಎಲ್ಲ ಯಜ್ಞಗಳ ಸ್ವೀಕಾರಕನಾದ ಕೃಷ್ಣ ಈ ಯುದ್ಧ ನಡೆಯುವಾಗ ಅಲ್ಲೇ ನಿಂತಿದ್ದ. ಅವನಿಗೇನೆ ಈ ಜರಾಸಂಧನನ್ನು ನೀನು ಬಲಿಯಾಗಿ ಅರ್ಪಿಸಿದಿ. ಈ ಯುದ್ಧದಲ್ಲಿ ನೀನು ಜರಾಸಂಧನನ್ನು ಬಲಿಯಾಗಿ ಕೃಷ್ಣನಿಗೆ ಅರ್ಪಿಸುವಾಗ ಅವನಿಗೆ ಎಷ್ಟು ಸಂತೃಪ್ತಿ ಆಯ್ತಂದರೆ, ಅಷ್ಟು ಸಂತೃಪ್ತಿ ಅವನಿಗೆ ಮುಂದೆ ನಡೆಯುವ ರಾಜಸೂಯ ಯಾಗದಲ್ಲಿ ಆದರೂ ಆಯ್ತಾ ಇಲ್ವಾ ಹೇಳಿ ಪ್ರಶ್ನೆ ಮಾಡ್ತಾರೆ ಇಲ್ಲಿ. ಯಾವತ್ ಪ್ರತ್ಯಕ್ಷ ಭೂತಂ, ಅಲ್ಲಿಯೇ ನಿಂತಿದ್ದ ಪ್ರತ್ಯಕ್ಷವಾಗಿ ಕೃಷ್ಣ. ನಿಖಿಲ ಮಖಭುಜಂ, ಎಲ್ಲ ಯಜ್ಞಗಳನ್ನು ಸ್ವೀಕಾರ ಮಾಡುವವನು. ತರ್ಪಯಾ ಮಾಸಿತಾಸೌ, ಅವನಿಗೆ ಇದರಿಂದ ಎಷ್ಟು ತೃಪ್ತಿ ಆಯಿತೋ ಈ ಬಲಿಯಿಂದ. ತಾವತ್ಯ ಯೋಜಿ ತೃಪ್ತಿಯ ಕಿಮುವದ ಭಗವನ್ ರಾಜಸೂಯಾಶ್ವಮೇಧೆ, ಆ ತೃಪ್ತಿಗೆ ಮುಂದೆ ರಾಜಸೂಯ ಯಾಗದಿಂದ ಬಂದ ತೃಪ್ತಿ ಆದರೂ ಸರಿಸಾಟಿಯಾಗಬಹುದೇ ಹೇಳಿ ಕೇಳ್ತಾರೆ. ಇನ್ನು ಮುಂದಿನ ಶ್ಲೋಕ ಶ್ವೇಳಾಕ್ಷೀನ್ ನಾಟ್ಟಹಾಸಂ ಎಂಬ ಶ್ಲೋಕದಲ್ಲಿ ಭೀಮ ಕುರುಕ್ಷೇತ್ರದಲ್ಲಿ ಮಾಡಿದ ಯುದ್ಧವನ್ನು ವರ್ಣಿಸ್ತಾರೆ. ಇದರ ಮೊದಲನೇ ಲೈನ್ನಲ್ಲಿ ಹೇಳ್ತಾರೆ, ಭೀಮನ ಯುದ್ಧ ಹೇಗಿತ್ತಂದರೆ ಅವನ ಉದ್ದದ ತೋಳುಗಳಲ್ಲಿ ಗದೆಯನ್ನು ಇಟ್ಕೊಂಡು ಸಿಂಹದಾಗೆ ಗರ್ಜಿಸ್ತಿದ್ದ, ಜೋರಾಗಿ ನೆಗಾಡ್ತಿದ್ದ, ಶತ್ರುಗಳನ್ನೆಲ್ಲ ಕೊಲ್ತಾ ಇದ್ದ, ಹಲವಾರು ಅಕ್ಷೋಹಿಣಿಗಳನ್ನು ನಾಶ ಮಾಡಲಿಕ್ಕೆ ಸಾಮರ್ಥ್ಯ ಇರುವಂಥ ಅವನ ಯುದ್ಧ. ಶ್ವೇಳ ಸಿಂಹದಾಗಿ ಗರ್ಜಿಸ್ತ, ಅಕ್ಷೀನ್ ಅಟ್ಟಹಾಸಂ ಜೋರಾಗಿ ನಗುತ, ತವ ರಣಂ ನಿನ್ನ ರಣ ನಿನ್ನ ಯುದ್ಧ, ಅರಿಹನ್ ಶತ್ರುಗಳನ್ನು ಕೊಲ್ಲುವವನೇ, ಉದ್ಗದ ಉದ್ದಾಮ ಬಾಹೋ ಉದ್ದ ತೋಳುಗಳಲ್ಲಿ ಗದೆಯನ್ನು ಇಟ್ಕೊಂಡಿರುವವನೇ, ಬಹು ಅಕ್ಷೋಹಿಣಿ ಅನೀಕ ಕ್ಷಪಣ ಸುನಿಪುಣಂ ಹಲವಾರು ಅಕ್ಷೋಹಿಣಿಗಳನ್ನು ನಾಶ ಮಾಡುವ ಸಾಮರ್ಥ್ಯವುಳ್ಳದ್ದು ನಿನ್ನ ಯುದ್ಧ. ಮುಂದಿನ ಸಾಲಿನಲ್ಲಿ ಹೇಳ್ತಾರೆ, ನೀನು ಈ ಯುದ್ಧ ಯಾಕೆ ಮಾಡಿದಿ ಅಂದರೆ ಶ್ರೇಷ್ಠನಾದ ಭಗವಂತನ ಸೇವೆಗಾಗಿ ಮಾಡಿದಿ. ಈ ಯುದ್ಧವನ್ನು ವರ್ಣಿಸಲಿಕ್ಕೆ ನನಗೆ ಸಾಧ್ಯ ಇಲ್ಲ, ನೀನು ಮತ್ತು ಭಗವಂತ ಮಾತ್ರ ಈ ಯುದ್ಧವನ್ನು ವರ್ಣಿಸಲಿಕ್ಕೆ ಸಮರ್ಥರು. ಅಂಥ ಆನಂದ ತೀರ್ಥರೇ, ನಿಮ್ಮ ಪಾದಕ್ಕೆ ಮತ್ತು ಭಗವಂತನ ಪಾದಕ್ಕೆ ನಾನು ನಮಸ್ಕರಿಸ್ತೇನೆ ಹೇಳ್ತಾರೆ. ಯಸ್ಯ ಸರ್ವೋತ್ತಮಸ್ಯ ಶುಶ್ರೂಷಾರ್ಥಂ ಚಕರ್ಥ, ಯಾಕೆ ಈ ಯುದ್ಧ ಮಾಡಿದಿ ಅಂದರೆ ಸರ್ವೋತ್ತಮಸ್ಯ ಶುಶ್ರೂಷಾರ್ಥಂ, ಸರ್ವೋತ್ತಮನಾದ ಭಗವಂತನ ಸೇವೆ ಹೇಳಿ ಈ ಯುದ್ಧವನ್ನು ಮಾಡಿದಿ. ಸ್ವಯಮಯಮಥ ಸಂವಕ್ತು ಆನಂದತೀರ್ಥ ಶ್ರೀಮನ್ನಾಮಾನ್ ಸಮರ್ಥ ತ್ವಮಪಿ, ಭಗವಂತನೇ ಈ ಯುದ್ಧವನ್ನು ವರ್ಣಿಸಬೇಕು ಅಥವಾ ನೀವೇ ವರ್ಣಿಸಬೇಕು, ನೀವಿಬ್ಬರೇ ಈ ಯುದ್ಧವನ್ನು ವರ್ಣಿಸಲಿಕ್ಕೆ ಸಮರ್ಥರು ಓ ಆನಂದ ತೀರ್ಥರೇ ಹೇಳ್ತಾ ಇದ್ದಾರೆ. ಯುವಯೋ ಪಾದ ಪದ್ಮಂ ಪ್ರಪದ್ಯೆ, ನಿಮ್ಮಿಬ್ಬರ ಪಾದಕ್ಕೆ, ನಿಮ್ಮ ಪಾದ ಮತ್ತು ಭಗವಂತನ ಪಾದಕ್ಕೆ ನಾನು ನಮಸ್ಕರಿಸ್ತಿದ್ದೇನೆ ಹೇಳ್ತಾರೆ. ಇಲ್ಲಿ ಭೀಮ ಹಲವಾರು ಅಕ್ಷೋಹಿಣಿಗಳನ್ನು ಕೊಂದ ಹೇಳ್ತಾರೆ. ಒಂದು ಅಕ್ಷೋಹಿಣಿ ಅಂದರೆ 21,870 ರಥಗಳು, ಅದರೊಟ್ಟಿಗೆ 21,870 ಆನೆಗಳು, 65,610 ಕುದುರೆಗಳು, 1,09,350 ಕಾಲಾಳುಗಳು ಸೋಲ್ಜರ್ಸ್, ಇಷ್ಟೆಲ್ಲ ಸೇರಿದರೆ ಒಂದು ಅಕ್ಷೋಹಿಣಿ. ಹೀಗೆ ಮಹಾಭಾರತ ಯುದ್ಧದಲ್ಲಿ 18 ಅಕ್ಷೋಹಿಣಿಗಳಿದ್ದವು. ಅದರಲ್ಲಿ 6 ಅಕ್ಷೋಹಿಣಿಗಳು ಭೀಮ ಒಬ್ಬನೇ ಕೊಂದಿದ್ದಾನೆ. ಇಂಥ ಯುದ್ಧ ಭೀಮಂದು. ಇನ್ನು ಮುಂದೆ 25ನೇ ಶ್ಲೋಕ ದೃಹ್ಯಂತೀಂ ಹೃದೃಹಮ್ಮಾಂ ಎಂಬ ಶ್ಲೋಕ. ಹನುಮಂತನ ಅವತಾರ ಬ್ರಹ್ಮಚಾರಿಯ ಅವತಾರ, ಮಧ್ವಾಚಾರ್ಯರಂತೂ ಸನ್ಯಾಸಿಗಳು. ಭೀಮ ಅವತಾರದಲ್ಲಿ ಒಂದೇ ಅವರು ಗೃಹಸ್ಥರಾಗಿದ್ದದ್ದು. ಆ ಅವತಾರದಲ್ಲಿ ಭಾರತೀ ದೇವಿ ಅವರ ಪತ್ನಿಯಾಗಿ ದ್ರೌಪದಿಯಾಗಿ ಬಂದಿದ್ಲು. ಹಾಗೆ ಈಗ ಭೀಮಾವತಾರದ ಸ್ತೋತ್ರ ಮಾಡ್ತಾ ಇರುವಾಗ ಈ ಒಂದು ಶ್ಲೋಕದಲ್ಲಿ ದ್ರೌಪದಿಯ ಪ್ರಾರ್ಥನೆ ಬರ್ತದೆ. ಈ ಶ್ಲೋಕದ 2 ಸಾಲುಗಳನ್ನು ನಾವು ಒಟ್ಟಿಗೆ ನೋಡುವ. ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ನನ್ನ ಹೃದಯದ ಒಳಗೇನೆ ನನಗೆ ದ್ರೋಹ ಮಾಡ್ತಾ ಇರುವ ಅಜ್ಞಾನದ ನಿದ್ರೆ ಉಂಟು. ಓ ವಿದ್ಯಾ ಸಮುದ್ರನೇ, ವಿದ್ಯೆಯನ್ನು ಕೊಡುವವನೇ, ಹಿಂದೆ ಭೀಮ ಆಗಿದ್ದವನೇ ಹೇಳಿ ಮಧ್ವಾಚಾರ್ಯರನ್ನು ಕುರಿತು ಹೇಳ್ತಾ ಇದ್ದಾರೆ. ನಿನ್ನ ಪತ್ನಿಯಾದ ದ್ರೌಪದಿ ವಾಗ್ದೇವಿಯೇ ಆಗಿದ್ದಾಳೆ, ಅವಳು ಪಾರ್ವತಿಗಿಂತಲೂ ಶ್ರೇಷ್ಠಳಾಗಿದ್ದಾಳೆ. ನೀನು ಅವಳ ಹತ್ರ ಹೇಳು, ಏನಂತ ಹೇಳಬೇಕು, ನನ್ನಲ್ಲಿರುವ ಅಜ್ಞಾನದ ನಿದ್ರೆಯನ್ನು ಓಡಿಸಿಬಿಡಲಿ, ನನ್ನನ್ನು ಈ ನಿದ್ರೆಯಿಂದ ಬಲಾತ್ಕಾರವಾಗಿ ಎಬ್ಬಿಸಿ ನನ್ನಲ್ಲಿರುವ ದೋಷಗಳು ದುರಿತಗಳನ್ನೆಲ್ಲ ನಾಶ ಮಾಡಿ ನನಗೆ ಸುಲಭವಾಗಿ ಪದ್ಯವನ್ನು ರಚನೆ ಮಾಡುವಂಥ ಸಾಮರ್ಥ್ಯ ಕೊಡು ಹೇಳು. ದೃಹ್ಯಂತೀಂ ಹೃದೃಹಮ್ಮಾಂ, ನನ್ನ ಹೃದಯದೊಳಗೇನೆ ಇದ್ದುಕೊಂಡು ನನಗೆ ದ್ರೋಹ ಮಾಡ್ತಾ ಇರುವಂಥ ಅವಿದ್ಯಾಂ ನಿದ್ರಾಂ, ಅಜ್ಞಾನದ ನಿದ್ರೆ ಉಂಟು. ದ್ರಾವಯಂತೀಂ, ನನ್ನನ್ನು ಎಬ್ಬಿಸಲಿ. ಧೃತಮನಿಲ ಬಲಾದ್,
ಬಲಾತ್ಕಾರವಾಗಿ ಮತ್ತು ತತ್ಕ್ಷಣ ಎಬ್ಬಿಸಲಿ. ವಿದ್ರಾವ್ಯ, ಆ ನಿದ್ರೆಯನ್ನು ಓಡಿಸಿಬಿಡಲಿ. ಸದ್ಯೋ ರಚನ ಪಟುಮತಾ ಪಾದ್ಯ, ನನಗೆ ನಿರರ್ಗಳವಾಗಿ ಫ್ಲೂಯೆಂಟಾಗಿ ಪದ್ಯವನ್ನು ರಚಿಸುವ ಸಾಮರ್ಥ್ಯವನ್ನು ಕೊಡಲಿ. ವಿದ್ಯಾ ಸಮುದ್ರ, ವಿದ್ಯೆಯ ಸಮುದ್ರನೇ. ವಾಗ್ದೇವಿ ವಿದಿತಾ ದ್ರೌಪದಿ, ವಾಗಭಿಮಾನಿ ಅಂದರೆ ಸರಸ್ವತಿ ಅಥವಾ ಭಾರತಿ ಹೇಳಿ ಪ್ರಸಿದ್ಧಲಾಗಿದ್ದಂಥ ದ್ರೌಪದಿ. ಸಾ ಸುವಿದ್ಯಾ ದ್ರವಿಣದ, ವಿದ್ಯೆಯನ್ನು ಕೊಡುವವಳು. ರುದ್ರಪತ್ನ್ಯಾದ್ ಉದ್ರಿಕ್ತ, ರುದ್ರಪತ್ನಿಯಾದ ಪಾರ್ವತಿಯಿಂದಲೂ ಶ್ರೇಷ್ಠಳಾದವಳು. ಪಾರ್ವತಿಯು ಕೂಡ ವಾಗಭಿಮಾನಿ, ಆದರೆ ಸರಸ್ವತಿ ಭಾರತಿ ಅವಳಿಂದ ಮೇಲೆ ಇರುವಂಥ ವಾಗಭಿಮಾನಿಗಳು. ಅಂಥ ರುದ್ರಪತ್ನಿಯಿಂದಲೂ ಶ್ರೇಷ್ಠಳಾದಂಥ ದ್ರೌಪದಿ ದೇವಿ ದ್ರಾಗ್ ಅಭದ್ರಾದ್ರಹಯತು, ನನ್ನಲ್ಲಿರುವ ದೋಷಗಳು ದುರಿತಗಳನ್ನೆಲ್ಲ ನಾಶ ಮಾಡಲಿ. ದಯಿತಾ ಪೂರ್ವ ಭೀಮ, ಹಿಂದೆ ಭೀಮನಾದವನೇ ಅಂದರೆ ಮಧ್ವಾಚಾರ್ಯರನ್ನು ಕುರಿತು ಹೇಳ್ತಾ ಇದ್ದಾರೆ. ಆಜ್ಞೆಯ ತೇ, ನಿನ್ನ ಆಜ್ಞೆಯಿಂದ ದ್ರೌಪದಿ ದೇವಿ ಹೀಗೆ ಮಾಡಲಿ ಹೇಳಿ. ಅಂದರೆ ನನ್ನಲ್ಲಿರುವಂಥ ಅವಿದ್ಯೆಯನ್ನು ಓಡಿಸಿ ನನ್ನನ್ನು ಬಲಾತ್ಕಾರವಾಗಿ ಎಬ್ಬಿಸಿ ಪದ್ಯ ರಚನೆಗೆ ಬೇಕಾದಂಥ ಸಾಮರ್ಥ್ಯವನ್ನು ಕೊಡಲಿ ಹೇಳಿ. ಇಲ್ಲಿ ನಾವೊಂದು ಗಮನಿಸಬೇಕಾದದ್ದು ಏನಂದರೆ, ತ್ರಿವಿಕ್ರಮ ಪಂಡಿತಾಚಾರ್ಯರು ಕವಿಗಳು, ಅವರು ಹಿಂದೆ ರಾಜಕವಿಗಳಾಗಿದ್ದರು. ಈ ವಾಯುಸ್ತುತಿಯು ಕೂಡ ಒಂದು ಆಶುಕವಿತೆ. ಈ ಆಶುಕವಿತೆಯನ್ನು ಬರೆಯುವಾಗಲೇ ಅವರು ದ್ರೌಪದಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನನಗೆ ಇದೇ ಕವಿತೆ ಬರೀಲಿಕ್ಕೇ ಸಾಮರ್ಥ್ಯ ಕೊಡು ಹೇಳಿ. ಇನ್ನು 26ನೇ ಶ್ಲೋಕ, ಯಾಭ್ಯಾಂ ಶುಶ್ರೂಷುರಾಸಿ ಎಂಬ ಶ್ಲೋಕದಲ್ಲಿ ಭೀಮಾವತಾರಕ್ಕೆ ದೊರಕಿದ ಒಂದು ವಿಶೇಷವಾದ ಭಾಗ್ಯದ ಬಗ್ಗೆ ಹೇಳ್ತಾರೆ. ಏನಿ ಭಾಗ್ಯ ಅಂದರೆ, ಈ ಅವತಾರದಲ್ಲಿ ಭಗವಂತನ 2 ಅವತಾರಗಳಿಗೆ ಸೇವೆ ಸಲ್ಲಿಸುವಂತಹ ಭಾಗ್ಯ ಸಿಕ್ಕಿದೆ ಮುಖ್ಯ ಪ್ರಾಣದೇವರಿಗೆ. ಕೃಷ್ಣಾವತಾರ ಮತ್ತು ವೇದವ್ಯಾಸ ಅವತಾರ, 2 ಅವತಾರಗಳಿಗೂ ಸೇವೆ ಸಲ್ಲಿಸುವ ಭಾಗ್ಯ ಭೀಮನದ್ದಾಗಿತ್ತು. ಈ ಶ್ಲೋಕದ ಮೊದಲನೇ ಸಾಲಿನಲ್ಲಿ ಹೇಳ್ತಾರೆ, ಕುರುವಂಶದಲ್ಲಿ ಹುಟ್ಟಿ 2 ಅವತಾರಗಳನ್ನು ಸೇವೆ ಮಾಡಿದಿ. ಒಂದು ಕ್ಷತ್ರಿಯ ಅಂದರೆ ಕೃಷ್ಣಾವತಾರ, ಇನ್ನೊಂದು ಬ್ರಾಹ್ಮಣ ಅಂದರೆ ವೇದವ್ಯಾಸ ಅವತಾರ. 2 ಅವತಾರಗಳು ಬ್ರಹ್ಮನೇ ಆಗಿದ್ದಾವೆ, ಅಂದರೆ ಭಗವಂತನೇ. 2 ಪರಿಪೂರ್ಣವಾದಂತಹದ್ದು, 2 ಜ್ಞಾನಾನಂದಮಯವಾದ ರೂಪಗಳು, ಮತ್ತು 2ರ ಹೆಸರು ಕೃಷ್ಣ. ವಾಸುದೇವ ಕೃಷ್ಣ ಅಂದರೆ ಯದುವಂಶದಲ್ಲಿ ಹುಟ್ಟಿದಂಥ ಕೃಷ್ಣ, ಕೃಷ್ಣ ದ್ವೈಪಾಯನ ಅಂದರೆ ವೇದವ್ಯಾಸರು. ಯಾಭ್ಯಾಂ ಶುಶ್ರೂಷುರಾಸೀಹಿ, 2 ಅವತಾರಗಳ ಸೇವೆ ಮಾಡಿದಿ ನೀನು. ಕುರುಕುಲ ಜನನೇ, ಕುರುವಂಶದಲ್ಲಿ ಹುಟ್ಟಿದವನೇ. ಕ್ಷತ್ರ ವಿಪ್ರೋದಿತಾಭ್ಯಾಂ, ಒಂದು ಕ್ಷತ್ರಿಯ ಅವತಾರ ಅಂದರೆ ಕೃಷ್ಣ, ಇನ್ನೊಂದು ಬ್ರಾಹ್ಮಣ ಅವತಾರ ಅಂದರೆ ವೇದವ್ಯಾಸರು. ಕ್ಷತ್ರ ವಿಪ್ರೋದಿತಾಭ್ಯಾಂ. ಬ್ರಹ್ಮಭ್ಯಾಂ, 2 ಬ್ರಹ್ಮ ಅಂದರೆ ಭಗವಂತನ ಅವತಾರಗಳೇ. ಬ್ರಹ್ಮಿತಾಭ್ಯಾಂ, 2 ಪೂರ್ಣವಾದಂಥ ಅವತಾರಗಳು. ಚಿತಿ ಸುಖ ವಪುಷಾ, 2 ಜ್ಞಾನಾನಂದಮಯವಾದ ರೂಪವುಳ್ಳಂಥ ಅವತಾರಗಳು. ಭಗವಂತನ ಯಾವ ಅವತಾರಕ್ಕೂ ಪ್ರಾಕೃತಿಕ ದೇಹ ಇಲ್ಲ, ಎಲ್ಲದಕ್ಕೂ ಜ್ಞಾನಾನಂದಮಯವಾದ ರೂಪಗಳೇ ಇರುವುದು. ಕೃಷ್ಣ ನಾಮಾಸ್ಪದಾಭ್ಯಾಂ, 2 ಅವತಾರಗಳ ಹೆಸರು ಕೃಷ್ಣ, ಕೃಷ್ಣ ದ್ವೈಪಾಯನ ಮತ್ತು ವಾಸುದೇವ ಕೃಷ್ಣ. ಇನ್ನು ಮುಂದೆ ಹೇಳ್ತಾರೆ, ಈ 2 ಅವತಾರಗಳಲ್ಲಿಯೂ ಏನು ಭೇದ ಇಲ್ಲ, ಆದರೆ ಭಗವಂತನ ವಿಶೇಷ ಸಾಮರ್ಥ್ಯದಿಂದಾಗಿ ಇದು ಬೇರೆ ಇದ್ದಾಗೆ ಕಾಣ್ತದಷ್ಟೆ. ನಾನು ಈ 2 ಅವತಾರಗಳಿಗೂ ನಮಸ್ಕರಿಸ್ತೇನೆ ಮತ್ತು ನಿನಗೂ ನಮಸ್ಕರಿಸ್ತಿದ್ದೇನೆ, ಅಂದರೆ ಭೀಮನಿಗೂ ನಮಸ್ಕರಿಸ್ತೇನೆ. ನಿಮ್ಮ ಅರಳಿದ ಹೊಳೆಯುತ್ತಿರುವ ಕಮಲದಂತೆ ಇರುವಂಥ ಕಣ್ಣುಗಳು ಕರುಣೆಯಿಂದ ನನ್ನನ್ನು ನೋಡಿ ನನಗೆ ಕ್ಷೇಮವನ್ನು ಉಂಟು ಮಾಡಲಿ ಹೇಳಿ ಬೇಡಿಕೊಳ್ತಾರೆ. ನಿರ್ಭೇದಾಭ್ಯಾಂ, ಏನೂ ಭೇದ ಇಲ್ಲ 2 ಅವತಾರಗಳಲ್ಲಿ, ನಿಜವಾಗಿ ಒಂದೇ. ವಿಶೇಷ ದ್ವಿವಚನ ವಿಷಯಾಭ್ಯಾಂ, ಆದರೂ ಭಗವಂತನ ವಿಶೇಷವಾದ ಸಾಮರ್ಥ್ಯದಿಂದಾಗಿ ಇದು ಬೇರೆ ಇದ್ದಾಗೆ ಕಾಣ್ತವೆ. ಉಭಾಭ್ಯಾಂ ಅಮೂಭ್ಯಾಂ ತುಭ್ಯಂಚ, ಈ 2 ಅವತಾರಗಳಿಗೂ ಮತ್ತು ನಿನಗೂ ನಾನು ನಮಸ್ಕರಿಸ್ತೇನೆ, ತಲೆಬಾಗುತ್ತೇನೆ. ಸರಸಿಜ ವಿಲಸಲ್ಲೋಚನೇಭ್ಯೋ ನಮೋಸ್ತು, ನಿನ್ನ ಅರಳಿದ ಹೊಳೆಯುತ್ತಿರುವ ಕಮಲದಂತೆ ಇರುವಂಥ ಕಣ್ಣುಗಳು ನನ್ನನ್ನು ಕರುಣೆಯಿಂದ ನೋಡಲಿ. ಕ್ಷೇಮದೇಭ್ಯ, ನನಗೆ ಕ್ಷೇಮವನ್ನು ಕೊಡಲಿ. ಕ್ಷೇಮ ಅಂದರೆ ಒಂದರ್ಥ ಸುರಕ್ಷೆ ಮತ್ತು ಭದ್ರತೆ, ಇನ್ನೊಂದರ್ಥ ಮೋಕ್ಷ. ಮೋಕ್ಷದಲ್ಲಿ ಎಲ್ಲದರಿಂದ ಜಾಸ್ತಿ ಸುರಕ್ಷೆ ಭದ್ರತೆ ಎಲ್ಲ ಇರೋದು, ಹಾಗೆ ನನಗೆ ಮೋಕ್ಷವನ್ನು ಕೂಡ ಕೊಡಲಿ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಇನ್ನು ಇಲ್ಲಿ ಕೆಲವು ವಿಷಯಗಳು ಗಮನಿಸಬೇಕಾದದ್ದುಂಟು. ಒಂದೇನೆಂದರೆ ವೇದವ್ಯಾಸರ ವರ್ಣ. ಇಲ್ಲಿ ಕ್ಷತ್ರ ವಿಪ್ರೋದಿತಾಭ್ಯಾಂ ಹೇಳಿ ಹೇಳಿದರು, ಅಂದರೆ ಒಂದು ಕ್ಷತ್ರಿಯ ಕೃಷ್ಣ, ಇನ್ನೊಂದು ಬ್ರಾಹ್ಮಣ ಕೃಷ್ಣ ಹೇಳಿ. ಆದರೆ ವೇದವ್ಯಾಸರು ಆ ಕಾಲದ ಜಾತಿ ವ್ಯವಸ್ಥೆ ಪ್ರಕಾರ ಅವರು ಬ್ರಾಹ್ಮಣ ಆಗಲಿಲ್ಲ. ಶಾಸ್ತ್ರಗಳಲ್ಲಿ ಒಬ್ಬರ ಸ್ವಭಾವ ನೋಡಿ, ಅವರ ಇಂಟ್ರೆಸ್ಟ್ ಯಾವುದರಲ್ಲಿ ಉಂಟು ಹೇಳಿ ನೋಡಿ ಅವರ ವರ್ಣ ತೀರ್ಮಾನ ಮಾಡಬೇಕು ಹೇಳಿದ್ದಾರೆ. ಹೀಗೆ ಗೋವಿಂದಾಚಾರ್ಯರು ಸುಮಾರು ಸರ್ತಿ ತಿಳಿಸಿದ್ದಾರೆ. ಆದರೆ ವೇದವ್ಯಾಸರ ಕಾಲದಲ್ಲಿ ಪ್ರಚಲಿತವಾದದ್ದು ಜಾತಿ ವ್ಯವಸ್ಥೆ ಇತ್ತು. ಎಲ್ಲಿ ಹುಟ್ಟುತ್ತಾರೋ ಅದರ ಪ್ರಕಾರ ಅವರ ವರ್ಣ ತೀರ್ಮಾನವಾಗ್ತಿತ್ತು. ಆ ವ್ಯವಸ್ಥೆ ಪ್ರಕಾರ ವೇದವ್ಯಾಸರು ಬ್ರಾಹ್ಮಣರಾಗ್ತಿರಲಿಲ್ಲ. ಅವರ ತಂದೆ ಪರಾಶರರು ಬ್ರಾಹ್ಮಣರು, ತಾಯಿ ಸತ್ಯವತಿ, ಅವಳು ಕ್ಷತ್ರಿಯ ಸ್ತ್ರೀ, ಉಪರಿಚರ ವಸುವಿನ ಮಗಳು. ಜಾತಿ ವ್ಯವಸ್ಥೆ ಪ್ರಕಾರ ತಾಯಿಯ ಜಾತಿ ಮಗನಿಗೆ. ಆದರೆ ವೇದವ್ಯಾಸರು ತಂದೆಯ ಜಾತಿಯ ಬ್ರಾಹ್ಮಣರಾದರು. ಆ ಕಾಲದಲ್ಲಿ ಎಲ್ಲರೂ ವೇದವ್ಯಾಸರನ್ನು ಶ್ರೇಷ್ಠವಾದ ಬ್ರಾಹ್ಮಣರು, ಬ್ರಹ್ಮರ್ಷಿಗಳು ಹೇಳಿ ಒಪ್ಪಿಕೊಂಡ್ರು. ಆ ಕಾಲದ ಜಾತಿ ವ್ಯವಸ್ಥೆಯಿಂದ ಹೊರಗೆ ನಿಂತವರು ವೇದವ್ಯಾಸರು. ಇನ್ನು 2 ಹೆಸರು ಕೃಷ್ಣ ಹೇಳಿದ್ದೇವೆ.
ಒಬ್ಬ ವಾಸುದೇವ ಕೃಷ್ಣ, ಅಂದರೆ ಅದು ವಸುದೇವನ ಮಗನಾದದ್ದಕ್ಕೆ ವಾಸುದೇವ ಕೃಷ್ಣ. ಇನ್ನು ವೇದವ್ಯಾಸರು ಕೃಷ್ಣ ದ್ವೈಪಾಯನ. ಕೃಷ್ಣ ದ್ವೈಪಾಯನ ಯಾಕಂದರೆ ಅವರು ದ್ವೀಪ ಮೇಲೆ ಹುಟ್ಟಿದ್ರು, ಒಂದು ಐಲ್ಯಾಂಡ್ ಮೇಲೆ ಹುಟ್ಟಿದ್ದವರು, ಅದಕ್ಕೆ ಕೃಷ್ಣ ದ್ವೈಪಾಯನ. ವೇದವ್ಯಾಸ ಹೇಳಿ ಅವರ ಹೆಸರಲ್ಲ, ಅದೊಂದು ಟೈಟಲ್. ವೇದ ವಿಭಾಗ ಮಾಡಿದ್ದಕ್ಕೆ ಅವರನ್ನು ವೇದವ್ಯಾಸ ಹೇಳಿ ಕರೀತಾರೆ. ಇನ್ನು ಕೃಷ್ಣ ಶಬ್ದದ ಅರ್ಥ ಏನಂದರೆ, ಒಂದರ್ಥ ಕೃಷ್ಣ ಅಂದರೆ ಆಕರ್ಷಣೆ ಮಾಡುವವನು, ಇನ್ನೊಂದು ಜ್ಞಾನಾನಂದಮಯವಾದ ರೂಪದೊಂದಿಗೆ ಭೂಮಿಗೆ ಬಂದವನು, ಇನ್ನೊಂದು ತನ್ನನ್ನು ತಾನು ಅಜ್ಞಾನದಿಂದ ಮುಕ್ತನಾಗಿ ಮಾಡಿಕೊಂಡು ಬೇರೆಯವರಿಗೂ ಅಜ್ಞಾನವನ್ನು ತೆಗೆಯುವವನು ಕೃಷ್ಣ, ಇನ್ನೊಂದು ಭೂಮಿಗೆ ಜ್ಞಾನ ಮತ್ತು ಆನಂದವನ್ನು ಕೊಡಲಿಕ್ಕೋಸ್ಕರ ಬಂದವನು. ಇನ್ನು ಮುಂದಿನ 27ನೇ ಶ್ಲೋಕದಲ್ಲಿ ಗಚ್ಚನ್ ಸೌಗಂಧಿಕಾರ್ಥಂ ಎಂಬ ಶ್ಲೋಕದಲ್ಲಿ ಹನುಮಂತ ಮತ್ತು ಭೀಮ ಭೇಟಿಯಾದದ್ದನ್ನು ಇಲ್ಲಿ ವರ್ಣಿಸ್ತಾರೆ. ಈ ಶ್ಲೋಕದ ಮೊದಲನೇ ಸಾಲಿನಲ್ಲಿ ಹೇಳ್ತಾರೆ, ಓ ಭೀಮನೇ, ನೀನು ದ್ರೌಪದಿಗೆ ಸೌಗಂಧಿಕ ಪುಷ್ಪ ತರಲಿಕ್ಕೆ ಹೋಗುವಾಗ ಯಾವ ದೋಷಗಳೂ ಇಲ್ಲದಂತಹ ಹನುಮಂತನನ್ನು ನೋಡಿದಿ. ಆದರೆ ಅವನ ಬಾಲವನ್ನು ಎತ್ತಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಅಂಥ ಹನುಮಂತ ಬೆಳೆದು ಭೂಮಿ ಆಕಾಶಗಳನ್ನು ವ್ಯಾಪಿಸಿ ನಿಂತ. ಗಚ್ಚನ್ ಸೌಗಂಧಿಕಾರ್ಥಂ ಭೀಮಃ, ಓ ಭೀಮನೇ, ನೀನು ಸೌಗಂಧಿಕ ಪುಷ್ಪ ತರಲಿಕ್ಕೆ ಹೋಗುವಾಗ ದ್ರೌಪದಿಗೆ, ಪಥಿಸ ಹನುಮತಃ, ದಾರಿಯಲ್ಲಿ ಹನುಮಂತನನ್ನು ಕಂಡಿ. ಅಚ್ಛಸ್ಯ, ಯಾವ ದೋಷಗಳೂ ಇಲ್ಲದಂಥ ಹನುಮಂತ. ಪುಚ್ಛಂ ಪ್ರೋದ್ಧರ್ತುಂ ನಾಶಕತ್, ಅವನ ಬಾಲವನ್ನು ಸರಿಸಲಿಕ್ಕೆ ಆಗಲಿಲ್ಲ. ಸತ್ ಅಮುಂ ಉರು ವಪುಷಾ ಭೀಷಯಾ ಮಾಸ ಚೇತಿ, ಆವಾಗ ಆ ಹನುಮಂತ ಬೆಳೆದು ಭೂಮಿ ಆಕಾಶಗಳನ್ನು ವ್ಯಾಪಿಸಿ ನಿಂತ. ಇನ್ನು ಮುಂದಿನ ಸಾಲಿನಲ್ಲಿ ಹೇಳ್ತಾರೆ, ನಿಜವಾಗಿ ಈ ಎರಡು ರೂಪಗಳು ಭೀಮ ಮತ್ತು ಹನುಮಂತ ಒಂದೇ. ಎರಡೂ ಪೂರ್ಣ ಜ್ಞಾನ ಮತ್ತು ಬಲದ ರೂಪಗಳಾಗಿವೆ. ಶ್ರೇಷ್ಠವಾದ ಗುರುಗಳಾದಂಥ ಆನಂದ ತೀರ್ಥರೇ, ಈ ಘಟನೆ ಜ್ಞಾನಿಗಳಿಗೆ ಒಂದು ಮನೋರಂಜನೆ ಮತ್ತು ನಿಮ್ಮನ್ನು ದ್ವೇಷಿಸುವಂತಹ ದುಷ್ಟರಿಗೆ ಇದೊಂದು ದಾರಿ ತಪ್ಪಿಸಲಿಕ್ಕೆ ಒಂದು ನೆಪವಾಗಿದೆ ಅಷ್ಟೆ. ಪೂರ್ಣ ಜ್ಞಾನ ಓಜಸೋಸ್ತೆ, ಎರಡೂ ಕೂಡ ಹನುಮ ಭೀಮ ಎರಡೂ ರೂಪಗಳು ಕೂಡ ಪೂರ್ಣ ಜ್ಞಾನ ಮತ್ತು ಓಜಸ್ಸಿನ ರೂಪಗಳು, ಅಂದರೆ ಜ್ಞಾನ ಮತ್ತು ಬಲದ ರೂಪಗಳು. ಗುರುತಮ ವಪುಷೋ, ಓ ಮಹಾಗುರುವೇ ಶ್ರೀಮದ್ ಆನಂದ ತೀರ್ಥರೇ, ಕ್ರೀಡಾ ಮಾತ್ರಂ ತದೇತತ್, ಇದು ಕೇವಲ ಒಂದು ಆಟ ಅಷ್ಟೆ. ಈ ಹನುಮ ಭೀಮ ಬೇರೆಯಾಗಿ ತೋರಿಸ್ಕೊಂಡು ಒಬ್ಬರಿಗೆ ಇನ್ನೊಬ್ಬರ ಬಾಲ ಎತ್ತಲಿಕ್ಕಾಗದಾಗಿ ತೋರಿಸ್ಕೊಂಡದೆಲ್ಲ ಒಂದು ಆಟ ಅಷ್ಟೆ. ಪ್ರಮದದ ಸುಧಿಯಾಂ, ಜ್ಞಾನಿಗಳಿಗೆ ಮನೋರಂಜನೆ ಆನಂದ ಕೊಡಲಿಕ್ಕೋಸ್ಕರ ಈ ಆಟ. ಮೋಹಕ ದ್ವೇಷ ಭಾಜಾಂ, ಹಾಗೆಯೇ ನಿನ್ನನ್ನು ದ್ವೇಷಿಸುವಂಥ ದುಷ್ಟರನ್ನು ಮೋಹದಿಂದ ದಾರಿ ತಪ್ಪಿಸಲಿಕ್ಕೆ. ಈಗ ಇದರಲ್ಲಿ ತ್ರಿವಿಕ್ರಮ ಪಂಡಿತರು ಹನುಮಂತ ಮತ್ತು ಭೀಮ ಅವತಾರಗಳಲ್ಲಿ ಏನೂ ಭೇದ ಇಲ್ಲ ಹೇಳಿದಾಗೆ ಕಾಣ್ತದೆ. ಆದರೆ ಮಧ್ವಾಚಾರ್ಯರು ಸ್ವತಃ ಹೇಳ್ಕೊಂಡಿದ್ದಾರೆ ಅವರ ಅವತಾರಗಳಲ್ಲಿ ಸ್ವಲ್ಪ ವ್ಯತ್ಯಾಸವಿದೆ ಹೇಳಿ. ಹಿಂದೆ ಹೇಳಿದಾಗೆ ಇತರ ದೇವತೆಗಳು ಅವತಾರ ಮಾಡುವಾಗ ಅವರ ಮೂಲ ರೂಪದಿಂದ ಅವರ ಅವತಾರಗಳಲ್ಲಿ ತುಂಬ ಶಕ್ತಿ ಹ್ರಾಸವಿರ್ತದೆ, ಅವರಿಗೆ ಅವರ ಮೂಲ ರೂಪದ ಸ್ಮರಣೆಯೇ ಇರಲಿಲ್ಲ. ಆದರೆ ವಾಯುದೇವರ ಅವತಾರ ಮಾಡುವಾಗ ಅವರಿಗೆ ಪೂರ್ಣ ಜ್ಞಾನ ಇರ್ತದೆ. ಅವರ ಮೂಲ ರೂಪಕ್ಕೆ ಅವರ ಅವತಾರಗಳಿಗೆ ಏನೂ ವ್ಯತ್ಯಾಸ ನಮಗಂತೂ ಗೊತ್ತಾಗ್ತಿಲ್ಲ. ಆದರೆ ಮಧ್ವಾಚಾರ್ಯರೇ ಸ್ವತಃ ಹೇಳ್ಕೊಂಡಿದ್ದಾರೆ ಹನುಮದ್ ಅವತಾರ ಭೀಮನಿಂದ ಸ್ವಲ್ಪ ಶ್ರೇಷ್ಠ, ಭೀಮ ಅವತಾರ ಮಧ್ವ ಅವತಾರದಿಂದ ಸ್ವಲ್ಪ ಶ್ರೇಷ್ಠ ಹೇಳಿ ಅವರೇ ಹೇಳ್ಕೊಂಡಿದ್ದಾರೆ. ಆದರೆ ನಮ್ಮ ಪ್ರಾಕ್ಟಿಕಲ್ ಪರ್ಪಸಸ್ಸಿಗೆಲ್ಲ ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳಿದಾಗೆ 3 ಅವತಾರಗಳು ಒಂದೇ ಹೇಳಿ ನಾವು ಒಪ್ಪಬಹುದು. ಆದರೆ ಭಗವಂತನಿಗೆ ಬರುವಾಗ ಅವನ ಅವತಾರಗಳಲ್ಲಿ ಅವನ ಮೂಲ ರೂಪದಲ್ಲಿ ಏನೂ ಭೇದ ಇಲ್ಲ. ಇನ್ನು 28ನೇ ಶ್ಲೋಕ ಬಹ್ವೀಹಿ ಕೋಟೀರಟೀಕಃ ಎಂಬ ಶ್ಲೋಕದಲ್ಲಿ ಸೌಗಂಧಿಕ ಪುಷ್ಪ ತರಲಿಕ್ಕೆ ಹೋದ ಭೀಮನ ಕತೆ ಮುಂದೆ ಬರುತ್ತದೆ. ಈ ಶ್ಲೋಕದ ಮೊದಲನೇ ಲೈನ್ನಲ್ಲಿ ಹೇಳ್ತಾರೆ, ನೀನು ಆ ಸೌಗಂಧಿಕ ಪುಷ್ಪ ತರಲಿಕ್ಕೆ ಹೋಗುವಾಗ ನಿನ್ನನ್ನು ಕೋಟಿ ಕೋಟಿ ರಾಕ್ಷಸರು ಎದುರಿಸಿದ್ರು. ಆ ರಾಕ್ಷಸರು ಎಂಥವ್ರಂದರೆ ವಕ್ರವಾದ ಮನಸ್ಸುಳ್ಳ ಕೋಪದಿಂದ ತುಂಬಿದ ದುಷ್ಟ ರಾಕ್ಷಸರು. ನೀನು ಆ ರಾಕ್ಷಸರನ್ನೆಲ್ಲ ಎದುರಿಸಿದಿ. ಹೂವನ್ನಿಟ್ಕೊಂಡು ಬೇಗ ಮರಳಿ ಬರಬೇಕು ಎಂಬ ಉತ್ಸಾಹದಲ್ಲಿ ಅವರನ್ನೆಲ್ಲ ಬೇಗ ಜಜ್ಜಿ ಕೊಂದುಬಿಟ್ಟು. ಅಂಥ ನೀನು ನಮಗೆ ರಕ್ಷಣೆಯನ್ನು ನೀಡು ಹೇಳಿ ಬೇಡ್ತಾರೆ, ಅಥವಾ ರಕ್ಷಣೆಯನ್ನು ನೀಡುವ ಭಗವಂತನನ್ನು ನೀನು ನಮಗೆ ಕೊಡು ಹೇಳಿ ಬೇಡ್ತಾರೆ. ಬಹ್ವೀಹಿ ಕೋಟೀಹಿ ಅಟೀಕ, ಕೋಟಿ ಕೋಟಿ ರಾಕ್ಷಸರೊಟ್ಟಿಗೆ ಹೋರಾಡಿದಿ. ಕುಟಿಲ ಕಟುಮತೀನ್, ಆ ರಾಕ್ಷಸರು ಎಂಥವರಂದರೆ ವಕ್ರವಾದ ದುಷ್ಟ ಆಲೋಚನೆಗಳುಳ್ಳ ರಾಕ್ಷಸರು. ಉತ್ಕಟಾಟೋಪ ಕೋಪಾನ್, ಕೋಪದಿಂದ ತುಂಬಿದಂತಹ ರಾಕ್ಷಸರು. ದ್ರಾಕ್ಚತ್ವಂ ಸತ್ವರತ್ವ, ದ್ರೌಪದಿಗೆ ಬೇಗ ಹೂವನ್ನು ತೆಕೊಂಡು ಹೋಗಿ ಕೊಡಬೇಕು ಎಂಬ ಉತ್ಸಾಹದಲ್ಲಿ ಅವರೊಟ್ಟಿಗೆ ಬೇಗ ಹೋರಾಡಿದಿ. ಗದಯಾ ಪೋಥಯಾ ಮಾಸಿಥಾರೀನ್, ಗದೆಯಿಂದ ಜಜ್ಜಿಬಿಟ್ಟಿ. ಶರಣದ, ರಕ್ಷಣೆಯನ್ನು ನೀಡುವವನೇ ಅಥವಾ ರಕ್ಷಣೆ ಮಾಡುವ ಭಗವಂತನನ್ನು ಕೊಡುವವನೇ. ಈಗ ಮುಂದಿನ ಸಾಲಿನಲ್ಲಿ ಹೇಳ್ತಾರೆ, ಈ ಕೋಟಿ ಕೋಟಿ ರಾಕ್ಷಸರನ್ನು ಎದುರಿಸಿ ಕೊಂದುಬಿಟ್ಟು ಆವಾಗ ಕೆಲವು ರಾಕ್ಷಸರು ಓಡಿದ್ರು. ಅಂಥವರನ್ನು ಕೂಡ ಜಜ್ಜಿ ಶಕ್ತಿಹೀನರನ್ನಾಗಿ ಮಾಡಿ ಓಡಿಸಿಬಿಟ್ಟು. ಈ ರಾಕ್ಷಸರೇ ಜಗತ್ತು ಸುಳ್ಳು ಎಂಬುವಂಥ ಮಿಥ್ಯಾವಾದದ ತಪ್ಪು ದಾರಿಯನ್ನು ನಂಬಿದ ರಾಕ್ಷಸರು. ಇವರನ್ನೆಲ್ಲ ಎದುರಿಸಿ ಸೋಲಿಸಿ ಆದಮೇಲೆ
ನೀನು ಸೌಗಂಧಿಕ ಪುಷ್ಪವನ್ನು ತಂದು ನಿನ್ನ ಪ್ರಿಯಳಾದ ಪತ್ನಿಗೆ ಕೊಟ್ಟಿ. ಇಂಥ ಪ್ರಾಣದೇವರೇ ನಿನಗೆ ನಾನು ನಮಸ್ಕರಿಸ್ತೇನೆ. ಉನ್ಮಥ್ಯ, ಆ ಬೇರೆ ರಾಕ್ಷಸರು ಗಾಯಗೊಂಡವರು ಓಡಿದ್ರು. ಅವಾಗ ಅವರನ್ನೆಲ್ಲ ಉನ್ಮಥ್ಯ, ಜಜ್ಜಿ ಶಕ್ತಿಹೀನರನ್ನಾಗಿ ಮಾಡಿದಿ. ಅತಥ್ಯ ಮಿಥ್ಯಾತ್ವ ವಚನಾನ್, ಜಗತ್ತೆಲ್ಲ ಸುಳ್ಳು ಎಂಬಂಥ ಮಿಥ್ಯಾವಾದವನ್ನು ನಂಬಿದವರು ಇವರು. ಉತ್ಪತಸ್ಥಾನ್ಸ್ತಥಾನ್ಯಾನ್, ತಪ್ಪಾದ ದಾರಿಯಲ್ಲಿ, ಮಿಥ್ಯಾವಾದದ ದಾರಿಯಲ್ಲಿ ಸಾಗುತ್ತಿರುವ ರಾಕ್ಷಸರು. ಪ್ರಾಯಚ್ಛ ಸ್ವಪ್ರಿಯಾಯೈ ಪ್ರಿಯತಮ ಕುಸುಮಂ, ಇವರನ್ನೆಲ್ಲ ಸೋಲಿಸಿ ಆ ಸೌಗಂಧಿಕ ಪುಷ್ಪವನ್ನು ನಿನ್ನ ಪ್ರಿಯಳಾದ ಪತ್ನಿಗೆ ತಂದುಕೊಟ್ಟಿ. ಪ್ರಾಣ ತಸ್ಮೈ ನಮಸ್ತೆ, ಪ್ರಾಣದೇವರೇ ನಿಮಗೆ ನಮಸ್ಕರಿಸ್ತೇನೆ. 29ನೇ ಶ್ಲೋಕ. ದೇಹಾದುತ್ಕ್ರಾಮಿತಾನಾಂ ಎಂಬ ಶ್ಲೋಕದಲ್ಲಿ ಮಧ್ವಾಚಾರ್ಯರ ಅವತಾರದ ಹಿನ್ನೆಲೆಯನ್ನು ಹೇಳ್ತಾರೆ. ಇದು ಭೀಮಾವತಾರವನ್ನು ಮಧ್ವಾಚಾರ್ಯರ ಅವತಾರವನ್ನು ಕನೆಕ್ಟ್ ಮಾಡ್ತದೆ. ಈ ಶ್ಲೋಕದಲ್ಲಿ ಮೊದಲು ಹೇಳ್ತಾರೆ, ನಿನ್ನ ಕೈಯಲ್ಲಿ ಈ ಕೋಟಿ ರಾಕ್ಷಸರೆಲ್ಲ ಏಕಕಾಲದಲ್ಲಿ ಸತ್ತಾಗ ಈ ದುಷ್ಟ ರಾಕ್ಷಸರ ನಾಯಕ ಒಬ್ಬ ಮಣಿಮಾನ್ ಹೇಳಿ ಕರೆಯಲ್ಪಡುವವ ಒಬ್ಬ ಇದ್ದ. ಈ ಹುಳದಂತೆ ಇರುವ ಮಣಿಮಂತ ವಕ್ರ ಮನಸ್ಸಿನವನಾಗಿದ್ದ, ಕೋಪದಲ್ಲಿದ್ದ, ಮತ್ತು ಕೋಪವೇ ಅವನ ಸ್ವಭಾವವಾಗಿತ್ತು, ಪಾಪಗಳಿಂದ ತುಂಬಿದವನಾಗಿದ್ದ. ದೇಹಾದ್ ಉತ್ಕ್ರಾಮಿತಾನಾಂ, ನಿನ್ನ ಕೈಯಲ್ಲಿ ಸಾವನ್ನು ಅನುಭವಿಸಿದವರು. ಅಕ್ರಮಾತ್, ಏಕಕಾಲದಲ್ಲಿ ಕೋಟಿ ರಾಕ್ಷಸರನ್ನು ಭೀಮ ಒಂದೇ ಕಾಲದಲ್ಲಿ ಕೊಂದಿದ್ದಾನೆ. ಅಧಿಪತಿ ರಸತಾಂ, ಈ ದುಷ್ಟರ ಅಧಿಪತಿ. ವಕ್ರಬುದ್ಧಿ, ವಿಕೃತ ಮನಸ್ಸಿನವನು. ಕ್ರುದ್ಧ, ಕೋಪದಲ್ಲಿದ್ದವನು. ಕ್ರೋಧೈಕವಶ್ಯ, ಕ್ರೋಧವೇ ಅವನ ಸ್ವಭಾವವಾಗಿತ್ತು. ಕ್ರಿಮಿರಿವ ಮಣಿಮಾನ್, ಹುಳದಂತೆ ಇರುವ ಈ ಮಣಿಮಾನ್ ದುಷ್ಕೃತೀನ್, ಪಾಪಗಳಿಂದ ತುಂಬಿದ್ದ. ಮುಂದೆ ಹೇಳ್ತಾರೆ, ಈ ಮಣಿಮಂತ ಸೇಡು ತೀರಿಸ್ಕೊಳ್ಳಿಕ್ಕೋಸ್ಕರ ಭೂಮಿಗೆ ಪುನಃ ಬಂದು ಸಜ್ಜನರಿಗೆ ಅವರ ಮೈಯನ್ನು ಗರಗಸೆಯಿಂದ ಕತ್ತರಿಸಿದಂತೆ ನೋವು ಆಗುವಂಥ, ಅಂದರೆ ಸಾಯಿಂದ ಕತ್ತರಿಸಿದಂತೆ ನೋವು ಆಗುವಂಥ ಒಂದು ಶಾಸ್ತ್ರವನ್ನು ಪ್ರಾರಂಭಿಸಿದ. ಆ ಶಾಸ್ತ್ರದಲ್ಲಿ ವಿಕೃತವಾದ ಸುಳ್ಳು ತರ್ಕಗಳನ್ನೆಲ್ಲ ಬಳಸಿ ವಿಷ್ಣುವಲ್ಲಿ ಗುಣಗಳೇ ಇಲ್ಲ, ಎಲ್ಲ ಜೀವರು ದೇವರಂತೆ ಹೇಳುವಂಥ ಒಂದು ವಾದವನ್ನು ಮಾಡ್ತಿದ್ದ ಈ ಮಣಿಮಂತ. ನಿಷ್ಕ್ರಿಯಾರ್ಥಂ, ಸೇಡು ತೀರಿಸ್ಕೊಳ್ಳಿಕ್ಕೋಸ್ಕರ. ಈ ಮಣಿಮಂತನು ರಿವೆಂಜಿಗೋಸ್ಕರ ಚಕ್ರೇ ಭೂಚಕ್ರಮೇತ್ಯ, ಮರಳಿ ಭೂಮಿಗೆ ಬಂದ. ಸತಾಂ ಚೇತಸ ಕಷ್ಟಶಾಸ್ತ್ರಂ, ಸಜ್ಜನರಿಗೆ ಕೇಳಲಿಕ್ಕೇ ಕಷ್ಟ ಆಗುವಂಥ ಒಂದು ಶಾಸ್ತ್ರವನ್ನು ರಚಿಸಿದ. ಕ್ರಕಚಮಿವ, ಕ್ರಕಚ ಅಂದರೆ ಗರಗಸೆ, ಸಾ. ಈ ಕ್ರಕಚದಿಂದ ಮೈಯನ್ನು ಕತ್ತರಿಸಿದ್ರೆ ಎಷ್ಟು ನೋವಾಗ್ತದೆ, ಈ ಶಾಸ್ತ್ರವನ್ನು ಕೇಳಿದರೆ ಅಷ್ಟೇ ನೋವಾಗ್ತಿತ್ತಂತೆ ಸಜ್ಜನರಿಗೆ. ದುಸ್ತರ್ಕಂ, ತಪ್ಪಾದ ತರ್ಕಗಳಿಂದ. ಚಕ್ರಪಾಣೇಹೆ ಗುಣಗಣ ವಿರಹಂ, ಚಕ್ರಪಾಣಿ ಅಂದರೆ ವಿಷ್ಣು, ವಿಷ್ಣುವಿನಲ್ಲಿ ಯಾವುದೇ ಗುಣಗಳಿಲ್ಲ, ಅವನು ನಿರ್ಗುಣ ಹೇಳುವಂಥ ಶಾಸ್ತ್ರ. ಜೀವತಾಂಚ ಅಧಿಕೃತ್ಯ, ಜೀವರು ಮತ್ತು ದೇವರಲ್ಲಿ ಭೇದನೇ ಇಲ್ಲ, ಜೀವರೆಲ್ಲ ದೇವರಂತೆ ಹೇಳುವಂಥ ಒಂದು ಶಾಸ್ತ್ರ. ಇಲ್ಲಿ ಒಂದು ಗಮನಿಸಬೇಕಾದದ್ದೇನೆಂದರೆ, ತ್ರಿವಿಕ್ರಮ ಪಂಡಿತರು ರಾಕ್ಷಸನಾದ ಮಣಿಮಂತ ಒಂದು ಹುಳಕ್ಕೆ ಅವನನ್ನು ಹೋಲಿಸಿ ಅವನು ಪುನಃ ಭೂಮಿಗೆ ಬಂದ ಹೇಳುವಾಗ ಇಲ್ಲಿ ಶಂಕರಾಚಾರ್ಯರನ್ನು ಕುರಿತೇ ಹೇಳ್ತಾ ಇದ್ದಾರೆ. ಆ ಮಣಿಮಂತನೇ ಶಂಕರಾಚಾರ್ಯರಾಗಿ ಬಂದ ಹೇಳಿ ಅವರ ಅಭಿಪ್ರಾಯ. ಯಾಕೆ ಅವರು ಇಷ್ಟು ದ್ವೇಷದಿಂದ ಶಂಕರಾಚಾರ್ಯರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ, ಅವರು ಹಿಂದೆ ಶಂಕರಾಚಾರ್ಯರ ಅನುಯಾಯಿಗಳೇ ಆಗಿದ್ದರು. ಆವಾಗ ಅವರಿಗೆ ಆ ಮತದಲ್ಲಿ ಬಂದದನ್ನೆಲ್ಲ ವೇದದಲ್ಲಿ ಹೇಳಿದ್ದು, ಪುರಾಣಗಳಲ್ಲಿ ಹೇಳಿದ್ದರೊಟ್ಟಿಗೆಲ್ಲ ಸಮನ್ವಯ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಇದರಿಂದಾಗಿ ಅವರಿಗೆ ತುಂಬ ನಿರಾಶೆ ಇತ್ತು. ಆದರೆ ಮಧ್ವಾಚಾರ್ಯರನ್ನು ಅವರು ಒಪ್ಪಿಕೊಂಡ ಮೇಲೆ ಮಧ್ವಾಚಾರ್ಯರು ಅವರ ಎಲ್ಲ ಗೊಂದಲಗಳನ್ನು, ಅನುಮಾನಗಳನ್ನೆಲ್ಲ ಪರಿಹರಿಸಿದರು. ಇದರಿಂದಾಗಿ ಅವರಿಗೆ ಗೊತ್ತಾಯಿತು ಎಷ್ಟು ತಪ್ಪುಗಳಿತ್ತು ಆ ಶಂಕರಾಚಾರ್ಯರ ಮತದಲ್ಲಿ ಹೇಳಿ ಗೊತ್ತಾಗಿ ಅವರ ಫ್ರಸ್ಟ್ರೇಷನನ್ನೆಲ್ಲ ಇಲ್ಲಿ ತೋರಿಸ್ತಾ ಇದ್ದಾರೆ. ಇನ್ನು ಇದಲ್ಲದೆ ಕೆಲವರು ಹೇಳ್ತಾರೆ ಶಿವನ ಆವೇಶ ಶಂಕರಾಚಾರ್ಯರಲ್ಲಿತ್ತು ಹೇಳಿ. ಪದ್ಮಪುರಾಣದಲ್ಲಿ ಒಂದು ಮಾತು ಬರ್ತದೆ, ವಿಷ್ಣು ಶಿವನಿಗೆ ನೀನು ಭೂಮಿಗೆ ಹೋಗಿ ದುಷ್ಟರನ್ನೆಲ್ಲ ದಾರಿ ತಪ್ಪಿಸ್ಲಿಕ್ಕೋಸ್ಕರ ಒಂದು ತಪ್ಪಾದ ಮತವನ್ನು ಪ್ರಚಾರ ಮಾಡು ಹೇಳಿ ವಿಷ್ಣು ಶಿವನಿಗೆ ಆಜ್ಞೆ ಮಾಡಿದ ಹೇಳಿ ಹೇಳ್ತಾರೆ. ಅದಕ್ಕೇ ಶಿವ ಶಂಕರಾಚಾರ್ಯರಾಗಿ ಬಂದು ಅದ್ವೈತ ಮತವನ್ನು ಪ್ರಚಾರ ಮಾಡಿದ ಹೇಳಿ ಹೇಳ್ತಾರೆ. ಆದರೆ ಇಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಏನು ಹೇಳುವುದಂದರೆ, ಶಂಕರರಲ್ಲಿ ಮಾಯಾವಾದದ ಆಲೋಚನೆಗಳೆಲ್ಲ ಏನು ಬಂತೋ ಅದೆಲ್ಲ ಅವರಿಗೆ ಬಂದದ್ದು ಅವರೊಳಗೆ ಮಣಿಮಂತ ಇದ್ದದ್ದಕ್ಕೆ. ಆದರೆ ಅವರು ಇಷ್ಟು ಮನವೊಲಿಯುವಂತೆ ಕನ್ವಿನ್ಸಿಂಗ್ ಆಗಿ ಬರೆದದ್ದು ಹೇಳಿದ್ದು ಎಲ್ಲ ಶಿವನ ಆವೇಶದಿಂದಾಗಿ. ಹೀಗೆ ಆಲೋಚನೆಗಳೆಲ್ಲ ಮಣಿಮಂತಂದು, ಆದರೆ ಅವರಷ್ಟು ಚೆಂದಾಗಿ ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡಿದ್ದು ಶಿವನಿಂದಾಗಿ. ಈ ಮಣಿಮಂತನೇ ಶಂಕರಾಚಾರ್ಯರಾಗಿ ಬಂದರು ಹೇಳುವಂಥ ವಿಷಯ ಮಾಧ್ವರ ಹೊರಗೆ ಯಾರು ಬೇರೆಯವರಷ್ಟು ನಂಬುದಿಲ್ಲ. ಆದರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಮತ್ತು ಅವರ ಮಗನಾದಂತಹ ನಾರಾಯಣ ಪಂಡಿತಾಚಾರ್ಯರು ಇದನ್ನು ಹೇಳಿದ್ದಾರೆ. ನಾರಾಯಣ ಪಂಡಿತಾಚಾರ್ಯರಂತೂ ಮಣಿಮಂಜರಿ ಹೇಳಿ ಒಂದು ಗ್ರಂಥ ಬರೆದಿದ್ದಾರೆ. ಅದರಲ್ಲಿ ಅವರು ಮಧ್ವಾಚಾರ್ಯರ ಅವತಾರಕ್ಕೆ ಕಾರಣವೇನು ಹೇಳಿ ಇದನ್ನೇ ವಿವರಿಸಿದ್ದಾರೆ. ಇನ್ನು 30ನೇ ಶ್ಲೋಕ, ತದ್ದುಷ್ಪ್ರೇಕ್ಷಾನುಸಾರಾತ್ ಎಂಬ ಶ್ಲೋಕದ ಮೊದಲನೇ ಸಾಲಿನಲ್ಲಿ ಹೇಳ್ತಾರೆ, ಈ ಮಾಯಾವಾದದ ಶಾಸ್ತ್ರವನ್ನು ಕೆಲವು ದುಷ್ಟರೆಲ್ಲ ಇಷ್ಟಪಟ್ಟು ಸ್ವೀಕರಿಸಿದ್ರು, ಇನ್ನು ಸಜ್ಜನರೆಲ್ಲ ಅದನ್ನು ನಿರಾಕರಿಸಿದ್ರು.
ಎಂಥ ಶಾಸ್ತ್ರ ಅಂದರೆ ನಾನೇ ಬ್ರಹ್ಮ, ನನ್ನಲ್ಲಿ ಗುಣಗಳೇ ಇಲ್ಲ, ಜಗತ್ತೆಲ್ಲ ಭ್ರಮೆ ಹೇಳಿ ಪ್ರತಿಪಾದಿಸುವಂತಹ ಶಾಸ್ತ್ರ. ಇದು ಸಮಾಜಕ್ಕೆ ನೋವನ್ನುಂಟು ಮಾಡುತ್ತಿತ್ತು ಹೇಳಿ ಹೇಳ್ತಾರೆ. ಕತಿಪಯ ಕುನರೈಹಿ ಅಧೃತೋ, ಕುನರರು ಅಂದರೆ ದುರ್ಜನರು ಈ ಶಾಸ್ತ್ರವನ್ನು ಇಷ್ಟಪಟ್ಟರು, ಈ ಮಾಯಾವಾದದ ಶಾಸ್ತ್ರವನ್ನು. ತದ್ದುಷ್ಪ್ರೇಕ್ಷಾನುಸಾರಾತ್, ಇಷ್ಟಪಟ್ಟು ಈ ಶಾಸ್ತ್ರದ ಬೋಧನೆಗಳನ್ನು ಎಲ್ಲ ಟೀಚಿಂಗ್ಸನ್ನೆಲ್ಲ ಸ್ವೀಕರಿಸಿದರು. ಅನ್ಯೈಹಿ ವಿಸೃಷ್ಟೋ, ಅನ್ಯರು ಅಂದರೆ ಸಜ್ಜನರು ಅದನ್ನು ನಿರಾಕರಿಸಿದರು, ಇಗ್ನೋರ್ ಮಾಡಿದರು. ಬ್ರಹ್ಮಾಹಂ, ಎಂಥ ಶಾಸ್ತ್ರ ಅಂದರೆ ನಾನೇ ಬ್ರಹ್ಮ, ಅಹಂ ಬ್ರಹ್ಮ ಹೇಳುವಂಥ ಶಾಸ್ತ್ರ. ನಿರ್ಗುಣೋಹಂ, ನನ್ನಲ್ಲಿ ಯಾವುದೂ ಗುಣಗಳಿಲ್ಲ. ವಿತತಮಿದಂ, ಇದೆಯಲ್ಲ ಅಂದರೆ ಈ ಜಗತ್ತೆಲ್ಲ ಮಿಥ್ಯಾ, ಸುಳ್ಳು ಹೇಳುವಂಥ ಶಾಸ್ತ್ರ. ಇತಿ ಏಷ ಪಾಷಂಡವಾದ, ಪಾಷಂಡವಾದದ ಶಾಸ್ತ್ರ ಇದು. ಪಾಷಂಡ ಅಂದರೆ ಸಮಾಜಕ್ಕೆ ನೋವು ಮಾಡುವಂಥದ್ದು, ಅಂಥ ಶಾಸ್ತ್ರ. ಇನ್ನು ಮುಂದೆ ಹೇಳ್ತಾರೆ, ಆ ಮಾಯಾವಾದದ ಶಾಸ್ತ್ರ ಮೋಸಗೊಳಿಸುವ ತರ್ಕದ ಬಲೆಯಂತೆ, ಅಂದರೆ ಒಂದು ಡಿಸೆಪ್ಟಿವ್ ಲಾಜಿಕ್ ಇದ್ದು ಟ್ರ್ಯಾಪ್ ಆಗಿ. ಅಂಥ ಶಾಸ್ತ್ರ ವಿಷದ ಮರದಂತೆ ಬೆಳೀತು. ಆವಾಗ ನೀನು ಸರಿಯಾದ ಪ್ರಮಾಣಗಳನ್ನು ಬಳಸಿ ಈ ಮರವನ್ನು ಸುಟ್ಟುಬಿಟ್ಟಿ ಹೇಳಿ. ಆ ಪ್ರಮಾಣಗಳು ಎಂಥವು ಅಂದರೆ, ವಾಯುದೇವರೇ ನಿನ್ನ 3ನೇ ಅವತಾರ ಆ ಜ್ವಾಲೆಯಂತೆ ಇರುವ ಪ್ರಮಾಣಗಳನ್ನು ಮಾಲೆ ಹಾಗೆ ಧರಿಸಿದೆ ಹೇಳಿ. ತದ್ಯುಕ್ತಿ ಆಭಾಸ ಜಾಲ, ಡಿಸೆಪ್ಟಿವ್ ಲಾಜಿಕ್ ಇದ್ದೊಂದು ಟ್ರ್ಯಾಪ್, ಮೋಸಗೊಳಿಸುವ ತರ್ಕದ ಬಲೆ. ಪ್ರಸರ ವಿಷತರು, ಅದು ವಿಷದ ವೃಕ್ಷದಂತೆ ಬೆಳೀತು. ಆವಾಗ ಉದ್ದಾಹ ದಕ್ಷ ಪ್ರಮಾಣ, ನೀನು ಸರಿಯಾದ ಪ್ರಮಾಣಗಳು ಅಂದರೆ ಶ್ರುತಿ, ಪ್ರತ್ಯಕ್ಷ, ಅನುಮಾನವೆಂಬ ಸರಿಯಾದ ಪ್ರಮಾಣಗಳೊಂದಿಗೆ ಈ ಮರವನ್ನು ಸುಟ್ಟು ಹಾಕಿದಿ. ಜ್ವಾಲಾ ಮಾಲಾಧರೋಗ್ನಿಹಿ, ಜ್ವಾಲೆಯಂತೆ ಇರುವ ಈ ಪ್ರಮಾಣಗಳನ್ನು ನೀನು ಮಾಲೆ ಹಾಗೆ ಧರಿಸ್ಕೊಂಡು ಬಂದಿ. ಯಾರು ನೀನು ಅಂದರೆ ಪವನ ವಿಜಯತೇ ಅವತಾರ ತೃತೀಯ, ಓ ವಾಯುದೇವರೇ ನಿನ್ನ 3ನೇ ಅವತಾರ. ಅಂದರೆ ಮಧ್ವಾಚಾರ್ಯರೇ ಈ ಜ್ವಾಲೆಯಂತೆ ಇರುವ ಪ್ರಮಾಣಗಳನ್ನು ಮಾಲೆ ಹಾಗೆ ಧರಿಸ್ಕೊಂಡು ಬಂದು ಆ ಜ್ವಾಲೆಯಿಂದ ಈ ಮಾಯಾವಾದದ ವಿಷವೃಕ್ಷವನ್ನು ಸುಟ್ಟಾಕಿದ್ರು ಹೇಳಿ. ಇನ್ನು 31ನೇ ಶ್ಲೋಕ, ಆಕ್ರೋಶಂತೋ ನಿರಾಶ ಎಂಬ ಈ ಶ್ಲೋಕದಲ್ಲಿ ಮಧ್ವಾಚಾರ್ಯರು ಹೀಗೆ ಮಾಯಾವಾದದ ವೃಕ್ಷವನ್ನೆಲ್ಲ ಸುಟ್ಟು ಹಾಕುವಾಗ ಅದರ ಅನುಯಾಯಿಗಳೆಲ್ಲ ಏನು ಮಾಡಿದ್ರು ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಮೊದಲನೇ ಸಾಲಿನಲ್ಲಿ ಹೇಳ್ತಾರೆ, ಈ ತಪ್ಪು ಶಾಸ್ತ್ರದ ಅನುಯಾಯಿಗಳೆಲ್ಲ ಮಧ್ವಾಚಾರ್ಯರ ವಿರುದ್ಧ ಅತೃಪ್ತಿಯಿಂದ ಕಿರ್ಚಾಡಿದ್ರಂತೆ, ಎಲ್ಲ ಹಾಳು ಮಾಡಿ ಬಿಡ್ತಾ ಇದ್ದಾರೆ ಇವರು ಹೇಳಿ. ಆದರೆ ಅವರ ಒಳಗಿಂದ ತುಂಬ ಭಯ ತುಂಬಿತ್ತು. ಯಾಕೆ ಭಯ ತುಂಬಿತ್ತಂದರೆ, ಅವರಿಗೆ ತಮ್ಮ ಶಾಸ್ತ್ರ ತುಂಬ ಪರ್ಫೆಕ್ಟ್ ಆಗಿದೆ, ಪರಿಪೂರ್ಣವಾಗಿದೆ ಹೇಳುವಂತಹ ಅಹಂಕಾರ ಇತ್ತು. ಆದರೆ ಮಧ್ವಾಚಾರ್ಯರು ಈ ಪ್ರಮಾಣಗಳ ಮೂಲಕ ಆ ಅಹಂಕಾರವನ್ನೆಲ್ಲ ನಾಶ ಮಾಡಿಬಿಟ್ರು. ಅದಕ್ಕೆ ಅವರು ಮಧ್ವಾಚಾರ್ಯರು ದೇಶವನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ ಹೇಳಿ ಬೊಗಳ್ತಿದ್ರಂತೆ. ಆದರೆ ಮಧ್ವಾಚಾರ್ಯರನ್ನು ಎಲ್ಲಿಯಾದರೂ ಕಂಡ್ರೆ ಅವರು ಹೆದರಿ 10 ದಿಕ್ಕುಗಳಲ್ಲಿ ಓಡಿಬಿಡ್ತಿದ್ರಂತೆ. ಆಕ್ರೋಶಂತೋ ನಿರಾಶ, ಅತೃಪ್ತಿಯಿಂದ ಕಿರುಚ್ತಿದ್ರು, ಮಧ್ವಾಚಾರ್ಯರೆಲ್ಲ ಮಾಯಾವಾದವನ್ನೆಲ್ಲ ನಾಶ ಮಾಡ್ತಾ ಇದ್ದಾರೆ ಹೇಳಿ. ಭಯಭರ ವಿವಶ ಸ್ವಾಶಯ, ಆದರೆ ಒಳಗಿನಿಂದ ಹೆದರಿಕೆ ತುಂಬಿತ್ತು, ಭಯ ತುಂಬಿತ್ತು. ಛಿನ್ನ ದರ್ಪಾಹ, ಅವರ ದರ್ಪ, ಅವರ ಗರ್ವ, ನಮ್ಮ ಶಾಸ್ತ್ರವೇ ಶ್ರೇಷ್ಠವಾದ ಶಾಸ್ತ್ರ ಹೇಳುವಂಥ ಗರ್ವ ನಾಶವಾಗಿ ಹೋಯಿತು. ವಾಶಂತೋ ದೇಶ ನಾಶಸ್ತು ಇತಿ ಬತ ಕುದಿಯಾಂ ನಾಶಂ, ದೇಶವನ್ನೆಲ್ಲ ನಾಶ ಮಾಡ್ತಾ ಇದ್ದಾರೆ ಈ ಮಧ್ವಾಚಾರ್ಯರು ಹೇಳಿ ಬೊಗಳ್ತಿದ್ರು. ಆಶಾ ದಶಾಶು ಧಾವಂತೋ, ದಶಾಶು 10 ದಿಕ್ಕುಗಳಲ್ಲಿ ಧಾವಂತೋ ಓಡಿಬಿಡ್ತಿದ್ರು ಮಧ್ವಾಚಾರ್ಯರನ್ನು ಕಂಡ್ರೆ. ಇಷ್ಟೇ ಅಲ್ಲ, ಮುಂದಿನ ಸಾಲಿನಲ್ಲಿ ಹೇಳ್ತಾರೆ, ಇವರಲ್ಲಿ ಕೆಲವರು ವಾದ ಮಾಡಿ ಮಧ್ವಾಚಾರ್ಯರನ್ನು ಎದುರಿಸಲಿಕ್ಕೆ ಸಾಧ್ಯವಾಗದೆ ಅವರ ಮೇಲೆ ನೀಚವಾದ ತಂತ್ರಗಳನ್ನೆಲ್ಲ ಮಾಡಲಿಕ್ಕೆ ಪ್ರಾರಂಭಿಸಿದರು. ಅಂದರೆ ಅವರ ಮೇಲೆ ಹಲ್ಲೆ ಮಾಡೋದು, ಇಂಥದ್ದೆಲ್ಲ ಮಾಡಲಿಕ್ಕೆ ಪ್ರಾರಂಭಿಸಿದರು. ಇವರೆಲ್ಲ ಅವರ ಶಾಸ್ತ್ರವನ್ನು ಏನಾದರೂ ಬಿಡ್ದಿಲ್ಲ ಹೇಳಿ ಅದಕ್ಕೇ ಅಂಟಿಕೊಂಡು ಬೇರೆ ಶಾಸ್ತ್ರವನ್ನು ಅನುಸರಿಸುವವರ ಮೇಲೆಲ್ಲ ಶಾಪ ಹಾಕ್ತಿದ್ರು. ಇವರು ನಿಮ್ಮ ಭಾಷ್ಯದ ಸಿಂಹನಾದವನ್ನು ಕೇಳಿ ಪೂರ್ತಿ ಹೆದ್ರಿ ನರಿಗಳಂತೆ ಓಡಿಬಿಟ್ರು ಹೇಳಿ ಹೇಳ್ತಾರೆ. ಅಶ್ಲೀಲಶೀಲ, ಕೊಳಕಾದ ನೀಚವಾದ ತಂತ್ರಗಳನ್ನೆಲ್ಲ ಮಾಡ್ತಾ ಇದ್ದವರು. ಮಧ್ವಾಚಾರ್ಯರನ್ನು ದೈಹಿಕವಾಗಿ ನೋವು ಮಾಡಲಿಕ್ಕೆ ಪ್ರಯತ್ನಿಸಿದ್ರು, ಅವರ ಪುಸ್ತಕಗಳನ್ನು ಕದ್ದರು. ಇಂಥ ಜನರು ವಿತತ ಶಪಥ ಶಾಪಾ ಶಿವಾಹ, ಏನೇ ಆಗಲಿ ತಮ್ಮ ಶಾಸ್ತ್ರವನ್ನು ಬಿಡದೆ ಅದಕ್ಕೇ ಅಂಟುಕೊಂಡಿದ್ದು ಮತ್ತು ಬೇರೆ ಶಾಸ್ತ್ರವನ್ನು ಅನುಸರಿಸುವವರಿಗೆ ಶಾಪ ಇಡುವಂಥ ಜನರು. ತ್ವದ್ವ್ಯಾಖ್ಯಾ ಸಿಂಹನಾದೆ, ಈ ಜನರು ನಿನ್ನ ಸಿಂಹನಾದದಂಥ ವ್ಯಾಖ್ಯಾನಗಳನ್ನು ಕೇಳಿ ಶಾಂತ ಶೌರ್ಯಾಹ, ಮೌನರಾಗಿ ಅಶಕ್ತರಾಗಿ ನಿಂತುಬಿಟ್ರು. ಸಪದಿ ದದೃಶಿರೇ ಮಾಯಗೋ ಮಾಯವಸ್ತೆ, ನರಿಗಳಂತೆ ನಿನ್ನಿಂದ ಓಡಿಬಿಟ್ರು. ಇನ್ನು 32ನೇ ಶ್ಲೋಕ, ತ್ರಿಷ್ವಪ್ಯೇವಾವತಾರೇಶ್ವ ಎಂಬ ಶ್ಲೋಕದ ಮೊದಲನೇ ಸಾಲಿನಲ್ಲಿ ಹೇಳ್ತಾರೆ, ನಿಮ್ಮ 3 ಅವತಾರಗಳಲ್ಲಿಯೂ ನೀವು ತುಂಬ ಶತ್ರುಗಳಿಂದ ಹಿಂಸೆಯನ್ನು ಅನುಭವಿಸಿದ್ರಿ. ಆದರೆ ಇದು ಯಾವುದರಿಂದಲೂ ನಿಮಗೆ ಏನೂ ಹಾನಿಯಾಗಲಿಲ್ಲ. ಯಾಕಂದರೆ ನೀವು ಸರ್ವಜ್ಞರು, ಸರ್ವಶಕ್ತರು ಮತ್ತು ಎಲ್ಲ ಸದ್ಗುಣಗಳಿಂದ ಪರಿಪೂರ್ಣರಾದವರು. ತ್ರಿಷ್ವಪ್ಯೇವ ಅವತಾರೇಶು, 3 ಅವತಾರಗಳಲ್ಲಿಯೂ.
ಅರಿಭಿಹಿ ಅಪಘೃಣಂ ಹಿಂಸಿತೋ, ನಿಮ್ಮ ಶತ್ರುಗಳು ಕರುಣೆಯಿಲ್ಲದೆ ಅಪಘೃಣಂ ಹಿಂಸಿತೋ, ಹಿಂಸೆಯನ್ನು ನೀಡಿದ್ದಾರೆ ನಿಮಗೆ. ಆದರೂ ನೀವು ನಿರ್ವಿಕಾರ, ಯಾವುದೇ ವಿಕಾರ ಇಲ್ಲದೆ ಹೊರಗೆ ಬಂದಿರಿ. ಸರ್ವಜ್ಞ, ಎಲ್ಲವನ್ನೂ ತಿಳಿದವರು. ಸರ್ವಶಕ್ತಿ, ಸರ್ವಶಕ್ತರು, ಎಲ್ಲ ಮಾಡಲಿಕ್ಕೆ ಸಾಮರ್ಥ್ಯ ಇರುವವರು. ಸಕಲ ಗುಣಗಣ ಆಪೂರ್ಣ ರೂಪ, ಎಲ್ಲ ಸದ್ಗುಣಗಳಿಂದ ತುಂಬಿದಂಥ ರೂಪ. ಪ್ರಗಲ್ಭ, ಪರಿಪೂರ್ಣರಾದವರು. ಮತ್ತು ಮುಂದಿನ ಸಾಲಿನಲ್ಲಿ ಹೇಳ್ತಾರೆ, ನೀನು ಶುದ್ಧವಾದ ಮನಸ್ಸುಳ್ಳವನು ಮತ್ತು ಮೃತ್ಯುವಿನ ಸ್ವಾಮಿ. ಯಾವಾಗ ಸಾಯಬೇಕು ಹೇಳಿ ನೀನೇ ತೀರ್ಮಾನ ಮಾಡಿ ಮೃತ್ಯುವನ್ನು ಕರಿಬೋದು. ನೀನು ಸಜ್ಜನರಿಗೆಲ್ಲ ಸುಖವನ್ನು ಕೊಡ್ತೀ ಹೇಳೋದ್ರಲ್ಲಿ ಏನು ಆಶ್ಚರ್ಯವೇ ಇಲ್ಲ. ಮತ್ತು ಇಷ್ಟೆಲ್ಲ ಶತ್ರುಗಳೆಲ್ಲ ನಿಮಗೆ ಹಿಂಸೆ ಮಾಡ್ತಾ ಇರುವಾಗ ನಿಮಗೆ ಹೇಗೆ ಏನಾಗಲಿಲ್ಲ ಅಂದರೆ, 3 ಲೋಕಗಳ ಸ್ವಾಮಿಯಾದ ಭಗವಂತನೇ ನಿನ್ನನ್ನು ರಕ್ಷಿಸ್ತಾ ಇದ್ದಾನೆ. ಇಡೀ ಜಗತ್ತೇ ನಿನ್ನ ಅಧೀನದಲ್ಲಿ ಉಂಟು ಮತ್ತು ದೇವತೆಗಳೆಲ್ಲ ನಿನ್ನ ಸೇವಕರು. ಹೀಗಿರುವಾಗ ಯಾವ ಶತ್ರುಗೆ ನಿನ್ನನ್ನು ಹಾನಿ ಮಾಡಲಿಕ್ಕಾಗ್ತದೆ? ಸ್ವಚ್ಛ ಅಂದರೆ ಶುದ್ಧವಾಗಿರುವವನು, ಅಂದರೆ ಶುದ್ಧವಾದ ಮನಸ್ಸುಳ್ಳವನು. ಯಾವ ರಾಜಸ ತಾಮಸ ಗುಣಗಳ ಪ್ರಭಾವವೂ ಇಲ್ಲ. ಸ್ವಚ್ಛಂದ ಮೃತ್ಯು, ಯಾವಾಗ ಸಾಯಬೇಕು ಹೇಳಿ ನೀನೇ ತೀರ್ಮಾನ ಮಾಡಿ ಮೃತ್ಯುವನ್ನು ಕರಿಬಹುದಾದಂಥ ಶಕ್ತಿಯುಳ್ಳವನು, ಮೃತ್ಯುವಿನ ಒಡೆಯ. ಸುಖಯಸಿ ಸುಜನಂ ದೇವ ಕಿಂ ಚಿತ್ರಮತ್ರ, ನೀನು ಸಜ್ಜನರಿಗೆ ಸುಖವನ್ನು ಕೊಡ್ತೀ ಹೇಳೋದ್ರಲ್ಲಿ ಏನಾಶ್ಚರ್ಯ ಉಂಟು. ತ್ರಾತಾ ಯಸ್ಯ ತ್ರಿಧಾಮ, ಯಾರನ್ನು ತ್ರಿಧಾಮ ರಕ್ಷಿಸ್ತಾ ಇದ್ದಾನೋ. ತ್ರಿಧಾಮ ಅಂದರೆ ಭಗವಂತ, 3 ಲೋಕಗಳ ಒಡೆಯ, ಮೋಕ್ಷದ 3 ಲೋಕಗಳು, ಶ್ವೇತದ್ವೀಪ, ಅನಂತಾಸನ, ವೈಕುಂಠದ ಒಡೆಯನಾದ ಭಗವಂತ ನಿನ್ನನ್ನು ರಕ್ಷಿಸ್ತಾ ಇದ್ದಾನೆ. ಜಗದುತ ವಶಗಂ, ಇಡೀ ಜಗತ್ತೇ ನಿನ್ನ ವಶದಲ್ಲಿ ಉಂಟು, ನಿನ್ನ ಅಧೀನವಾಗಿದೆ. ಕಿಂಕರಾಹ ಶಂಕರಾದ್ಯಾಹ, ಶಂಕರ ಅಂದರೆ ಶಿವ ಇತ್ಯಾದಿ ದೇವತೆಗಳೆಲ್ಲ ನಿನ್ನ ಕಿಂಕರರು, ನಿನ್ನ ಸೇವಕರಾಗಿದ್ದಾರೆ. ಹೀಗಿರುವಾಗ ಯಾರು ನಿನ್ನನ್ನು ಏನು ಹಾನಿ ಮಾಡಲಿಕ್ಕಾಗ್ತದೆ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು 33ನೇ ಶ್ಲೋಕ, ಉದ್ಯನ್ಮಂದ ಸ್ಮಿತಶ್ರೀ ಎಂಬ ಶ್ಲೋಕದಲ್ಲಿ ಮಧ್ವಾಚಾರ್ಯರ ರೂಪದ ಬಗ್ಗೆ, ಅವರ ಮುಖದ ಬಗ್ಗೆ ಮತ್ತು ಅವರ ಮಾತಿನ ಬಗ್ಗೆ ಹೇಳ್ತಾರೆ. ಇದರ ಮೊದಲನೇ ಸಾಲಿನಲ್ಲಿ ಹೇಳ್ತಾರೆ, ನಿಮ್ಮ ಬೆಳಗುವ ಮುಖದಲ್ಲಿ ಒಂದು ಸಣ್ಣ ನಗು ಸದಾ ಉಂಟು ಮತ್ತು ನಿಮ್ಮ ಮಾತು ಜೇನಿನಂತೆ ಮಧುರವಾಗಿ ಉಂಟು. ಅದನ್ನೊಂದು ಅಮೃತದ ಧಾರೆಗೆ ಹೋಲಿಸಬಹುದು. ಸಜ್ಜನರ ಮೇಲೆ ಯಾವಾಗ ಈ ಧಾರೆ ಬೀಳ್ತದೋ, ಅಂದರೆ ನಿಮ್ಮ ಮಾತುಗಳನ್ನು ಯಾವಾಗ ಸಜ್ಜನರು ಕೇಳ್ತಾರೋ, ಆವಾಗ ಅವರ ತೊಂದರೆಗಳೆಲ್ಲ ಕರಗಿ ಶಾಂತಿ ಮತ್ತು ಸಂತೋಷವನ್ನು ಮಾತ್ರ ಅನುಭವಿಸ್ತಾರೆ ಅವರು. ಈ ಸಜ್ಜನರು ನಿಮ್ಮ ರೂಪವನ್ನು ಮನಸ್ಸು ಮತ್ತು ಕಣ್ಣಿನಿಂದ ಸದಾ ಕುಡಿತಾ ಇರಬೇಕು ಹೇಳಿ ಬಯಸ್ತಾರೆ, ಅಂದರೆ ನಿಮ್ಮನ್ನೇ ನೋಡ್ತಾನೇ ಇರಬೇಕು ಹೇಳಿ ಬಯಸ್ತಾರೆ. ಉದ್ಯನ್ ಮಂದ ಸ್ಮಿತಶ್ರೀ, ಒಂದು ಸಣ್ಣ ನಗು ನಿಮ್ಮ ಮುಖದ ಮೇಲೆ, ಆ ನಗುವಿಂದ ಇಡೀ ಮುಖ ಬೆಳಗ್ತಾ ಉಂಟು. ಮೃದು ಮಧು ಮಧುರಾಲಾಪ ಪೀಯೂಷಧಾರ, ನಿಮ್ಮ ಜೇನಿನಂತೆ ಮಧುರವಾದ ಮಾತು ಅಮೃತ ಧಾರೆಯಂತೆ ಉಂಟು. ಪೀಯೂಷಧಾರ ಅಂದರೆ ಅಮೃತದ ಧಾರೆ. ಪೂರಾಸೇಕ, ಈ ಅಮೃತ ಧಾರೆಯಲ್ಲಿ ಆಸೇಕ, ಅಭಿಷೇಕ ಅಂದರೆ ಸ್ನಾನ ಮಾಡ್ತಾ ಇದ್ದಾರೆ, ಅಂದರೆ ಈ ನಿಮ್ಮ ಮಾತನ್ನು ಕೇಳ್ತಾ ಇದ್ದಾರೆ. ಉಪಶಾಂತ ಸುಖ ಸುಜನ, ಸುಜನರು ಸಜ್ಜನರು ಕೇಳ್ತಾ ಇದ್ದಾರೆ, ಅದರಿಂದ ಅವರ ತೊಂದರೆಗಳನ್ನೆಲ್ಲ ಮರ್ತೋಗಿ ಅವರಿಗೆ ಸುಖ ಮತ್ತು ಶಾಂತಿ ಉಂಟಾಗ್ತಾ ಉಂಟು. ಮನೋಲೋಚನಾಪೀಯಮಾನಂ, ಮನಸ್ಸಿನಿಂದ ಮತ್ತು ಕಣ್ಣಿನಿಂದ, ಮನೋಲೋಚನ ಆಪೀಯಮಾನಂ, ನಿಮ್ಮನ್ನು ಕುಡಿತಾ ಇರಬೇಕು, ನಿಮ್ಮ ರೂಪವನ್ನು ಕುಡಿತಾ ಇರಬೇಕು ಹೇಳಿ ಬಯಸ್ತಾರೆ, ಅಂದರೆ ನಿಮ್ಮನ್ನು ನೋಡ್ತಾ ಇರಬೇಕು ಹೇಳಿ ಬಯಸ್ತಾರೆ. ಮುಂದಿನ ಸಾಲಿನಲ್ಲಿ ಹೇಳ್ತಾರೆ, ಓ ಆನಂದ ತೀರ್ಥರೇ, ನಿಮ್ಮ ಮುಖ ಯಾವಾಗಲೂ ಹುಣ್ಣಿಮೆಯ ಚಂದ್ರನಂತೆ ಬೆಳಗುತ್ತಾ ಇರ್ತದೆ. ಸುಂದರವಾದ ಮುಖ ಅದನ್ನು ನೋಡುವವರಿಗೆಲ್ಲ ಆನಂದವನ್ನು ಕೊಡ್ತಾ ಇರ್ತದೆ ಮತ್ತು ಅವರ ಪಾಪವನ್ನೆಲ್ಲ ನಾಶ ಮಾಡ್ತಾ ಇರ್ತದೆ ಹೇಳಿ ಹೇಳ್ತಾರೆ. ವಕ್ತ್ರೇಂದು ಬಿಂಬಂ, ಚಂದ್ರನಂತೆ ಬೆಳಗುತ್ತಿರುವ ಮುಖ. ಸುಂದರಂ, ಸುಂದರವಾದ ಮುಖ. ಸಂದುಹದಿಹ ಮಹದಾನಂದಂ, ಆನಂದವನ್ನು ಕೊಡುವ ಮುಖ ನೋಡುವವರಿಗೆ. ಆನಂದ ತೀರ್ಥ ಶ್ರೀಮತ್, ಶ್ರೇಷ್ಠರಾದ ಆನಂದ ತೀರ್ಥರೇ. ದುರಿತನುತ್, ಪಾಪಗಳನ್ನು ದುರಿತಗಳನ್ನೆಲ್ಲ ನಾಶ ಮಾಡುವಂಥ ಮುಖ. ಉದಿತಂ ನಿತ್ಯದ, ನಿತ್ಯವಾಗಿ ಉದಯಿಸಿದ ಹುಣ್ಣಿಮೆಯ ಚಂದ್ರನಂತೆ ಇರುವಂಥ ಮುಖ. ಹುಣ್ಣಿಮೆಯ ಚಂದ್ರ ಬರೋದು ತಿಂಗಳಿಗೊಂದೇ ಸಾರಿ, ಆದರೆ ಮಧ್ವಾಚಾರ್ಯರ ಮುಖ ಸದಾ ಹುಣ್ಣಿಮೆಯ ಚಂದ್ರನಂತೆಯೇ ಇತ್ತು. ಸಂದ್ರಕ್ಷೆ ಅಹಂ ಕದಾನು, ನನಗೆ ಯಾವಾಗ ಸಿಗ್ತದೆ ಈ ಮುಖವನ್ನು ನೋಡುವ ಭಾಗ್ಯ ಹೇಳಿ ಕೇಳ್ತಾ ಇದ್ದಾರೆ. ಅಂದರೆ ಪ್ರಾಯ ಈ ಶ್ಲೋಕ ರಚಿಸುವಾಗ ತ್ರಿವಿಕ್ರಮ ಪಂಡಿತರ ಮುಂದೆ ಮಧ್ವಾಚಾರ್ಯರವಾಗ ಇರಲಿಲ್ಲ. ಇನ್ನು 34ನೇ ಶ್ಲೋಕ, ಪ್ರಾಚೀನಾಚೀರ್ಣ ಪುಣ್ಯೋ ಎಂಬ ಶ್ಲೋಕದಲ್ಲಿ ಮಧ್ವಾಚಾರ್ಯರ ಪ್ರವಚನದ ಬಗ್ಗೆ ಮತ್ತು ಆ ಪ್ರವಚನವನ್ನು ಕೇಳುವ ಭಾಗ್ಯದ ಬಗ್ಗೆ ಹೇಳ್ತಾರೆ. ಈ ಶ್ಲೋಕದ ಮೊದಲನೇ ಸಾಲಿನಲ್ಲಿ ಹೇಳ್ತಾರೆ, ಎಲ್ಲರಿಗೂ ಮಧ್ವಾಚಾರ್ಯರ ಮಾತುಗಳನ್ನು ಕೇಳಿ ಅರ್ಥ ಮಾಡ್ಕೊಳ್ಳೋದು ಸಾಧ್ಯವಾಗ್ತಿರಲಿಲ್ಲ. ಮತ್ತು ಯಾರಿಗಾಗ್ತಿತ್ತು ಅಂದರೆ, ಹಿಂದಿನ ಜನ್ಮಗಳಲ್ಲೆಲ್ಲ ಪರ್ವತದಷ್ಟು ಪುಣ್ಯಗಳನ್ನು ಸಂಗ್ರಹಿಸಿ ಅದರಿಂದಾಗಿ ಈಗ ಒಳ್ಳೆಯ ಜನ್ಮವನ್ನು ಪಡೆದು ಈ ಜನ್ಮದಲ್ಲಿ ಸರಿಯಾಗಿ ಆಚರಣೆಗಳನ್ನೆಲ್ಲ ಅನುಸರಿಸ್ತಾ ಇದ್ದು ಮತ್ತು ಅದರೊಟ್ಟಿಗೆ ಒಂದು ಸತ್ಯವನ್ನು ತಿಳಿದುಕೊಳ್ಬೇಕು ಎಂಬ ಬಯಕೆ ಇದ್ದ ಜನರಿಗೆ ಮಾತ್ರ ಮಧ್ವಾಚಾರ್ಯರ ಪ್ರವಚನಗಳೆಲ್ಲ ಅರ್ಥ ಆಗಿ ಅದರಿಂದ ತುಂಬ ಸುಖ ದೊರಕ್ತಿತ್ತು ಹೇಳಿ ಹೇಳ್ತಾರೆ. ಮತ್ತು ಬೇರೆಯವರಿಗೆ, ಇಷ್ಟೆಲ್ಲ ಸಾಧನೆ ಎಲ್ಲ ಇಲ್ಲದವರಿಗೆ ಅವರ ಪ್ರವಚನ ಕೇಳಿ ಗೊಂದಲನೇ ಜಾಸ್ತಿ ಆಗ್ತಿತ್ತು.
ಅಷ್ಟೇ ಅಲ್ಲದೆ ಈ ಪ್ರವಚನ ಶ್ರುತಿಬದ್ಧವಾಗಿತ್ತು. ಯಾವಾಗ ಸಹ ವೇದಕ್ಕೆ ವಿರುದ್ಧವಾಗಿ ಮಧ್ವಾಚಾರ್ಯರು ಹೇಳ್ತಿರಲಿಲ್ಲ. ಮತ್ತು ಸಜ್ಜನರ ಪ್ರಶ್ನೆಗಳನ್ನೆಲ್ಲ ಉತ್ತರಿಸುವಂತಹ ಸಾಮರ್ಥ್ಯ ಇರುವಂಥ ಪ್ರವಚನವಾಗಿತ್ತು. ಪ್ರಾಚೀನ ಆಚೀರ್ಣ ಪುಣ್ಯ ಉಚ್ಚಯ, ಹಿಂದಿನ ಜನ್ಮಗಳಲ್ಲಿ ಪುಣ್ಯ ಉಚ್ಚಯ, ಪುಣ್ಯದ ಪರ್ವತಗಳನ್ನು ಆಚೀರ್ಣ ಸಂಗ್ರಹಿಸಿದ್ದಕ್ಕೆ, ಚತುರತರಾಚಾರತಸ್, ಈ ಜನ್ಮದಲ್ಲಿ ಸರಿಯಾದ ಆಚಾರ ವಿಚಾರಗಳೆಲ್ಲ ಇರುವವರು, ಚಾರು ಚಿತ್ತಾನ್, ಒಳ್ಳೆಯ ಮನಸ್ಸುಳ್ಳವರು, ಅಂದರೆ ಸತ್ಯವನ್ನು ತಿಳಿದುಕೊಳ್ಬೇಕು, ಜ್ಞಾನ ಪಡಿಬೇಕು ಎಂಬ ಬಯಕೆ ಉಳ್ಳವರು, ರೋಚಯಂತೀಂ, ಅಂಥವರಿಗೆ ತುಂಬ ಆನಂದವನ್ನು ಪಡಲಿಕ್ಕಾಗ್ತಿತ್ತು ಮಧ್ವಾಚಾರ್ಯರ ಪ್ರವಚನಗಳಿಂದ. ಅತಿ ಉಚ್ಚಾಂ, ತುಂಬ ಮೇಲೆ ಮಟ್ಟದ ಪ್ರವಚನ, ಹೈ ಲೆವೆಲ್, ಪಂಡಿತರಿಗೂ ಕೂಡ ಯೋಗ್ಯತೆ ಇಲ್ಲದಿದ್ದರೆ ಅರ್ಥ ಆಗದಂಥ ಪ್ರವಚನ. ಶ್ರುತಿಚಿತ ವಚನಾಂ, ಶ್ರುತಿಬದ್ಧವಾದ ಪ್ರವಚನ, ವೇದಕ್ಕೆ ವಿರುದ್ಧವಾಗಿ ಯಾವಾಗಲೂ ಅವರು ಏನೂ ಹೇಳ್ತಿರಲಿಲ್ಲ. ಶ್ರಾವಕಾಂಶ್ಚೋದ್ಯ ಚುಂಚೂನ್, ಕೇಳುವವರ ಪ್ರಶ್ನೆಗಳನ್ನೆಲ್ಲ ದೂರ ಮಾಡುವಂಥ ಪ್ರವಚನ. ಇನ್ನು ಮುಂದಿನ ಸಾಲಿನಲ್ಲಿ ಹೇಳ್ತಾರೆ, ನಿಮ್ಮ ಮಾತುಗಳನ್ನೆಲ್ಲ ಕೇಳ್ತಾ ಜನರು ಕಷ್ಟಗಳನ್ನೆಲ್ಲ ಮರೆತು ಬಿಡುತ್ತಿದ್ರು. ಸಂಸಾರದ ಕಷ್ಟಗಳಲ್ಲಿ ಬಳಲುತ್ತಾ ಆದರೂ ನಿಮ್ಮ ಪಾದಸೇವೆ ಮಾಡಬೇಕು ಹೇಳಿ ಬಯಸುತ್ತಿರುವ ನಮಗೆ ಸ್ವಲ್ಪ ನಿಮ್ಮ ಪ್ರವಚನವನ್ನು ಕೇಳಿಸಿ ಹೇಳಿ ಬೇಡ್ಕೊಳ್ತಾರೆ. ವ್ಯಾಖ್ಯಾಂ, ನಿಮ್ಮ ಪ್ರವಚನ. ಉತ್ಖಾತ ದುಃಖಾಂ, ಎಲ್ಲ ದುಃಖಗಳನ್ನು ಸಂಕಟಗಳನ್ನೆಲ್ಲ ತೆಗೆದು ಬಿಡುವಂಥ ಪ್ರವಚನ. ಚಿರಂ ಉಚಿತ ಮಹಾಚಾರ್ಯ, ನಿಜವಾದ ಮಹಾಚಾರ್ಯರು, ಸುಮ್ಮನೆ ಬಿರುದಲ್ಲ, ನಿಜವಾಗಿ ಮಹಾಚಾರ್ಯರು ನೀವೇ. ಚಿತ್ರಾಂ ಸಚ್ಛಾಸ್ತ್ರಕರ್ತಃ, ಒಂದು ಅದ್ಭುತವಾದ ಸಚ್ಛಾಸ್ತ್ರ, ಒಳ್ಳೆಯ ಶಾಸ್ತ್ರವನ್ನು ರಚಿಸಿದಿರಿ. ಚಿಂತಾರತಾಂ, ಚಿಂತೆಯಲ್ಲಿರುವ, ಸಂಸಾರದ ಕಷ್ಟಗಳಲ್ಲಿ ಬಳಲುತ್ತಿರುವ ನಮಗೆ. ತೇ ಚರಣ ಪರಿಚರಾಂ, ನಿನ್ನ ಪಾದ ಸೇವೆ ಮಾಡಬೇಕು ಹೇಳಿ ಬಯಸುವ ನಮಗೆ. ಶ್ರಾವಯಾಶ್ಮಾಂಶ್ಚ ಕಿಂಚಿತ್, ಸ್ವಲ್ಪ ನಿಮ್ಮ ಪ್ರವಚನವನ್ನು ಕೇಳಿಸಿ ಹೇಳಿ ಬೇಡ್ಕೊಳ್ತಾ ಇದ್ದಾರೆ. ತ್ರಿವಿಕ್ರಮ ಪಂಡಿತಾಚಾರ್ಯರು ಮಧ್ವಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯಕ್ಕೆ ತತ್ವಪ್ರದೀಪ ಎಂಬ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಆ ಗ್ರಂಥದಲ್ಲಿ ಅವರು ಮಧ್ವಾಚಾರ್ಯರ ಪ್ರವಚನದ ಬಗ್ಗೆ ಇನ್ನೊಂದು ಮಾತು ಹೇಳಿದ್ದಾರೆ. ಯಸ್ಯಾಸ್ಖಲಿತ ಅನವರತ ವೇದ ಶಾಸ್ತ್ರ ವ್ಯಾಖ್ಯಾನ ಶ್ರವಣ ಕೌತುಕ ಸಮುತ್ಖಾತ ದುಃಖಾವಸಂಘಾತೋ ನಿಖಿಲ ಪಂಡಿತ ವರ್ಗೋ ಮಹಾಮೃತ ಸಮುದ್ರಾವಗಾಹೀವ ಬಹುಲ ಮಾಹ್ಲಾದಮಾಪ್ನೋತಿ. ಅಂದರೆ ಮಧ್ವಾಚಾರ್ಯರು ಒಂದು ಸಾರಿ ಪ್ರವಚನ ಪ್ರಾರಂಭ ಮಾಡಿದರೆ ಕೊನೆಯವರೆಗೆ ಮಾತಾಡ್ತಾ ಹೋಗ್ತಾ ಇದ್ರು, ನಿಲ್ಲಿಸದೆ. ಆಲೋಚನೆ ಮಾಡಲಿಕ್ಕೆ ಕೂಡ ನಿಲ್ಲಿಸೋದು ಅವರಿಗೆ ಅವಶ್ಯಕವಿರಲಿಲ್ಲ. ಈ ಪ್ರವಚನವನ್ನು ಕೇಳುವವರೆಲ್ಲ ಅವರ ಜೀವನದ ಗೊಂದಲೆಗಳು ಬಾಧೆಗಳನ್ನೆಲ್ಲ ಮರ್ತೋಗಿ ಬಿಡ್ತಿದ್ರು. ಮತ್ತು ಹೇಳ್ತಾರೆ, ಒಂದು ಅಮೃತದ ಸಮುದ್ರದಂತೆ ಇತ್ತು ಇವರ ಪ್ರವಚನ ಹೇಳಿ. ಮತ್ತು ದೊಡ್ಡ ದೊಡ್ಡ ಪಂಡಿತರು ಕೂಡ ಆನಂದದಿಂದ ಕೇಳ್ತಿದ್ರು. ಇನ್ನು ಮುಂದಿನ ಶ್ಲೋಕ 35ನೇ ಶ್ಲೋಕ, ಪೀಠೆ ರತ್ನೋಪಕ್ಲಪ್ತೆ ಎಂಬ ಶ್ಲೋಕದಲ್ಲಿ ಮುಖ್ಯ ಪ್ರಾಣದೇವರು ಸತ್ಯಲೋಕದಲ್ಲಿ ಹೇಗಿರ್ತಾರೆ ಹೇಳಿ ವರ್ಣಿಸ್ತಾರೆ. ಇದರ ಮೊದಲನೇ ಸಾಲಿನಲ್ಲಿ ಹೇಳ್ತಾರೆ, ಮುಂದೆ ಚತುರ್ಮುಖ ಬ್ರಹ್ಮನಾಗುವ ಪ್ರಾಣದೇವರೇ, ನೀವು ಬಣ್ಣ ಬಣ್ಣದ ಆಭರಣಗಳುಳ್ಳ ರತ್ನಖಚಿತವಾದ ಸಿಂಹಾಸನದ ಮೇಲೆ ಕೂತಿದ್ದೀರಿ. ಪೀಠೆ ರತ್ನೋಪಕ್ಲಿಪ್ತೆ, ರತ್ನಖಚಿತವಾದ ಸಿಂಹಾಸನ. ರುಚಿರ ರುಚಿಮಣಿ ಜ್ಯೋತಿಷಾ ಜ್ವಲತಿ, ಬಣ್ಣ ಬಣ್ಣದ ಅಲಂಕಾರಗಳಿಂದ ಮಿನುಗುತ್ತಿರುವ. ಸನ್ನಿಷಣ್ಣಂ, ನೀನು ಈ ಸಿಂಹಾಸನದ ಮೇಲೆ ಕೂತಿದ್ದಿ. ಬ್ರಹ್ಮಾಹಂ ಭಾವಿನಂ ತ್ವಾಂ ನಿಜಪದೇ, ಮುಂದೆ ಚತುರ್ಮುಖ ಬ್ರಹ್ಮನ ಸ್ಥಾನವನ್ನು ಪಡೆಯುವವನೇ. ಇನ್ನು ಮುಂದೆ ಹೇಳ್ತಾರೆ, ನೀನು ಈ ರತ್ನದ ಸಿಂಹಾಸನದ ಮೇಲೆ ಕೂತಿರುವಾಗ ವೇದಾಭಿಮಾನಿ ದೇವತೆಗಳು, ಶಾಸ್ತ್ರಗಳು ಮತ್ತು ಇತರ ವಿದ್ಯಾಭಿಮಾನಿ ದೇವತೆಗಳೆಲ್ಲ ನಿನ್ನ ಸೇವೆ ಮಾಡಬೇಕು ಹೇಳಿ ದೇಹಧಾರಣೆ ಮಾಡಿ ಬರ್ತಾರೆ. ಗಂಧರ್ವರೆಲ್ಲ ನಿನ್ನ ಮಹಿಮೆಯ ಗಾನಗಳನ್ನೆಲ್ಲ ಹಾಡ್ತಿರ್ತಾರೆ. ಅಪ್ಸರಾ ಸ್ತ್ರೀಯರು ನೃತ್ಯ ಮಾಡ್ತಿರ್ತಾರೆ. ಇದು ಯಾವಾಗಲೂ ಒಂದೊಂದು ಸಾರಿ ಅಲ್ಲ, ಪ್ರತಿಯೊಂದು ದೇವಲೋಕದ ಸಭೆಯಲ್ಲಿ ಹೀಗೆ ಆಗ್ತದೆ ಹೇಳಿ ಹೇಳ್ತಾರೆ. ವೈದಿಕಾದ್ಯಾಹಿ ವಿದ್ಯಾ ಸೇವಂತೆ ಮೂರ್ತಿಮತ್ಯ. ವೈದಿಕಾದ್ಯಾಹಿ ವಿದ್ಯಾ ಅಂದರೆ ವೇದಗಳು, ಶಾಸ್ತ್ರಗಳು, ಇತರ ವಿದ್ಯಾಭಿಮಾನಿ ದೇವತೆಗಳೆಲ್ಲ ಸೇವಂತೆ ಮೂರ್ತಿಮತ್ಯ, ನಿನ್ನ ಸೇವೆ ಮಾಡಬೇಕು ಹೇಳಿ ದೇಹಧಾರಣೆ ಮಾಡಿಕೊಂಡು ಬರ್ತಾರೆ. ಸುಚರಿತ ಚರಿತಂ ಭಾತಿ ಗಂಧರ್ವ ಗೀತಂ, ಗಂಧರ್ವರು ನಿನ್ನ ಮಹಿಮೆಯ ಹಾಡುಗಳನ್ನೆಲ್ಲ ಹಾಡ್ತಿರ್ತಾರೆ. ಪ್ರತ್ಯೇಕಂ ದೇವ ಸಂಸತ್ವ, ಪ್ರತಿಯೊಂದು ದೇವಲೋಕದ ಸಭೆಯಲ್ಲಿ, ಬರೀ ಸತ್ಯಲೋಕದಲ್ಲಿ ಮಾತ್ರ ಅಲ್ಲ, ಮತ್ತು ಯಾವಾಗಲೋ ಒಂದೊಂದು ಸಾರಿ ಮಾತ್ರ ಅಲ್ಲ, ಪ್ರತಿಯೊಂದು ಸಭೆಯಲ್ಲಿ. ಅಪಿತವ ಭಗವನ್ ನರ್ತಿತದ್ಯೋ ವಧೂಷು, ಈ ಗಂಧರ್ವರು ನಿನ್ನ ಮಹಿಮೆಯ ಹಾಡುಗಳನ್ನು ಹಾಡುವಾಗ ಅಪ್ಸರಾ ಸ್ತ್ರೀಯರು ಅದಕ್ಕೆ ನೃತ್ಯ ಮಾಡ್ತಿರ್ತಾರೆ ಹೇಳಿ ಹೇಳ್ತಾರೆ. 36ನೇ ಶ್ಲೋಕ, ಸಾನುಕ್ರೋಶೈರಜಸ್ರಂ ಎಂಬ ಶ್ಲೋಕದ ಮೊದಲನೇ ಸಾಲಿನಲ್ಲಿ ಹೇಳ್ತಾರೆ, ಸಂಸಾರವೆಂಬ ಸಾಗರದಲ್ಲಿ, ಅಂದರೆ ಜನನ ಮರಣ ನರಕ ಎಂಬ ಅಲೆಗಳುಳ್ಳ ಈ ಸಾಗರದಲ್ಲಿ ಜೀವರೆಲ್ಲ ಮುಳುಗ್ತಾ ಇದ್ದಾರೆ. ಯಾರಾದರೂ ರಕ್ಷಿಸುವವರು ಸಿಗ್ತಾರಾ ಹೇಳಿ ಹುಡುಕಿ ಯಾರು ಸಿಕ್ಕದೆ ಮುಳುಗ್ತಾ ಇದ್ದಾರೆ. ಈ ಜೀವರನ್ನೆಲ್ಲ ಕಂಡು ನಿನಗೆ ತುಂಬ ಕರುಣೆ ಬಂತು ಹೇಳಿ ಹೇಳ್ತಾರೆ. ಸಾನುಕ್ರೋಶೈಹಿ, ಕರುಣೆಯಿಂದ. ವೀಕ್ಷ್ಯ ಜಂತೂನ್, ಈ ಜಂತುಗಳನ್ನು ನೋಡಿ, ಅಂದರೆ ಈ ಜೀವರನ್ನು ನೋಡಿ. ಅಜಸ್ರಂ ಜನಿ ಮೃತಿ ನಿರಯಾದ್ ಊರ್ಮಿ ಮಾಲಾ ಕುಲೇಸ್ಮಿನ್, ಜನಿ ಮೃತಿ ನಿರಯಾದ್, ಹುಟ್ಟು ಸಾವು ನರಕ, ಇಂಥ ಅಲೆಗಳುಳ್ಳ ಸಾಗರದಲ್ಲಿ ಈ ಜನರು ಮುಳುಗ್ತಾ ಇದ್ದಾರೆ. ಸಂಸಾರಾಬ್ಧೌ ನಿಮಗ್ನಾನ್, ಸಂಸಾರದ ಸಾಗರ ಇದು.
ಶರಣಂ ಅಶರಣಾಂ ಇಚ್ಛತೋ, ರಕ್ಷಕರನ್ನು ಬಯಸ್ತಾ ಇದ್ದಾರೆ, ಆದರೆ ಯಾರು ಸಿಗ್ತಾ ಇಲ್ಲ. ಮುಂದೆ ಹೇಳ್ತಾರೆ, ಇಂಥ ಮುಳುಗುತ್ತಿರುವ ಜೀವರನ್ನು ಕಂಡು ಅವರ ಮೇಲೆ ಕರುಣೆಯಿಂದ ನೀನು ಕ್ಷೀರಸಾಗರದಲ್ಲಿ ಮಲಗಿರುವ ವಿಷ್ಣುವನ್ನು ಬೇಡ್ಕೊಂಡಿ. ಆವಾಗ ಅವನು ಸತ್ಯವತಿಯಿಂದ ವೇದವ್ಯಾಸರಾಗಿ ವ್ಯಕ್ತನಾದ. ಅವನು ಹೀಗೆ ಅವತರಿಸಿದ್ರೂ ಅವನ ಶರೀರ ಪೂರ್ಣ ಜ್ಞಾನಾರೂಪವಾಗಿತ್ತು. ಭಗವಂತನ ಯಾವ ರೂಪಕ್ಕೂ ಪ್ರಾಕೃತವಾದ ದೇಹ ಇಲ್ಲ. ಎಲ್ಲ ಅವತಾರಗಳಲ್ಲಿಯೂ ಅವನ ಶರೀರ ಜ್ಞಾನಾನಂದಮಯವಾದದ್ದೇ ಹೇಳ್ತಾ ಇದ್ದಾರೆ. ಯುಷ್ಮಾಭಿ ಪ್ರಾರ್ಥಿತ ಸನ್, ನೀವು ಆವಾಗ ಪ್ರಾರ್ಥಿಸಿದಿರಿ. ಯಾರತ್ರ ಅಂದರೆ ಜಲನಿಧಿ ಶಯನಃ, ಸಮುದ್ರದಲ್ಲಿ ಮಲಗಿದವನು ಅಂದರೆ ಕ್ಷೀರಸಾಗರದಲ್ಲಿ ಮಲಗಿದ ವಿಷ್ಣು ಹತ್ರ ಪ್ರಾರ್ಥಿಸಿದಿರಿ. ಸತ್ಯವತ್ಯಾ ಮಹರ್ಷೇ ವ್ಯಕ್ತಃ, ಆವಾಗ ಅವರು ಸತ್ಯವತಿಯಲ್ಲಿ ಮಹರ್ಷಿ ಅಂದರೆ ವೇದವ್ಯಾಸರಾಗಿ ವ್ಯಕ್ತರಾದರು. ಹುಟ್ಟಲಿಲ್ಲ, ಭಗವಂತ ಯಾವಾಗಲೂ ಹುಟ್ಟುವುದಿಲ್ಲ, ವ್ಯಕ್ತನಾಗುವುದಷ್ಟೇ. ಚಿನ್ಮಾತ್ರ ಮೂರ್ತಿ, ಪೂರ್ಣ ಜ್ಞಾನರೂಪರಾಗಿದ್ರಿ ವೇದವ್ಯಾಸರು. ನಖಲು ಭಗವತಃ ಪ್ರಾಕೃತೋ ಜಾತು ದೇಹ, ಭಗವಂತನಿಗೆ ಯಾವಾಗಲೂ ಪ್ರಾಕೃತ ದೇಹ ಹೇಳುವುದಿಲ್ಲ. ಪ್ರಾಕೃತೋ ಜಾತು ದೇಹ, ಪಂಚಭೌತಿಕವಾದ ದೇಹ ಹೇಳುವುದು ಯಾವ ಅವತಾರದಲ್ಲಿಯೂ ಯಾವ ಮೂಲ ರೂಪದಲ್ಲಿಯೂ ಭಗವಂತನಿಗಿಲ್ಲ ಹೇಳಿ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಮಾಧ್ವರಲ್ಲದವರಲ್ಲಿ ಒಂದು ವಾದ ಉಂಟು, ಭಗವಂತನ ದೇಹ ಜ್ಞಾನಾನಂದಮಯವಾದರೂ ಅವನು ಅವತಾರ ಮಾಡುವಾಗ ಪಂಚಭೌತಿಕವಾದ ಶರೀರವನ್ನು ಧಾರಣೆ ಮಾಡಿ ಅವತಾರ ಮಾಡ್ತಾನೆ ಹೇಳಿ. ಅದಕ್ಕೆ ಇಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಭಗವಂತನ ಶರೀರ ಅವತಾರದಲ್ಲಿಯೂ ಮೂಲ ರೂಪದಲ್ಲಿಯೂ ಯಾವಾಗಲೂ ಪೂರ್ಣ ಜ್ಞಾನಾನಂದಮಯವಾದ ಶರೀರವೇ ಇರುವುದು. ಯಾವಾಗ ಕೂಡ ಅವನು ಪಂಚಭೌತಿಕವಾದ ಶರೀರವನ್ನು ಧಾರಣೆ ಮಾಡೋದಿಲ್ಲ ಹೇಳಿ ಹೇಳ್ತಾ ಇದ್ದಾರೆ. 37ನೇ ಶ್ಲೋಕ. ಅಸ್ತವ್ಯಸ್ತಂ ಸಮಸ್ತ ಎಂಬ ಶ್ಲೋಕದಲ್ಲಿ ವೇದವ್ಯಾಸರು ಅವತರಿಸಿ ಆದಮೇಲೆ ಏನು ಮಾಡಿದ್ರು ಹೇಳಿ ಹೇಳ್ತಾರೆ. ಇಲ್ಲಿ ಮೊದಲು ಹೇಳ್ತಾರೆ, ಕುರುಡನ ಕೈಯಲ್ಲಿ ಮುತ್ತುಗಳನ್ನು ಕೊಟ್ಟು ಒಂದು ಹಾರ ಮಾಡು ಹೇಳಿದರೆ ಎಷ್ಟು ಅಸ್ತವ್ಯಸ್ತ ಮಾಡ್ತಾನೋ ಅವನು, ಹಾಗೆಯೇ ಎಲ್ಲ ಮುತ್ತುಗಳಂತೆ ಇರುವ ಶ್ರುತಿಗಳು ಅಧಮ ಜನರ ಕೈಯಲ್ಲಿ ಹೋಗಿ ಎಲ್ಲ ಅಸ್ತವ್ಯಸ್ತವಾಗಿ ಹೋಯಿತು. ಅದಕ್ಕೆ ಭಗವಂತ ವೇದವ್ಯಾಸನಾಗಿ ಅವತರಿಸಿ ಈ ಮುತ್ತುಗಳಿಂದ ಒಂದು ಸುಂದರವಾದ ಹಾರವನ್ನು ಮಾಡಿದ. ಆ ಹಾರಕ್ಕೆ ಅವನ ಗುಣಗಳನ್ನೇ ದಾರವಾಗಿ ಉಪಯೋಗಿಸಿದ, ಅಥವಾ ಇನ್ನೊಂದರ್ಥ ಅವನ ಗುಣಗಳನ್ನೇ ಹೇಳುವಂಥ ಒಂದು ಹಾರವನ್ನು ಮಾಡಿದ, ಅಂದರೆ ಬ್ರಹ್ಮಸೂತ್ರಗಳನ್ನು ಮಾಡಿದ ಹೇಳಿ. ಅಸ್ತವ್ಯಸ್ತಂ ಸಮಸ್ತ ಶ್ರುತಿಗತಂ ಅರ್ಥಂ, ಸಮಸ್ತ ಶ್ರುತಿಗಳು ಅಂದರೆ ವೇದಗಳ ಅರ್ಥವೆಲ್ಲ ಅಸ್ತವ್ಯಸ್ತವಾಗಿ ಕಳೆದೋಯ್ತು. ಅಧಮೈಹಿ, ಈ ದುಷ್ಟರು ಅಧಮರ ಕೈಯಲ್ಲಿ. ರತ್ನಪೂಗಮ್ಯಾತ್ ಅಂಧೈಹಿ, ಅಂಧ ಅಂದರೆ ಕುರುಡನ ಕೈಯಲ್ಲಿ ರತ್ನಗಳನ್ನೆಲ್ಲ ಕೊಟ್ಟಂತೆ. ಲೋಕೋಪಕೃತ್ಯೈ ಸೂತ್ರಯಾ ಮಾಸಕೃತ್ಸ್ನಂ, ಸುಂದರವಾಗಿ ಈ ರತ್ನಗಳಿಂದ ಒಂದು ಸೂತ್ರವನ್ನು ಮಾಡಿದಿ, ಹಾರವನ್ನು ಮಾಡಿದಿ. ಅಂದರೆ ಇಲ್ಲಿ ಬ್ರಹ್ಮಸೂತ್ರದ ಬಗ್ಗೆ ಹೇಳ್ತಾ ಇದ್ದಾರೆ. ಗುಣಗಣ ನಿಲಯ, ನಿನ್ನ ಗುಣಗಳನ್ನೇ ದಾರವಾಗಿ ಉಪಯೋಗಿಸಿ ಈ ಸೂತ್ರವನ್ನು ಮಾಡಿದಿ, ಅಥವಾ ನಿನ್ನ ಗುಣಗಳ ಬಗ್ಗೆನೇ ಹೇಳ್ಕೊಳ್ಳುವಂತಹ ಒಂದು ಸೂತ್ರ. ಇನ್ನು ಮುಂದಿನ ಲೈನ್ನಲ್ಲಿ ಹೇಳ್ತಾರೆ, ಇಂಥ ವ್ಯಾಸ ಎಂದು ಕರೆಯಲ್ಪಡುವವನಿಗೆ, ಗುರುಗಳ ಗುರು ಆದವನಿಗೆ, ದೇವತೆಗಳ ದೇವನಿಗೆ ನಾನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೇನೆ. ಈ ಭಕ್ತಿಯನ್ನು ನೀನೇ ನನಗೆ ಕೊಡಬೇಕು ಹೇಳಿ ಮಧ್ವಾಚಾರ್ಯರ ಹತ್ರ ಕೇಳ್ತಾರೆ. ನೀನು ಕೊಟ್ಟ ಈ ಭಕ್ತಿಯಿಂದ ನಾನು ವೇದವ್ಯಾಸರನ್ನು ಏನು ಪ್ರಾರ್ಥನೆ ಮಾಡ್ತೇನೆ ಅಂದರೆ, ನನಗೆ ತತ್ಕ್ಷಣವಾಗಿ ಜ್ಞಾನ ದೊರಕುವಂತೆ ಮಾಡು ಹೇಳಿ ಪ್ರಾರ್ಥನೆ ಮಾಡ್ತಾನೆ. ಯೋಸೌ ವ್ಯಾಸಾಭಿಧಾನ, ವ್ಯಾಸ ಹೇಳಿ ಕರೆಯಲ್ಪಡುವವನು. ಗುರುತಮ ಮಗುರುಂ, ಗುರುಗಳಿಗೆ ಗುರು. ದೇವದೇವಂ, ದೇವತೆಗಳಿಗೂ ದೇವ. ತಮಹಂ ಅಹರಹ ನಮಾಮಿ, ಅಂಥವನಿಗೆ ನಾನು ಅಹರಹ ಪ್ರತಿದಿನ ನಮಸ್ಕರಿಸ್ತೇನೆ. ಅಂದರೆ ದೈಹಿಕ ವಾಚಿಕ ಮಾನಸಿಕ ಎಲ್ಲ ನಮಸ್ಕಾರಗಳನ್ನು ಮಾಡ್ತೇನೆ. ಭಕ್ತಿತಃ, ಭಕ್ತಿಯಿಂದ ನಮಸ್ಕಾರ ಮಾಡ್ತೇನೆ. ತ್ವತ್ಪ್ರಸಾದಾತ್, ಈ ಭಕ್ತಿ ನಿನ್ನ ಪ್ರಸಾದ ಅಂದರೆ ಮಧ್ವಾಚಾರ್ಯರ ಪ್ರಸಾದವಾಗಿ ಸಿಕ್ಕಿದಂಥ ಭಕ್ತಿಯಿಂದ ನಾನು ನಮಸ್ಕರಿಸ್ತೇನೆ. ಸದ್ಯೋ ವಿದ್ಯೋಪಲಬ್ಧೈಹಿ, ನನಗೆ ತಕ್ಷಣವಾಗಿ ಜ್ಞಾನ ಬರಲಿ ಹೇಳಿ ಪ್ರಾರ್ಥಿಸ್ತಾ ನಮಸ್ಕರಿಸ್ತೇನೆ. ಇನ್ನು ಆಜ್ಞಾಮನ್ಯೈರಧಾರ್ಯಾಂ ಎಂಬ 38ನೇ ಶ್ಲೋಕ. ವೇದವ್ಯಾಸರು ಅವತರಿಸಿ ಎಲ್ಲ ಉಪಕಾರ ಮಾಡಿದ ಮೇಲೆ ವೇದವ್ಯಾಸರ ಬ್ರಹ್ಮಸೂತ್ರಕ್ಕೇ ಹಲವಾರು ದುರ್ಭಾಷ್ಯಗಳೆಲ್ಲ ಬಂದವು. ಈ ದುರ್ಭಾಷ್ಯಗಳಿಂದ ಎಲ್ಲ ಪುನಃ ಅಸ್ತವ್ಯಸ್ತವಾಗ್ತಾ ಇರುವಾಗ ಭಗವಂತ ಮುಖ್ಯಪ್ರಾಣನನ್ನು ಅವತರಿಸಲಿಕ್ಕೆ ಆಜ್ಞೆ ಮಾಡಿದ. ಆಜ್ಞಾಮನ್ಯೈರಧಾರ್ಯಾಂ ಎಂಬ ಈ ಶ್ಲೋಕದ ಮೊದಲನೇ ಸಾಲಿನಲ್ಲಿ ಹೇಳ್ತಾರೆ, ಕೃಷ್ಣ ನಿಮಗೆ ಒಂದು ಆಜ್ಞೆ ಮಾಡಿದ, ಅಂದರೆ ಮಧ್ವಾಚಾರ್ಯರಾಗಿ ಅವತರಿಸಿ ಸರಿಯಾದ ಜ್ಞಾನ ಮಾರ್ಗವನ್ನು ತೋರಿಸಲಿಕ್ಕೆ ಆಜ್ಞೆ ಮಾಡಿದ. ಯಾರಿಗೂ ಪೂರೈಸಲಿಕ್ಕೆ ಆಗದಂಥ ಈ ಆಜ್ಞೆಯನ್ನು ನೀವು ತುಂಬ ಸುಲಭವಾಗಿ ನಿಮ್ಮ ತಲೆ ಮೇಲೆ ಹೊತ್ತುಕೊಂಡಿರಿ. ಅದು ಎಂಥ ತಲೆ ಅಂದರೆ, ನಿಮ್ಮ ಕಿರೀಟದ ತುದಿಯಿಂದ ಬರುವಂಥ ಕಿರಣಗಳಿಂದ ಅಲಂಕರಿಸಲ್ಪಟ್ಟ ಈ ತಲೆಯ ಮೇಲೆ ನೀವು ಈ ಆಜ್ಞೆಯನ್ನು ಹೊತ್ಕೊಂಡಿರಿ. ಕೃಷ್ಣನ ಆಜ್ಞೆ ಒಂದೇ ಅಲ್ಲದೆ ದೇವತೆಗಳು ಕೂಡ ನಿಮ್ಮ ಹತ್ರ ಇದೇ ಬೇಡಿಕೊಂಡ್ರು. ಆಜ್ಞಾಂ ಅನ್ಯೈರಧಾರ್ಯಾಂ, ಬೇರೆ ಯಾರಿಂದಲೂ ಪೂರೈಸಲು ಸಾಧ್ಯವಾಗದಂಥ ಒಂದು ಆಜ್ಞೆ. ಕೃಷ್ಣಸ್ಯ, ಕೃಷ್ಣನ ಆಜ್ಞೆ. ಕೃಷ್ಣ ಅಂದರೆ ಇಲ್ಲಿ ಒಂದು ಭಗವಂತನ ಮೂಲ ರೂಪವನ್ನೇ ಇಟ್ಕೊಳ್ಬೋದು, ಆದರೆ ಇನ್ನೊಂದು ವೇದವ್ಯಾಸರ ನಿಜವಾದ ಹೆಸರು ಕೃಷ್ಣದ್ವೈಪಾಯನ. ವೇದವ್ಯಾಸರೇ ಮಧ್ವಾಚಾರ್ಯರಿಗೆ ಆಜ್ಞೆ ಮಾಡಿದ್ದಾರೆ, ಬ್ರಹ್ಮಸೂತ್ರಕ್ಕೆ ಒಂದು ಭಾಷ್ಯವನ್ನು ಬರೀ ಹೇಳಿ ಬದರಿಯಲ್ಲಿ ಆಜ್ಞೆ ಮಾಡಿದರು. ಹಾಗೆ ಆ ಆಜ್ಞೆಯನ್ನು ನಾವಿಲ್ಲಿ ಇಟ್ಕೊಳ್ಬೋದು. ಶಿರಸಿ, ತಲೆಯ ಮೇಲೆ ಈ ಆಜ್ಞೆಯನ್ನು ಇಟ್ಕೊಂಡು. ಪರಿಸರದ್ ರಶ್ಮಿ ಕೋಟೀರ ಕೋಟವು, ಕೋಟೀರ ಕೋಟವು ಅಂದರೆ ಕಿರೀಟದ ತುದಿ,
ಅದರಿಂದ ಬರುವ ಚಿನ್ನದ ಕಿರಣಗಳಿಂದ ಪ್ರಕಾಶಮಾನವಾದ ನಿಮ್ಮ ತಲೆ, ಅದರ ಮೇಲೆ ಈ ಆಜ್ಞೆಯನ್ನು ಧರಿಸಿದ್ರಿ ಹೇಳಿ. ಅಕ್ಲಿಷ್ಟ ಕರ್ಮ ದಧತ್, ತುಂಬ ಸುಲಭವಾಗಿ ಧರಿಸಿದ್ರಿ. ಅನುಸರಣಾತ್ ಅರ್ಥಿತೋ ದೇವಸಂಗೈಹಿ, ಈ ಆಜ್ಞೆ ಮಾತ್ರ ಅಲ್ಲದೆ ಇದನ್ನೇ ದೇವತೆಗಳು ಕೂಡ ನಿಮ್ಮ ಹತ್ರ ಪ್ರಾರ್ಥಿಸಿದ್ರು. ಇನ್ನಿಲ್ಲಿ ಮುಂದಿನ ಸಾಲಿನಲ್ಲಿ ಹೇಳ್ತಾರೆ, ನೀನು ಈ ಆಜ್ಞೆಯನ್ನು ಧರಿಸಿಕೊಂಡು ಭೂಮಿಗಿಳಿದು ಬಂದಿ. ಭೂಮಿಗಿಳಿದು ಬಂದು ಯಾರಿಗೂ ಮಾಡಲಿಕ್ಕೆ ಸಾಧ್ಯವಿಲ್ಲದಂಥ ಒಂದು ಕಾರ್ಯವನ್ನು ಮಾಡಿದಿ. ಏನಂದರೆ, ವೇದಗಳನ್ನು ಸರಿಯಾದ ಯುಕ್ತಿ ತರ್ಕಗಳನ್ನೆಲ್ಲ ಬಳಸಿ ಬ್ರಹ್ಮಸೂತ್ರಕ್ಕೆ ಒಂದು ಸರಿಯಾದ ಭಾಷ್ಯವನ್ನು ರಚಿಸಿದಿ. ಅಷ್ಟೇ ಅಲ್ಲದೆ ಇತರ ಭಾಷ್ಯಗಳನ್ನೆಲ್ಲ, ವಿಶೇಷವಾಗಿ ಮಣಿಮಂಥ ಮಾಡಿದಂಥ ಭಾಷ್ಯವನ್ನು ನಿರಾಕರಿಸಿದಿ ಹೇಳಿ ಹೇಳ್ತಾರೆ. ಭೂಮೌ ಆಗತ್ಯ, ಭೂಮಿಗಿಳಿದು ಬಂದು, ಭೂಮನ್ ಪೂರ್ಣನಾದವನೇ, ಅಸುಕರ ಮಕರೋಹೋ ಬ್ರಹ್ಮಸೂತ್ರಸ್ಯ ಭಾಷ್ಯಂ, ಅಸುಕರ ಅಂದರೆ ಯಾರಿಗೂ ಮಾಡಲಿಕ್ಕೆ ಸಾಧ್ಯವಾಗದಂಥ ಕಾರ್ಯ, ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ರಚಿಸುವುದು, ಆ ಕಾರ್ಯವನ್ನು ನೀನು ಮಾಡಿದಿ. ದುರ್ಭಾಷ್ಯಂ ವ್ಯಸ್ಯ ದಸ್ಯೋಹೋ ಮಣಿಮತ, ಬೇರೆ ಎಲ್ಲ ದುರ್ಭಾಷ್ಯಗಳನ್ನೆಲ್ಲ ನಿರಾಕರಿಸಿ ವಿಶೇಷವಾಗಿ ದಸ್ಯೋಹೋ ಮಣಿಮತಃ, ಕಳ್ಳನಾದಂಥ ಮಣಿಮಂತನ ಭಾಷ್ಯವನ್ನು ನಿರಾಕರಿಸಿದಿ. ಅಂದರೆ ಇಲ್ಲಿ ಶಂಕರಾಚಾರ್ಯರ ಅದ್ವೈತವನ್ನು ಕುರಿತು ಹೇಳ್ತಾ ಇದ್ದಾರೆ, ಅದನ್ನು ನಿರಾಕರಿಸಿದಿ ಹೇಳಿ. ಉದಿತಂ ವೇದ ಸದ್ಯುಕ್ತಿಭಿ ತ್ವಂ, ಈ ಬ್ರಹ್ಮಸೂತ್ರ ಭಾಷ್ಯವನ್ನು ನೀವು ವೇದಗಳು ಮತ್ತು ಸರಿಯಾದ ಯುಕ್ತಿಗಳು ಸದ್ಯುಕ್ತಿಗಳಿಂದ ರಚಿಸಿದಿರಿ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಮಧ್ವಾಚಾರ್ಯರು ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆಯುವ ಮುಂಚೆ ಬ್ರಹ್ಮಸೂತ್ರಕ್ಕೆ 21 ಭಾಷ್ಯಗಳು ಇದ್ದವು. ಅದರಲ್ಲಿ ಎಲ್ಲದರಿಂದ ಪ್ರಸಿದ್ಧವಾದದ್ದು ಅದ್ವೈತ. ಅದಕ್ಕೆ ಇಲ್ಲಿ ಮಣಿಮಂತನ ಭಾಷ್ಯವನ್ನು ವಿಶೇಷವಾಗಿ ನಿರಾಕರಿಸಿದಿರಿ ಹೇಳಿ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಮಣಿಮಂತನನ್ನು ಅಂದರೆ ಶಂಕರಾಚಾರ್ಯರನ್ನು ಕಳ್ಳ ಹೇಳಿ ಕರೀತಾರೆ, ದಸ್ಯೋಹೋ ಹೇಳಿ. ಯಾಕಂದರೆ ಅವರು ಶ್ರುತಿಗಳ ಸರಿಯಾದ ಅರ್ಥವನ್ನು ಕದ್ದು ಜನರಿಗೆ ಅರ್ಥ ಆಗದಾಗೆ ಮಾಡಿದ್ರು ಹೇಳಿ. ಇನ್ನು 39ನೇ ಶ್ಲೋಕ, ಭೂತ್ವಾ ಕ್ಷೇತ್ರೇ ವಿಶುದ್ಧೇ ಎಂಬಂಥ ಶ್ಲೋಕ. ಇದರ ಮೊದಲನೇ ಸಾಲಿನಲ್ಲಿ ಹಿಂದಿನ ಶ್ಲೋಕದಿಂದ ಮುಂದುವರಿಸ್ತಾರೆ. ಹೀಗೆ ನೀನು ಭೂಮಿಗೆ ಇಳಿದು ಬಂದಿ, ಬ್ರಾಹ್ಮಣರ ವಾಸಸ್ಥಳವಾಗಿರುವಂಥ ಪವಿತ್ರವಾದ ಕ್ಷೇತ್ರದಲ್ಲಿ 3 ಲೋಕದಲ್ಲಿಯೂ ಪ್ರಸಿದ್ಧವಾದಂಥ ರೂಪ್ಯಪೀಠ ಅಂದರೆ ಉಡುಪಿಯಲ್ಲಿ ಅವತರಿಸಿದಿ ಹೇಳಿ ಹೇಳ್ತಾರೆ. ಇಲ್ಲಿ ಮಧ್ಯಗೇಹ ಅಂದರೆ ನಡಿಲ್ಲಾಯರ ಮನೆಯಲ್ಲಿ ಬ್ರಾಹ್ಮಣ ಜಾತಿಯಲ್ಲಿ ಜನಿಸಿದಿರಿ. ಭೂತ್ವಾ ಕ್ಷೇತ್ರೇ ವಿಶುದ್ಧೇ, ಹೀಗೆ ನೀವು ಭೂಮಿಯಲ್ಲಿರುವ ಕ್ಷೇತ್ರಕ್ಕೆ ಇಳಿದು ಬಂದಿರಿ. ದ್ವಿಜಗಣ ನಿಲಯೇ, ಹಲವಾರು ಬ್ರಾಹ್ಮಣರ ವಾಸಸ್ಥಳವಾಗಿರುವಂಥ ಈ ಕ್ಷೇತ್ರಕ್ಕೆ ಇಳಿದು ಬಂದಿರಿ. ರೂಪ್ಯಪೀಠಾಭಿಧಾನೆ, ರೂಪ್ಯಪೀಠ ಎಂಬುವಂಥ ಕ್ಷೇತ್ರ ಅಂದರೆ ಇವತ್ತಿನ ಶಿವಳ್ಳಿ ಅಥವಾ ಉಡುಪಿ. ತ್ರಿಭುವನ ವಿಶಧೆ, 3 ಲೋಕಗಳಲ್ಲಿಯೂ ಪ್ರಸಿದ್ಧವಾದಂಥ ಕ್ಷೇತ್ರ. ತತ್ರಾಪಿ ಬ್ರಹ್ಮಜಾತಿ, ಬ್ರಾಹ್ಮಣ ಜಾತಿಯಲ್ಲಿ ಬಂದಿರಿ. ಮಧ್ಯಗೇಹಾಖ್ಯ ಗೇಹೆ, ಮಧ್ಯಗೇಹನ ಮನೆಯಲ್ಲಿ, ಅಂದರೆ ಅವರ ಹೆಸರು ನಡಿಲ್ಲಾಯ ಹೇಳಿ. ಅದೇ ಶಬ್ದವನ್ನು ಅವರು ತುಳುವಿನಿಂದ ಸಂಸ್ಕೃತಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಮಧ್ಯಗೇಹ ಹೇಳಿ ಹೇಳಿದ್ದಾರೆ. ಇನ್ನು ಮುಂದಿನ ಸಾಲಿನಲ್ಲಿ ಹೇಳ್ತಾರೆ, ನೀವು ಸನ್ಯಾಸ ದೀಕ್ಷೆ ತಗೊಂಡು ಸನ್ಯಾಸಿಗಳಲ್ಲಿ ರಾಜನಾದಿರಿ. ಮತ್ತು 2 ಸಾರಿ ಬದರಿಗೆ ಹೋಗಿ ಅಲ್ಲಿ ವೇದವ್ಯಾಸರಿಂದ ಆಶೀರ್ವಾದ ಪಡೆದು ಹಲವಾರು ಭಾಷ್ಯಗಳನ್ನು ರಚಿಸಿದಿರಿ. ಅಷ್ಟೇ ಅಲ್ಲದೆ ಮಹಾಭಾರತದ ಅರ್ಥವನ್ನು ತಿಳಿಸುವ ಗ್ರಂಥವನ್ನು ಕೂಡ ರಚಿಸಿದಿರಿ. ಪಾರಿವ್ರಾಜ್ಯಾದಿರಾಜ, ಸನ್ಯಾಸಿಗಳಿಗೆ ರಾಜರಾದಿರಿ. ಪುನರಪಿ ಬದರೀಂ ಪ್ರಾಪ್ಯ, 2 ಸಾರಿ ಬದರಿಗೆ ಹೋಗಿ ಬಂದಿರಿ. ಕೃಷ್ಣಂಚ ನತ್ವಾ, ಕೃಷ್ಣ ಅಂದರೆ ವೇದವ್ಯಾಸರಿಗೆ ನಮಸ್ಕಾರ ಮಾಡಿದಿರಿ ಅಲ್ಲಿ. ಕೃತ್ವಾ ಭಾಷ್ಯಾಣಿ ಸಮ್ಯಕ್, ಚಂದವಾದ ಭಾಷ್ಯಗಳು ಬ್ರಹ್ಮಸೂತ್ರಕ್ಕೆ, ಭಗವದ್ಗೀತೆಗೆ, ಉಪನಿಷತ್ತುಗಳಿಗೆ, ಋಗ್ವೇದಕ್ಕೆ ಎಲ್ಲ ಚಂದವಾದ ಭಾಷ್ಯಗಳನ್ನು ರಚಿಸಿದಿರಿ. ವ್ಯತನುತ ಚ ಭವಾನ್ ಭಾರತಾರ್ಥ ಪ್ರಕಾಶಂ, ಅಷ್ಟೇ ಅಲ್ಲದೆ ಮಹಾಭಾರತದ ಅರ್ಥ ತಿಳಿಸುವಂಥ ಗ್ರಂಥಗಳನ್ನು ಕೂಡ ರಚಿಸಿದಿರಿ. ಅಂದರೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಮತ್ತು ಯಮಕ ಭಾರತ. ಇಲ್ಲಿ ಮಧ್ವಾಚಾರ್ಯರ ಮನೆಯ ಹೆಸರು ಮಧ್ಯಗೇಹ ಹೇಳಿ ಹೇಳಿದ್ದಾರೆ. ಅಂದರೆ ತುಳುವಲ್ಲಿ ನಡಿಲ್ಲಾಯ ಹೇಳಿ. ನಡಿಲ್ಲಾಯ ಅಂದರೆ ತುಳುವಲ್ಲಿ ನಡು ಇಲ್ಲು ಅಂದರೆ ಮಧ್ಯದ ಮನೆ. ಆ ಊರಿನಲ್ಲಿ ಯಾರ ಮನೆ ಮಧ್ಯದಲ್ಲಿರ್ತಿತ್ತೋ ಅವರನ್ನು ನಡಿಲ್ಲಾಯ ಹೇಳಿ ಕರಿತಿದ್ರು. ಹಾಗೆ ಮಧ್ವಾಚಾರ್ಯರ ಅಪ್ಪನ ಸರ್ನೇಮ್ ನಡಿಲ್ಲಾಯ ಹೇಳಿ. ಇನ್ನೊಂದು ವಿಷಯ ಏನಂದರೆ ಇಲ್ಲಿ ಪಾರಿವ್ರಾಜ್ಯಾದಿರಾಜ ಪುನರಪಿ ಬದರೀಂ ಪ್ರಾಪ್ಯ ಹೇಳಿ ಹೇಳಿದ್ದಾರೆ. ಅಂದರೆ ಸನ್ಯಾಸಿಗಳ ರಾಜನಾದ್ಮೇಲೆ ಪುನಃ ಬದರಿಗೆ ಹೋಗಿ ಬಂದರು ಹೇಳಿ. ಅದಕ್ಕೆ ಕೆಲವರು ಅರ್ಥ ಮಾಡೋದು ಹೇಗೆ ಅಂದರೆ, ಸನ್ಯಾಸಿಗಳಾಗುವ ಮುಂಚೆ ಒಂದು ಸಾರಿ ಬದರಿಗೆ ಹೋಗಿದ್ರು, ಅದಾದಮೇಲೆ ಪುನಃ ಹೋದರು ಹೇಳಿ. ಆದರೆ ಅವರು ಸನ್ಯಾಸಿಗಳಾಗುವ ಮುಂಚೆ ಬದರಿಗೆ ಹೋದದ್ದು ಮಧ್ವ ವಿಜಯ ಅಥವಾ ಯಾವುದೇ ಬೇರೆ ಗ್ರಂಥಗಳಲ್ಲಿ ದಾಖಲೆ ಸಿಕ್ಕುದಿಲ್ಲ ನಮಗೆ. ಅದಕ್ಕೆ ಇದನ್ನು ಹೇಗೆ ಅರ್ಥ ಮಾಡಬೇಕಂದ್ರೆ, ಸನ್ಯಾಸಿಗಳಾದಮೇಲೆ 2 ಸಾರಿ ಬದರಿಗೆ ಹೋಗಿ ಬಂದರು ಹೇಳಿ ಅರ್ಥ ಮಾಡೋದು ಶ್ರೇಷ್ಠ. ಇನ್ನು 40ನೇ ಶ್ಲೋಕ, ಒಂದೇ ತಂತ್ವಾ ಸುಪೂರ್ಣಂ ಎಂಬ ಈ ಶ್ಲೋಕದಲ್ಲಿ ತ್ರಿವಿಕ್ರಮ ಪಂಡಿತರು ಮಧ್ವಾಚಾರ್ಯರಿಗೆ ಪುನಃ ಪುನಃ ನಮಸ್ಕರಿಸ್ತಾರೆ. ಈ ಶ್ಲೋಕದ ಮೊದಲನೇ ಸಾಲಿನಲ್ಲಿ ಹೇಳ್ತಾರೆ, ಓ ಆನಂದ ತೀರ್ಥರೇ, ಸಂಪೂರ್ಣ ಜ್ಞಾನದಿಂದ ತುಂಬಿದ ನಿಮಗೆ ಮತ್ತು ಎಲ್ಲ ದೇವತೆಗಳಿಂದ ಪ್ರತಿದಿನವೂ ಪೂಜಿಸಲ್ಪಡುವ ನಿಮಗೆ ನಾನು ನಮಸ್ಕರಿಸ್ತೇನೆ. ನೀವು ಸದಾ ಭಗವಂತನಿಗೆ ಮತ್ತು ಲಕ್ಷ್ಮೀದೇವಿಗೆ ನಮಸ್ಕಾರ ಮಾಡ್ತಾನೇ ಇರ್ತೀರಿ, ಅಂಥ ನಿಮಗೆ ನಾನು ನಮಸ್ಕರಿಸ್ತೇನೆ ಹೇಳಿ ಹೇಳ್ತಾರೆ. ಒಂದೇ ತಂತ್ವಾ, ನಾನು ನಿಮಗೆ ನಮಸ್ಕರಿಸ್ತೇನೆ. ಸುಪೂರ್ಣ ಪ್ರಮತಿಂ, ಪೂರ್ಣವಾದ ಜ್ಞಾನದಿಂದ ತುಂಬಿದವರು. ಅನುದಿನ ಸೇವಿತಂ ದೇವವೃಂದೈಹಿ, ಪ್ರತಿದಿನವೂ ದೇವತೆಗಳೆಲ್ಲ ನಿಮಗೆ ಪೂಜೆ ಮಾಡ್ತಾ ಇರ್ತಾರೆ. ಒಂದೇ ವಂದಾರುಂ ಈಶೇ ಶ್ರಿಯ ಉತ ನಿಯತಂ,
ನಾನು ನಿಮಗೆ ನಮಸ್ಕಾರ ಮಾಡ್ತೇನೆ, ನೀವು ವಿಷ್ಣುವಿಗೆ ಮತ್ತು ಲಕ್ಷ್ಮಿಗೆ ಯಾವಾಗಲೂ ನಮಸ್ಕಾರ ಮಾಡ್ತಾನೆ ಇರ್ತೀರಿ. ವಂದಾರುಂ ಈಶೇ ಶ್ರಿಯಃ ನಿಯತಂ ಅಂದರೆ ಯಾವಾಗಲೂ. ಶ್ರೀಮದ್ ಆನಂದ ತೀರ್ಥ, ಓ ಆನಂದ ತೀರ್ಥರೇ. ಇನ್ನು 2ನೇ ಸಾಲಿನಲ್ಲಿ ಹೇಳ್ತಾರೆ, ಗಂಗಾ ನದಿಯ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡೋದಕ್ಕಿಂತ ಹೆಚ್ಚು ಪರಿಶುದ್ಧತೆ ಯಾರ ಸಂಘದಿಂದ ಬರ್ತದೋ ಅಂಥ ನಿನಗೆ ನಾನು ನಮಸ್ಕರಿಸ್ತೇನೆ. ಓ ದೇವ, ಈ ಸಂಸಾರದಲ್ಲಿ ಬರುವ ಭಯವನ್ನೆಲ್ಲ ಹೋಗಲಾಡಿಸಿ ಸಜ್ಜನರಿಗೆ ಆನಂದವನ್ನು ಕೊಡುವವನು ನೀನು, ಅಂದರೆ ಜ್ಞಾನವನ್ನು ನೀಡಿ ಮೋಕ್ಷದ ಮಾರ್ಗವನ್ನು ತೋರಿಸುವವನು ನೀನು ಹೇಳಿ ನಿನಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತೇನೆ ಹೇಳಿ ಹೇಳ್ತಾರೆ. ಒಂದೇ, ನಾನು ನಿಮಗೆ ವಂದಿಸ್ತೇನೆ. ಸಾಧಿಕ್ಯ ಸಂಗಮ್, ನಿಮ್ಮ ಸಂಘದಿಂದ ಬರುವಂಥ ಅಂದರೆ ನಿಮ್ಮ ಸಂಘದಿಂದ ಬರುವಂಥ ಪರಿಶುದ್ಧತೆ ಏನುಂಟು. ಮಂದಾಕಿನಿ ಸತ್ ಸರಿತ ಅಮಲ ಜಲಾಸೇಕ, ಮಂದಾಕಿನಿ ಅಂದರೆ ಗಂಗೆಯ ಪವಿತ್ರ ನೀರಿನಲ್ಲಿ ಸ್ನಾನ ಆಸೇಕ ಮಾಡಿ ಎಷ್ಟು ಪರಿಶುದ್ಧತೆ ಬರ್ತದೆ, ಅದರಿಂದ ಜಾಸ್ತಿ ಸಾಧಿಕ್ಯ ಸಂಗಮ್ ನಿಮ್ಮ ಸಂಘದಿಂದ ಬರ್ತದೆ ಹೇಳಿ ಹೇಳ್ತಾ ಇದ್ದಾರೆ. ಒಂದೇ ಅಹಂ ದೇವಭಕ್ತ್ಯ, ಓ ದೇವ ನಿನಗೆ ನಾನು ಭಕ್ತಿಯಿಂದ ನಮಸ್ಕಾರ ಮಾಡ್ತೇನೆ. ಭವಭಯ ದಹನಂ, ಸಂಸಾರದಲ್ಲಿರುವ ಭಯವನ್ನೆಲ್ಲ ತೆಗೆದು ಬಿಡುವವನು. ಸಜ್ಜನಾನ್ ಮೋದಯಂತಂ ಅಂದರೆ ಸಜ್ಜನರಿಗೆಲ್ಲ ಸುಖವನ್ನು ಕೊಡುವವನು, ಅಂದರೆ ಜ್ಞಾನದ ಮೂಲಕ ಸುಖವನ್ನು ಕೊಡುವವನು ಹೇಳಿ ನಮಸ್ಕರಿಸ್ತಾರೆ. ಇನ್ನು ಕೊನೆಯ ಶ್ಲೋಕ 41ನೇ ಶ್ಲೋಕ. ಸುಬ್ರಹ್ಮಣ್ಯಾಖ್ಯ ಸೂರೇಹೆ ಎಂಬ ಶ್ಲೋಕದಲ್ಲಿ ತ್ರಿವಿಕ್ರಮ ಪಂಡಿತರು ಈ ಪದ್ಯವನ್ನು ರಚಿಸಿದವರು ಯಾರು ಹೇಳಿ ತಮ್ಮ ಬಗ್ಗೆಯೇ ಹೇಳಿಕೊಂಡು ಫಲಸ್ತುತಿಯನ್ನು ಹೇಳ್ತಾರೆ. ಇಲ್ಲಿ 1ನೇ ಸಾಲಿನಲ್ಲಿ ಹೇಳ್ತಾರೆ, ಸುಬ್ರಹ್ಮಣ್ಯ ಪಂಡಿತರ ಮಗ ಕೇಶವ ಮತ್ತು ಆನಂದ ತೀರ್ಥರ ಪಾದಕಮಲಗಳಲ್ಲಿ ನಿರಂತರವಾದ ಭಕ್ತಿಯನ್ನು ಮಾಡುವವನು ಹರಿ ಮತ್ತು ವಾಯುಗಳ ಪ್ರಾರ್ಥನೆಯನ್ನು ಹೀಗೆ ರಚಿಸಿದ್ದಾನೆ ಹೇಳಿ ಹೇಳ್ತಾರೆ. ಸುಬ್ರಹ್ಮಣ್ಯಾಖ್ಯ ಸೂರೇಹೆ ಸುತ, ಸುಬ್ರಹ್ಮಣ್ಯ ಪಂಡಿತರ ಮಗ. ಸುಭೃಶಂ ಕೇಶವಾನಂದ ತೀರ್ಥ ಶ್ರೀಮತ್ ಪಾದಾಬ್ಜ ಭಕ್ತ, ಕೇಶವ ಮತ್ತು ಆನಂದ ತೀರ್ಥರ ಪಾದಕಮಲಗಳ ನಿರಂತರ ಭಕ್ತ. ಇತಿ ಸ್ತುತಿಂ ಅಕೃತ ಹರೇಹೆ ವಾಯುದೇವಸ್ಯ ಚಾಸ್ಯ, ಹರಿ ಮತ್ತು ವಾಯುಗಳ ಸ್ತುತಿಯನ್ನು ಹೀಗೆ ಮಾಡಿದ್ದಾನೆ. ಕೊನೆಯ ಸಾಲಿನಲ್ಲಿ ಹೇಳ್ತಾರೆ, ಈ ಸ್ತುತಿ ಪದಗಳೆಂಬ ಹೂವುಗಳಿಂದ ಮಾಡಿದಂಥ ಒಂದು ಮಾಲೆ. ಹರಿ ಮತ್ತು ವಾಯುಗಳ ಪಾದ ಕಮಲದಲ್ಲಿ ತುಂಬ ಭಕ್ತಿಯಿಂದ ಇದನ್ನು ರಚಿಸಲ್ಪಟ್ಟಿದೆ. ಇವರಿಬ್ಬರ ಪಾದಗಳನ್ನು ಯಾರು ಪೂಜಿಸ್ತಾರೋ ಅವರು ಅಪಾರವಾದ ಜ್ಞಾನವನ್ನು ಮತ್ತು ಕೊನೆಗೆ ಮೋಕ್ಷವನ್ನೇ ಪಡಿತಾರೆ ಹೇಳಿ ಹೇಳ್ತಾರೆ. ತತ್ ಪಾದಾರ್ ಚಾದರೇಣ, ಹಿಂದೆ ಹೇಳಿದ ಕೇಶವ ಮತ್ತು ಆನಂದ ತೀರ್ಥರ ಪಾದಗಳಲ್ಲಿ ಭಕ್ತಿಯಿಂದ ಗ್ರಥಿತ ಪದಲಸನ್ಮಾಲಯ, ಪದಗಳೆಂಬ ಹೂವುಗಳಿಂದ ಮಾಡಿದ ಈ ಮಾಲೆ ಭಕ್ತಿಯಿಂದ ರಚಿಸಲ್ಪಟ್ಟಿದೆ ಹೇಳಿ ಹೇಳ್ತಾ ಇದ್ದಾರೆ. ತ್ವೇತಯಾ ಯೇ ಸಂರಾಧ್ಯ ಅಮೂನಮಂತಿ, ಆ ಕೇಶವ ಮತ್ತು ಆನಂದ ತೀರ್ಥರನ್ನು ಯಾರು ಭಕ್ತಿಯಿಂದ ನಮಸ್ಕರಿಸ್ತಾರೆ, ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೆ, ಅವರು ಪ್ರತತ ಮತಿಗುಣ, ಅಪಾರವಾದ ಜ್ಞಾನವನ್ನು ಪಡಿತಾರೆ, ಅಪರೋಕ್ಷ ಜ್ಞಾನವನ್ನೇ ಪಡಿತಾರೆ. ಮುಕ್ತಿ ಮೇತೇ ವ್ರಜಂತಿ, ಕೊನೆಗೆ ಮೋಕ್ಷವನ್ನು ಕೂಡ ಪಡಿತಾರೆ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ತ್ರಿವಿಕ್ರಮ ಪಂಡಿತರು ಹರೇಹೆ ವಾಯುದೇವಸ್ಯ ಚಾಸ್ಯ ಹೇಳಿದ್ದಾರೆ. ಅಂದರೆ ಹರಿವಾಯುಗಳ ಸ್ತುತಿಯನ್ನು ಹೀಗೆ ಮಾಡಿದ್ದೇನೆ ಹೇಳಿ. ಅಂದರೆ ಅವರ ಅಭಿಪ್ರಾಯ ಏನಿದ್ದದ್ದಂದರೆ, ಹಿಂದೆ ಅವರು ವಿಷ್ಣು ಸ್ತುತಿ ಮಾಡಿದ್ರು, ಅದು ಹರಿಸ್ತುತಿ. ಈಗ ವಾಯುಸ್ತುತಿಯನ್ನು ಮಾಡಿದ್ದಾರೆ. ಹಾಗೆ ಇಬ್ಬರ ಸ್ತುತಿಯನ್ನು ಈಗ ನಾನು ಮಾಡಿದ್ದೇನೆ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಇದನ್ನು ಕೆಲವರು ಅಪಾರ್ಥ ಮಾಡಿಕೊಂಡು ವಾಯುಸ್ತುತಿಗೇ ಹರಿಪರವಾದ ಅರ್ಥವೂ ಉಂಟು, ವಾಯುಪರವಾದ ಅರ್ಥವೂ ಉಂಟು ಹೇಳಿ ಪ್ರತಿಯೊಂದು ಶ್ಲೋಕಕ್ಕೂ ಹರಿಪರವಾದ ಅರ್ಥ ವಾಯುಪರವಾದ ಅರ್ಥ ಹೇಳಿ ಮಾಡ್ತಾರೆ. ಹೀಗೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಆಗಲಿ, ಇದು ತ್ರಿವಿಕ್ರಮ ಪಂಡಿತಾಚಾರ್ಯರ ಉದ್ದೇಶ ಅಂತೂ ಆಗಿರಲಿಲ್ಲ. ಇಷ್ಟೇ ಅಲ್ಲದೆ ಅವರು ಕೆಲವು ಶ್ಲೋಕಗಳಲ್ಲಿ ರಾಮನಿಗೆ, ಕೃಷ್ಣನಿಗೆ, ವೇದವ್ಯಾಸರಿಗೆ ಅವರೇ ಪ್ರಾರ್ಥನೆ ಮಾಡಿದ್ದಾರೆ. ಹಾಗಿರುವಾಗ ಅವರು ಆ ಅಭಿಪ್ರಾಯದಿಂದಲೂ ಇದನ್ನು ಹರಿ ಮತ್ತು ವಾಯುಗಳ ಸ್ತುತಿ ಹೇಳಿ ಹೇಳ್ತಾ ಇರ್ಬೋದು. ಆದರೆ ಪ್ರತಿಯೊಂದು ವಾಯುಸ್ತುತಿಯ ಶ್ಲೋಕಕ್ಕೂ ಹರಿಪರವಾದ ಅರ್ಥ ಮಾಡೋದು ತ್ರಿವಿಕ್ರಮ ಪಂಡಿತಾಚಾರ್ಯರ ಅಭಿಪ್ರಾಯ ಇರಲಿಲ್ಲ, ಅದು ಅಗತ್ಯವೂ ಇಲ್ಲ. ಇಲ್ಲಿಗೆ ನಾವು ವಾಯುಸ್ತುತಿಯ 41 ಶ್ಲೋಕಗಳನ್ನು ನೋಡಿದ್ದೇವೆ. ಕೊನೆಗೆ ಪುನಃ ನಖಸ್ತುತಿ ಹೇಳುವಂತಹ ಪದ್ಧತಿ ಉಂಟು. ಈ ವಾಯುಸ್ತುತಿಯ ಅರ್ಥಚಿಂತನೆಯನ್ನು ನಾವಿಲ್ಲಿ ಮುಗಿಸಿ ಹರಿವಾಯುಗಳಿಗೆ ಅರ್ಪಿಸುವ. ಶ್ರೀಕೃಷ್ಣಾರ್ಪಣಮಸ್ತು.